ಓ ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರಾ? ಅವ್ರು ಕೇಳಿದ್ರು ಮದ್ವೆ ಮಾಡ್ಕೊಳ್ಳೋದಿಕ್ಕೆ. ನಾನಿಲ್ಲಣ್ಣ, ನಾನು ಅಪ್ಪ ಅಮ್ಮಂಗೆ ನನ್ನ ಆಗಲ್ಲ, ನಾನು ಅವ್ನೇನಾರು ಮದ್ವೆ ಮಾಡ್ತಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಅಪ್ಪ ಅಮ್ಮ ಅದಕ್ಕೆ ತುಂಬಾನೇ ಕಷ್ಟ ಇತ್ತು ಅವಾಗ. ಹಾಗಾಗಿ ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂತಂದ್ರೆ, ಇನ್ನು ನಮ್ಮ ಅಣ್ಣನೂ ಓದ್ತಾ ಇದ್ನ ಅವಾಗ, ತಂಗಿನೂ ಓದ್ತಿದ್ಲು. ಸರಿ, ನಾನು ಬೇರೆ ನೋಡಿ ಮದ್ವೆ ಮಾಡೋದಿಕ್ಕೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಇನ್ನ ಮತ್ತೆ ಬೇರೆ ನೋಡಿದ್ರು ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕಿರುತ್ತೆ, ಇನ್ನ ಮತ್ತೆ ಖರ್ಚಾಕಿ ಮದ್ವೆ ಮಾಡ್ಬೇಕಿರುತ್ತೆ, ಅಷ್ಟೊಂದು ಕಷ್ಟ ಇರುತ್ತೆ, ಅದೆಲ್ಲ ನನ್ಗೆ ಆಗಲ್ಲ ಅಂತಂದ್ರು. ನಾನು ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ತಿದ್ದೆ ಅಣ್ಣ. ಅವ್ನಿಗೆ ಎಷ್ಟು ಡೌಟ್ ಅಂತಂದ್ರೆ ಅಣ್ಣ, ನಮ್ಮ ಮನೇಲಿ ನಮ್ಮ ಅಣ್ಣನ ಜೊತೆ ಮಾತಾಡಿದ್ರು ಡೌಟೇನೆ, ಅಂದ್ರೆ ಅನುಮಾನ. ಹಾ ಅಣ್ಣ, ತುಂಬಾ. ಆಮೇಲೆ ಈಗ ನಾನು ಯಾರ ಜೊತೆ ಮಾತಾಡ್ತಂದ್ರೆ ಆಗ್ಲೇ ಜಗಳ ಸ್ಟಾರ್ಟ್ ಆಗಿತ್ತು, ಮತ್ತೆ ಹೊಡೆದೇ ಬಿಡೋನು. ತುಂಬಾ ಸಲ ಅಂದ್ರೆ ಮಿನಿಮಮ್ ಅಣ್ಣ ಒಂದ್ 10 ಸಲ ತಾಳಿ ಕಿತ್ಕೊಂಡಿದ್ದೀನಿ ಅನ್ಕೊಂತೀನಿ. ಕೆಲಸ ಮಾಡ್ತಿಲ್ಲ ಅಣ್ಣ, ಕುಡಿಯೋದಿಕ್ಕೋಸ್ಕರ ಕಳ್ತನ ಮಾಡೋದು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು. ಹಾ ಅಣ್ಣ, ಅಲ್ಲಿ ಯಾರೋ ಬೈಕ್ ನಿಲ್ಸ್ಬಿಟ್ಟು ಹೋಗಿದಾರಣ್ಣ, ಇವನು ಬೈಕ್ ಎತ್ಕೊಂಡು ಹೋಗಿದ್ದಾನೆ, ಎತ್ಕೊಂಡೋಗ್ಬಿಟ್ಟು ಮಾರಾಕ್ಬಿಟ್ಟವನೆ. ಮಾರಾಕ್ಬಿಟ್ಟು ಮನೆಗ್ ನಮ್ಮನೆ ಊರಿಗೆ ಹೋಗಿದ್ವಿ, ಇವನು ಊರಿಗೆ ಬಂದಿದ್ದ. ಹಾಯ್ ಅವ್ರು ಹಂಗ ಅಂದಿದ್ದಾರೆ, ಈ ತರ ನಿಮ್ ಅಳಿಯ ಇದ್ದ, ನನ್ಗೇನೋ ಡೌಟ್, ನಾನು ಕಂಪ್ಲೇಂಟ್ ಕೊಡ್ತೀನಿ, ನಾನಂತೂ ಸುಮ್ನೆ ಬಿಡಲ್ಲ, ಅದೇ ಚೆನ್ನಾಗ್ ಹೊಡಿಸ್ತೀನಿ, ಹಂಗೆ ಹಿಂಗೆ ಅಂತಂದಾನೆ. ಇವನು ಭಯ ಆಗ್ಬಿಟ್ಟೈತೆ, ಎತ್ಕೊಂಡಿರೋದು ಇವನೇ ಅಲ್ವಾ, ಭಯ ಇರುತ್ತಲ್ಲ. ಆಮೇಲೆ ಅವ SI ನೋಡ್ತಿದಂಗೆ ಹೇಳ್ಬಿಟ್ಟ, ನೀನ್ ಎಂತ ಲೋಫರ್ ಅಂತ ನೋಡ್ತಿದಂಗೆ ಗೊತ್ತಾಗ್ತಿದೆ, ಹೋಗವ ನೀನ್ ಹೋಗು, ಡಿವರ್ಸ್ ತಗೋ, ಲಾಯರ್ ವ್ಯವಸ್ಥೆ ಏನ್ ಬೇಕು ನಾನು ಮಾಡ್ತೀನಿ ಅಂತಂದ. ಈ ಸ್ಟೇಷನ್ ಒಂದೇ ಒಂದಿನ ಹಾಡದ್ ನೋಡ್ಬಿಟ್ಟು ಅಲ್ಲಿ SI ಹಂಗಂದ್ರಣ, ಡಿವೋರ್ಸ್ ತಗೊಳ್ಳಿ, ಹೋಗ್ಬಿಟ್ಟು ನಾನು ಬೇಕಾದ್ರೆ ಲಾಯರ್ ಜೊತೆ ಎಲ್ಲ ಮಾತಾಡ್ತೀನಿ ನಾನು ಅಂತಂದ್ರು. ಇವ್ನ್ಗೆ ಹೊಡೆದ್ಬಿಟ್ಟು ಅವ್ರ ಚಿಕ್ಕಪ್ಪ ಅವ್ರ ಊರ ಯಾರನ್ನ ಕರ್ಕೊಂಬಂದಿದ್ದ, ಎಲ್ರು ಬೈದ್ಬಿಟ್ಟು ಎಲ್ಲವನ್ನ ದೊಡ್ಬಿಟ್ಟು ಕರ್ಕೊಂಡೋದ್ರು. ಆಗ್ಲಿ ಏನ್ ಮಾಡ್ಕೊಂಡಿರೋದು? ನಾನು ಜಾಬ್ ಮಾಡ್ತಿದ್ದೀನಿ ಅಣ್ಣ. ಕಾರ್ಯಕ್ರಮ ಯಾವಾಗ್ಲಿಂದ ಕೇಳ್ತಿದ್ದೀರಿ? 1 year ಇಂದನೇ ಕೇಳ್ತಿದ್ದೀನಿ ಅಣ್ಣ. 1 ವರ್ಷ? ಹಾ ಅಣ್ಣ. ಆಗ್ಲವ, ಹೇಳ್ತಾ ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಇದೆ ಅಣ್ಣ, ತುಂಬಾನೇ ಇದೆ ಹೇಳೋದಿಕ್ಕೆ. ಎಷ್ಟು ವಯಸ್ಸು ನಿಮಗೆ? ನನಗೆ 35 ಅಣ್ಣ. 35 ವರ್ಷ? ಹಾ ಅಣ್ಣ. ಹೇಳವ, ಏನ್ ವಿಚಾರ? ನನ್ ಬಗ್ಗೆನೇ ಮಾತಾಡ್ಬೇಕು ಅಣ್ಣ. ಇರ್ಲಿ ಮಾತಾಡುವ, ಏನ್ ತಪ್ಪಿಲ್ಲ, ಅಂದ್ರೆ ನೀವು ನಾರ್ಮಲಿ ಲೈವೇ ನೋಡ್ತೀರಾ ಅಥವಾ ಬೆಳಗಿನ ಸಮಯ ನೋಡೋದ ಲೈವ್ ಕಾರ್ಯಕ್ರಮ? ಅಣ್ಣ, ನಾನು ಫ್ರೀ ಇರ್ತೀನಲ್ಲ ಅಣ್ಣ, ಅವಾಗ ನಾನು ನೋಡ್ತೀನಿ. ಬಟ್ ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ಲೈವ್ ನೋಡ್ತಿದ್ದೆ. ತುಂಬಾ ಸಲ ಕಾಲ್ ಮಾಡಿದೆ, ಕನೆಕ್ಟ್ ಆಗ್ಲಿಲ್ಲ. ಬಟ್ ಇವಾಗ ಯಾರೋ ಮಾತಾಡ್ತಿದ್ರು, ಅದಾಗಿದ ತಕ್ಷಣ ಅವ್ರ ಕಾಲ್ ಕಟ್ ಮಾಡಿದ ತಕ್ಷಣ ಕಾಲ್ ಮಾಡಿದೆ, ಕನೆಕ್ಟ್ ಆಯ್ತು. ಸಂತೋಷ, ಹೇಳುವ. ಅಣ್ಣ, ನನ್ನ ಹೆಸರು ಬೇಡ ಅನ್ಕೊಂತೀನಿ. ಬೇಡ ಅನ್ಕೊಳ್ತೀನಿ ಅನ್ನೋದೇ ನಿಮ್ಮ ಹೆಸರ? ಅಲ್ಲ ಅಣ್ಣ, ಅದೇ ಹೆಸರು ಬೇಡ. ತೊಂದ್ರೆ ಇಲ್ಲ, ನಿಮ್ಮ ಹೆಸರು ಬೇಡ, ತೊಂದ್ರೆ ಇಲ್ಲ. ಅಂದ್ರೆ ನೀವು ನಿಮ್ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು ಅಣ್ಣ, ಅಣ್ಣ ಒಬ್ಬ, ತಂಗಿ ಒಬ್ಳು. ಓ, ನೀವು ಮಧ್ಯದವ್ರ? ಹಾ ಅಣ್ಣ. ಓಹೋ, ನೀವೇ ಮಧ್ಯದವರು. ಏನು ಓದಿದ್ದೀರಿ ನೀವು? ನಾನು ನರ್ಸಿಂಗ್ ಮಾಡಿದ್ದೀನಿ ಅಣ್ಣ. ಓಕೆ, ನಿಮ್ ತಂದೆ ತಾಯಿ ಏನ್ ವೃತ್ತಿ ಮಾಡ್ಕೊಂಡಿದ್ರು? ಅವರು ಊರಲ್ಲೇನೆ ಇದ್ದಾರೆ, ಹಳ್ಳಿ ಅಂದ್ರೆ ಜಮೀನು ಮತ್ತೆ ಹಸು ನೋಡ್ಕೊಂತಾರೆ, ಅದೇ ಅಷ್ಟೇ ಅಣ್ಣ ಕೆಲ್ಸ. ಹೇಳುವ. ಅಣ್ಣ ಬೆಂಗಳೂರಲ್ಲಿ ಇದ್ದಾರೆ, ಅವನು ಕೆಲಸ ಮಾಡ್ತಿದ್ದಾನೆ. ಓಕೆ, ಬಾಲ್ಯದಿಂದ ಬರೋಣ. ಬಾಲ್ಯದಿಂದ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ತೊಂದ್ರೆ ಇಲ್ಲ, ಅಪ್ಪ ಅಮ್ಮ 3 ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಸಿದ್ರು? ಹಾ ಅಣ್ಣ, ಕೊಡ್ಸಿದ್ರು. ಎಲ್ಲಿವರೆಗೂ ಓದಿದ್ರಿ? ನಾನು PUC ಮಾಡ್ದೆ. ಅಂದ್ರೆ ಮದ್ವೆ ಆಗೋವರೆಗೂ ಓದಿದ್ರಾ? ಇಲ್ಲ, ಮದ್ವೆ ಆದ್ಮೇಲೂ ಓದೆ. ಓದಿದ್ರಾ? ಹಾ ಅಣ್ಣ. ಆಯ್ತು, ಓದ್ತಾ ಇದ್ರಿ, ಮುಂದೆ? ಮದ್ವೆ ಸೆಕೆಂಡ್ PU ಮುಗೀತು ಅಣ್ಣ, ರಿಸಲ್ಟ್ ಬರೋಷ್ರೊಳಗೆ ಮದ್ವೆ ಆಗೋಯ್ತು. ಅಂದ್ರೆ ಲವ್ ಮಾಡಿ ಮದ್ವೆ ಆಗಿದ್ದ? ಇಲ್ಲ ಅಣ್ಣ, ಅರೇಂಜ್ ಮ್ಯಾರೇಜ್, ಅಪ್ಪ ಅಮ್ಮ ನೋಡಿದ್ದು. ಏನ್ ನಿಮಗೆ ಇಷ್ಟ ಇರ್ಲಿಲ್ವಾ? ಇರ್ಲಿಲ್ಲ ಅಣ್ಣ. ಓ, ಯಾಕೆ? ನನ್ಗೆ ಅಷ್ಟು ಬೇಗ ಮದ್ವೆ ಆಗೋದು ಇಷ್ಟ ಇರಲಿಲ್ಲ, ಒಂದು. ಮತ್ತೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ನೋಡಿಸೋರು ನನಗೆ ಇಷ್ಟ ಇರ್ಲಿಲ್ಲ. ಓಕೆ, ಮದುವೆ ಇಷ್ಟ ಇರ್ಲಿಲ್ಲ ಒಂದು, ಮತ್ತೆ ಈತ ಪರ್ಟಿಕ್ಯುಲರ್ಲಿ ಇವರು ಇಷ್ಟ ಇರ್ಲಿಲ್ಲ, 2? ಇಷ್ಟ ಇರ್ಲಿಲ್ಲ, ಅದು ಅವ್ರ ಫ್ಯಾಮಿಲಿ ಕಂಡ್ರೆ ನನ್ಗೆ ಆಗ್ತಿರ್ಲಿಲ್ಲ. ಅಂದ್ರೆ ಮೊದ್ಲೇ ಗೊತ್ತಿದ್ದವ್ರೇನಾ?
ಅಂದ್ರೆ ರಿಲೇಟಿವ್ ಇದ್ರು ಅಮ್ಮಗೆ. ಓಕೆ, ಆಗದೆ ಇರೋದಕ್ಕೆ ಏನು ಕಾರಣ? ಅವ್ರ ಇಷ್ಟ ಇಲ್ಲದೆ ಇರೋದಕ್ಕೆ ಒಂದು ಕಾರಣ ಏನು? ಇಷ್ಟ ಇಲ್ದಿರೋದಕ್ಕೆ ಕಾರಣ ಅಂತಂದ್ರೆ ಅಣ್ಣ, ಈಗ ಅವರು ನಮ್ಮ ಮನೆಗೆ ಬರೋದು ನಂಗೆ ಇಷ್ಟ ಇರ್ತಿರ್ಲಿಲ್ಲ. ಓಹೋ, ಅಂದ್ರೆ ಮದುವೆ ಮುಂಚೆನೆ ಇವರು ನಿಮ್ಮ ಮನೆಗೆ ಬರೋದೇ ನಿಮಗೆ ಇಷ್ಟ ಇರ್ತಿರ್ಲಿಲ್ಲ? ಇರ್ಲಿಲ್ಲ ಅಣ್ಣ. ಏನು ಯಾವ ಥರ ಬಾಯಿ ಬಿಟ್ಟು ಹೇಳ್ಬಿಟ್ಟಿದ್ರು ಹೆಂಗೆ? ಬಾಯ್ ಬಿಟ್ಟು ಮಾಮೂಲಿ ಎಲ್ಲಾರ ಜೊತೆ ಇಷ್ಟ ಅಂತ ಹೇಳ್ತಾ ಇದ್ರು, ಬಟ್ ನನಗೆ ಇಷ್ಟ ಇರ್ಲಿಲ್ಲ. ಅಂದ್ರೆ ನಾನು ಫಸ್ಟ್ ಹೇಳಿದ್ನಲ್ಲ ಅಣ್ಣ, ಅವ್ರ ಫ್ಯಾಮಿಲಿ ಕಟ್ಟ ನಾನು ತುಂಬಾ ದ್ವೇಷಿಸಿದ್ದೆ ಅನ್ಬಿಟ್ಟು. ಅಲ್ಲ, ಕಾರಣ ಇರ್ಬೇಕಲ್ವ? ರೀಸನ್ ಗೊತ್ತಿಲ್ಲಡ. ಅವ್ರ ಫ್ಯಾಮಿಲಿ ಎಲ್ಲ ಕೆಟ್ಟೋರಿದ್ರು, ತುಂಬಾ ಜಗಳ ಮತ್ತೆ ತುಂಬಾ ಏನೇನೋ ಇರ್ತಿತ್ತಣ್ಣ. ಅಷ್ಟು ಸರಿ ಇಲ್ಲ ಫ್ಯಾಮಿಲಿ. ಓಕೆ, ಆ ಕಾರಣಕ್ಕೆ ಅವ್ರ ಮನೆಯವ್ರು, ಈ ಹುಡುಗ ಅಂತಲ್ಲ, ಅವ್ರ ಮನೆಯವರೇ ನಿಮ್ಗೆ ಇಷ್ಟ ಇರ್ಲಿಲ್ಲ ಅಂತ? ಹಾ ಅಣ್ಣ. ಓಕೆ. ಆಮೇಲೆ ಸೆಕೆಂಡ್ PU ಮುಗಿಯೋದಕ್ಕೂ ಮುಂಚೆ ದುರಂತ ಅಂದ್ರೆ ಹೋಗಿ ಅಲ್ಲಿಂದಲೇ ಗಂಡು ತಂದ್ರು? ಅಣ್ಣ, ದುರಂತ ಅಂದ್ರೆ ಅಲ್ಲಿಂದಲೇ ಗಂಡು? ಹಾ ಅಣ್ಣ. ಆಮೇಲೆ ಅವಾಗ ಏನಂದ್ರಿ? ಹಾಗಲ್ಲ ಅಂತ ಹೇಳ್ದೆ. ಓ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರ? ಹಾ, ಅವ್ರು ಕೇಳಿದ್ರು ಮದ್ವೆ ಮಾಡ್ಕೊಳ್ಳೋದಿಕ್ಕೆ. ನಾನು ಇಲ್ಲಣ್ಣ, ನಾನು ಅಪ್ಪ ಅಮ್ಮಂಗೆ ನನ್ನ ಆಗಲ್ಲ, ನಾನು ಅವ್ನೇನಾರು ಮದ್ವೆ ಮಾಡ್ತಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ದೆ. ಓಕೆ. ಆಮೇಲೆ ಅಪ್ಪ ಅಮ್ಮ ಅದಕ್ಕೆ ತುಂಬಾನೇ ಕಷ್ಟ ಇತ್ತು ಅವಾಗ. ಹಾಗಾಗಿ ಅಪ್ಪ ಅಮ್ಮ ಏನ್ ಹೇಳಿದ್ರು ಅಂತಂದ್ರೆ, ಇನ್ನು ನಮ್ಮ ಅಣ್ಣನೂ ಓದ್ತಾ ಇದ್ನ ಅವಾಗ, ತಂಗಿನೂ ಓದ್ತಿದ್ಲು. ಸರಿ, ನಾನು ಬೇರೆ ನೋಡಿ ಮದ್ವೆ ಮಾಡೋದಿಕ್ಕೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಇನ್ನ ಮತ್ತೆ ಬೇರೆ ನೋಡಿದ್ರು ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕಿರುತ್ತೆ, ಇನ್ನ ಮತ್ತೆ ಖರ್ಚಾಕಿ ಮದ್ವೆ ಮಾಡ್ಬೇಕಿರುತ್ತೆ, ಅಷ್ಟೊಂದು ಕಷ್ಟ ಇರುತ್ತೆ, ಅದೆಲ್ಲ ನನ್ಗೆ ಆಗಲ್ಲ ಅಂತಂದ್ರು. ಅಂದ್ರೆ ಇದೇನು ಒಂದು 10 ವರ್ಷದ ಹಿಂದಿನ ಕತೆನಾ? ಹಾ ಅಣ್ಣ, 15 ವರ್ಷದ ಹಿಂದೆ ಕತೆ ಅಣ್ಣ. ಆಯ್ತು, ಹಂಗೆ ಹೇಳಿದ್ರು. ಅಂದ್ರೆ ಇವ್ರೇನೋ ಗೊತ್ತಿರೋದ್ರಿಂದ ಓಕೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಬಟ್ ಹೊಸ ಸಂಬಂಧ ಅಂದ್ರೆ ನಮ್ಮ ಹತ್ರ ಅಷ್ಟು ಸ್ಥಿತಿ ಇಲ್ಲ ಅಂತ. ಅದೆಲ್ಲ ಅಮೌಂಟ್ ಎಲ್ಲ ಹೊಂಚಿ ಮದ್ವೆ ಮಾಡೋದ್ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಆಮೇಲೆ ನಾನು ಆಗಲ್ಲ ಅಂತಾನೆ ಹೇಳ್ದೆ. ಹಂಗಿದ್ರು ಆಯ್ತು, ಮದ್ವೆ ಯಾವ್ದೋ ದೇವಸ್ಥಾನದಲ್ಲಿ ಮದ್ವೆ ಮಾಡಿದ್ರು. ನಾನು ಅವತ್ತು ಹೇಳ್ದೆ ನಮ್ಮ ಅಪ್ಪಂಗೆ, ನಾನಂತೂ ಬದುಕಲ್ಲ, ನನ್ಗೆ ಇಷ್ಟ ಇಲ್ಲ, ನನ್ ಬದುಕೋದಿಕ್ ಇಷ್ಟ ಇಲ್ಲ ಅಂತ ಹೇಳ್ದೆ. ಆಮೇಲೆ ಅಪ್ಪ ನನ್ನ ಹತ್ರ ಅದು ಮದ್ವೆ ಅವ್ರು ತಾಳಿ ಕಟ್ತಿದಂಗೆ ನನ್ನ ಹತ್ರ ಪ್ರಾಮಿಸ್ ತಗೊಂಡ್ರು. ಆ ಕಡೆ ಕರೆದ್ಬಿಟ್ಟು, ನೀನೇನು ಮಾಡ್ಕೊಳಲ್ಲ ಅಂದ್ಬಿಟ್ಟು ನನ್ನ ತಲೆ ಮೇಲೆ ಕೈ ಇಕ್ಬಿಟ್ಟೆ ಅಂತ. ಅಲ್ಲೇನೆ ಅಂದ್ರೆ ಅಣ್ಣ ಆಗಿದ್ದು ದೇವಸ್ಥಾನದಲ್ಲಿ. ಅಂದ್ರೆ ಈ ಮುಂಚೆ ನೀವು ಒಂದೆರಡು ಅಥವಾ ಒಂದಷ್ಟು ಸಮಯದ ಹಿಂದೆ ಇದ್ರ ಬಗ್ಗೆ ತುಂಬಾ ಬೇಡ ಅಂದಿದ್ರಲ್ಲ, ಆ ಕಾರಣಕ್ಕೆ ಅವ್ರಿಗೆ ಭಯ ಇತ್ತು, ಹೋಗಿ ಏನ್ ಮಾಡ್ಕೊಂಡ್ಬಿಡ್ತಾಳೆ? ಇತ್ತು. ನನ್ ಮಾತು ಹೇಳ್ತಿದ್ದೆ ಅಣ್ಣ, ನೀವೇನಾದ್ರೂ ಹಂಗೆ ಮಾಡ್ಕೊಟ್ಟ ನಾನು ಬದುಕಿರಲ್ಲ ಅಂತಾನೆ ಹೇಳ್ತಿದ್ದೆ. ಬದುಕಿರಲ್ಲ ಅಂತ? ಬದುಕಲ್ಲ, ನಾನು ಸತ್ತೋಗ್ತೀನಿ ಅಂತಾನೆ ಹೇಳ್ತಿದ್ದೆ. ಇವನಿನ ಬಿಟ್ಟು ಎಂತನಾದ್ರೂ ಪರವಾಗಿಲ್ಲ, ಅಂದ್ರೆ ಅವ್ನು ತಿರುಪೆ ಕಟ್ತಿದ್ರು ಪರವಾಗಿಲ್ಲ, ನಾನು ಮದ್ವೆ ಆಗಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಬಟ್ ಇವನಂತೂ ನಂಗೆ ಬೇಡ ಅಂತಾನೆ ಹೇಳ್ತಿದ್ದೆ. ಅದಕ್ಕೆ ಆಯ್ತು, ನಮ್ಮಪ್ಪ ಪ್ರಾಮಿಸ್ ಮಾಡಿಸ್ಕೊಂಡ್ರು. ಅದೆಲ್ಲ ಆದ್ಮೇಲೆ ಓಕೆ ಅಣ್ಣ, ನಾನು ಒಂದ್ ಲೆವೆಲ್ಗೆ ಅಡ್ಜಸ್ಟ್ ಆಗ್ತಾ ಬಂದೆ. ಮುಗೀತು. ಆಮೇಲೆ ನನ್ ಮುಂಚೆ ರಿಸಲ್ಟ್ ಬಂತು ಅಣ್ಣ, ಸೆಕೆಂಡ್ PUದು 18 ಆಗಿರ್ಲಿಲ್ಲ. ನಮ್ಮ ಮಾಮ ಹೇಳಿದ್ರು ರಿಜಿಸ್ಟರ್ ಮಾಡ್ಸೋಣ ಅಂದ್ಬಿಟ್ಟು, ಅಮ್ಮನ್ ತಮ್ಮ. ಅದಕ್ಕೆ ಅವ್ರು ಹೇಳಿದ ಏನಂತ, ನಮ್ಮ ಅಪ್ಪ ಅಮ್ಮ ಏನ್ ಹೇಳಿದೇನಂತಂದ್ರೆ, ಹುಡ್ಗಿನೂ 18 ವರ್ಷ ಆಗಿಲ್ಲ, ರಿಜಿಸ್ಟರ್ ಮ್ಯಾರೇಜ್ ಮಾಡ್ಸಕ್ ಆಗಿಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಸರಿ ಬೇಡ ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಮದ್ವೆ ಮಾಡಿದ್ರು, ಮುಗೀತು. ಅವ್ರ ಮನೇಲಿ ಅವ್ರಿಗೆ ಯಾರು ಇರ್ಲಿಲ್ಲ ಅಣ್ಣ. ಯಾರಿಗೆ? ಅವ್ರಿಗೆ. ಅಲ್ಲ, ಅವರಿಗೆ ಅಂದ್ರೆ ಯಾರು? ನನ್ನ ಹಸ್ಬೆಂಡ್ಗೆ. ಯಾರು ಇರ್ಲಿಲ್ಲ ಅಂದ್ರೆ? ಅಪ್ಪ ಅಮ್ಮ ಇರ್ಲಿಲ್ಲ. ಮತ್ತೆ ಅವ್ರ ಕುಟುಂಬದ ಬಗ್ಗೆ ಆಗ್ಲೇ ಹೇಳ್ತಿದ್ದಲ್ಲ, ಅವ್ರ ಕುಟುಂಬ ಅಂದ್ರೆ ಯಾರು? ಮತ್ತೆ ಅಜ್ಜಿ, ಅವ್ರ ಅಪ್ಪ ಅಂದಿರ ಅಣ್ಣ ತಮ್ಮಂದಿರು, ಚಿಕ್ಕಪ್ಪ ದೊಡ್ಡಪ್ಪದಿರು ಅಂತ? ಹಾ. ಮತ್ತೆ ಇವ್ರು ಯಾರ ಜೊತೆ ಬೆಳೆದಿದ್ದು? ಇವರು ಸ್ವಲ್ಪ ದಿನ ಚಿಕ್ಕದ್ರಲ್ಲಿ ಅಜ್ಜಿ ಸಾಕಿದ್ರು. ಆಮೇಲೆಲ್ಲ ಆ ಕಡೆ ಈ ಕಡೆ ಹೋಗಿ ಎಲ್ಲೋ ಹೋಗಿ ಬೆಳೆದ್ರು ಕೆಲ್ಸ ಮಾಡ್ಕೊಂಡು. ಆಯ್ತು. ಅದು ಅಷ್ಟು ಆಯ್ತು ಅಣ್ಣ. ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ಆದ್ರೆ ಮನೇಲಿ ಅಪ್ಪ ಅಮ್ಮ ಮತ್ತೆ ಅಕ್ಕ ಪಕ್ಕದ ಮನೆಯವರೆಲ್ಲ ಹೇಳ್ತಾ ಇದ್ರು, ಏನಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಚೆನ್ನಾಗಿ ನೋಡ್ಕೊಂತಾನೆ ಅಂತ. ನಾನು ಅಡ್ಜಸ್ಟ್ ಮಾಡ್ಕೊಂಡೆ ಹೋಗ್ತಿದ್ದೆ ಅಣ್ಣ.
ಅವ್ನಿಗೆ ಎಷ್ಟು ಡೌಟ್ ಅಂತಂದ್ರೆ ಹ್ಮ್ ನಮ್ಮ ಮನೇಲಿ ನಮ್ಮ ಅಣ್ಣನ ಜೊತೆ ಮಾತಾಡಿದ್ರು ಡೌಟೇನೆ. ಅಂದ್ರೆ ಅನುಮಾನ. ಹಾ ಅಣ್ಣ ತುಂಬಾ. ಹ್ಮ್ 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 ಆಮೇಲೆ ಈಗ ನಾನು ಯಾರ ಜೊತೆ ಮಾತಾಡ್ತಂತಂದ್ರೆ ಆಗ್ಲೇ ಜಗಳ ಸ್ಟಾರ್ಟ್ ಆಗಿತ್ತು. ಮತ್ತೆ ಹೊಡೆದೇ ಬಿಡನು. ತುಂಬಾ ಸಲ ಅಂದ್ರೆ ಮಿನಿಮಮ್ ಅಣ್ಣ ಒಂದ್ 10 ಸಲ ತಾಳಿ ಕಿತ್ಕೊಂಡಿದ್ದೀನಿ ಅನ್ಕೊಂತೀನಿ. ಅವ್ರು ಕಿತ್ಕೊಂಡಿದ್ದ? ಹೌದು ಅಣ್ಣ. ಏನ್ ಕಾರಣಕ್ಕೆ? ಅದೇ ಅಣ್ಣ ಯಾರಾದ್ರೂ ಅಣ್ಣ ಅಪ್ಪನ ಜೊತೆ ಮಾತಾಡ್ಬೇಡ ಅಂದ್ರೆ ಏನ್ ಅರ್ಥ ಅಣ್ಣ? ಅಣ್ಣನ ಜೊತೆ ಮಾತಾಡ್ಬೇಡ ಅಂದ್ರೆ ಏನ್ ಅರ್ಥ ಬರುತ್ತೆ ಅಣ್ಣ ಅದು? ಅಲ್ಲ, ಈಗ ಮಾತಾಡಬೇಡ ಅನ್ನೋದಿಕ್ಕೆ ಅವ್ರು ಬೇರೆ ಏನೋ ಕಾರಣ ಕೊಡ್ತಿದ್ರ ಅಥವಾ ಇದ ಮುಖ್ಯವಾಗಿ? ನಮ್ಮ ಅಣ್ಣ ಓದ್ತಿದ್ದಣ್ಣ, ಹ್ಮ್ B.Com ಮಾಡ್ತಿದ್ದ ಅವನವಾಗ. ಅವನು ಮಾಡ್ಬೇಕಿದ್ರೆ ಊರಲ್ಲಿ ಹಳ್ಳಿ ಅಂತಂದ್ರೆ ಅಣ್ಣ ಮನೆ ಹತ್ರ ಬರ್ತಾರೆ ಯಾರಾದ್ರೂ ಹುಡುಗರು. ಈಗ ನಮ್ಮ ಅಣ್ಣನ ಇದೇನಂತಾರೆ ಅಣ್ಣ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ ಅಣ್ಣ, ಓಕೆ, ಅವ್ರಗಳ ಜೊತೆನೂ ಮಾತಾಡಂಗಿಲ್ಲ ಅಂದ್ರೆ ಏನ್ ಅರ್ಥ ಅಣ್ಣ? ಓ, ನೀವು ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ರ? ಹೌದು ಅಣ್ಣ, ಇವ್ರ ಮನೇಲಿ ಇರ್ಲಿಲ್ಲಲ್ಲ ಇವನಿಗೆ. ಓಕೆ, ಮದುವೆ ಆಗಿ ಅಲ್ಲೇ ಉಳ್ಕೊಂಡಿದ್ರಿ ನೀವು? ಹಾ, ಅದ್ಯಾರ್ದು ದೊಡ್ಡಪ್ಪನ ಮನೆ ಕರ್ಕೊ ಹೋದ್ರು, ಅದಾಗಿ ಮುಗೀತಿದ್ದಂಗೆ ನಮ್ಮ ಮನೆಗೆನೆ ಬಂದ್ಬಿಟ್ಟಿದ್ವಿ. ಓಕೆ, ಅಲ್ಲಿಗೆ ಯಾರಾದ್ರೂ ಬಂದಾಗ ಅವ್ರನ್ನ ಸುಮ್ಮನೆ ಉಪಚಾರದ ದೃಷ್ಟಿಯಲ್ಲಿ ಬನ್ನಿ ನೀರು ಕುಡೀರಿ ಅಂದ್ರು ಅದು ಡೌಟೆ? ಅಯ್ಯೋ, ಅಷ್ಟೊಂದೆಲ್ಲ ಮಾತಾಡ್ಸಿರ್ಲಿಲ್ಲ ಅಣ್ಣ. ಅವ್ರು ನನ್ನನ್ ಮಾತಾಡ್ಸಿರ್ ಏನಾರ ಅಂದ್ರೆ ಅವ್ರಿಗೇನು ಅಂತಿರ್ಲಿಲ್ಲ, ಬಟ್ ನಿಮಗೆ? ಹಾ, ನನಗೆ ಅಂತಿದ್ರು, ಜಗಳ ಮಾಡುದು, ಹೊಡಿಯೋದು ತುಂಬಾ ಇರ್ತಿತ್ತಣ್ಣ. ಅಲ್ಲ, ಈಗ ನಾನು ಕೇಳೋದು, ಅನುಮಾನ ಬರಬೇಕು ಅಂದ್ರೆ ಹಿಂದೇನು ಅಂತದ್ದೇನು ಆಗಿತ್ತ ಅಥವಾ ಅದನ್ನ ಬುದ್ಧಿನೇ? ಏನಾಗಿಲ್ಲ ಅಣ್ಣ, ಯಾರ ಜೊತೆ ಮಾತಾಡಂಗಿಲ್ಲ, ಅವನ ಜೊತೆ ಅಷ್ಟೇ ಮಾತಾಡ್ಬೇಕು. ಹ್ಮ್ 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 ಹೇಳುವ. ಆಮೇಲೆ ಆಯ್ತು ಅಣ್ಣ, ಮುಗೀತು. ರಿಸಲ್ಟ್ ಬಂತು. ಒಂದ್ ವರ್ಷದೊಳಗಡೆ ನಾನು ಮತ್ತೆ ಕನ್ಸೀವ್ ಇದ್ದೆ. ನಿಮ್ಗೆ ಅವಾಗ ಇನ್ನೂ 18 ಆಗಿರ್ಲಿಲ್ಲ? ಆಗಿರ್ಲಿಲ್ಲ ಅಣ್ಣ, 17 ರನ್ನಿಂಗ್ ಇತ್ತು. ಅಷ್ಟೊತ್ ಕಾಲೇ ನೀವು ಕನ್ಸೀವ್ ಇದ್ರ? ಹಾ ಅಣ್ಣ, ಇದ್ದೆ. ಸರಿ, ಓಕೆ, ಹೋದ್ವಿ. ಅವಾಗ್ಲೂ ಜಗಳ ಅಣ್ಣ, ಒಂದಿನೂ ನಿಮ್ದಿನದಿಲ್ಲ. ಮತ್ತೆ ಅವಾಗ್ಲೂ ಕುಟ್ಕೊಂಬರೋದು, ಜಗಳ ಮಾಡೋದು. ಸರಿ, ಓಕೆ, ಮುಗೀತು. ಆಮೇಲೆ ಮತ್ತೆ ಬಾಣಂತನ ಮುಗಿಸ್ಕೊಂಡು ಅವ್ರ ಅಜ್ಜಿ ಮನೆಗೆ ಹೋದ್ವಿ. ಅಲ್ಲಿ ಎಲ್ಲರ ಜೊತೆ ಒಂಥರ ಇವನ್ ಹುಡ್ಕೊಂಬಂದ್ ಜಗಳ ಮಾಡೋದು, ಅವ್ರು ಏನೇನು ಅನ್ನೋದು, ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅನ್ನೋದು, ಹೊರಗೆ ಹಾಕೋದು, ಬರೀ ಇದೆ. ಅಲ್ಲ, ಇದ್ದಿದ್ ನಿಮ್ಮನೇನಲ್ವಾ, ಹೊರಗಡೆ ಹಾಕ್ಲಿಕ್ಕೆ ಹೆಂಗ್ ಸಾಧ್ಯ? ಡೆಲಿವರಿ ಮುಗ್ದು ಬಾಣಂತನೆಲ್ಲ ಮುಗಿಸ್ಕೊಂಡು ನಾನು ಅಲ್ಲಿ ಹೋದೆ. ಎಲ್ಲಿಗೆ? ಅವ್ರ ಮನೆಗೆ. ಓಕೆ, ಅವ್ರದ್ದು ಅಂತ ಒಂದು ಮನೆ ಇತ್ತ? ಇರ್ಲಿಲ್ಲ ಅಣ್ಣ. ಮತ್ತೆ ಅವ್ರ ಅಜ್ಜಿ ಒಬ್ರೇ ಇದ್ರಲ್ಲಣ್ಣ, ಅವ್ರ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ರು. ಓಕೆ, ಅಲ್ಲಿ ಅಂದ್ರೆ ಒಂದು ಮಗು ಆಯ್ತು ಅಥವಾ ಏನು? ಆಯ್ತು ಅಣ್ಣ, ಕರ್ಕೊಂಡು ಹೋದ್ವಿ. ಬಾಣಂತನ ಮುಗಿಸ್ಕೊಂಡು ಹೋಗಿದ್ ನೀವು? ಮುಗಿಸ್ಕೊಂಡು ಹೋದೆ ಅಣ್ಣ. 9 ತಿಂಗಳವರೆಗೂ ಮುಗಿಸ್ಕೊಂಡು, ಅಲ್ಲಿನೂ 9 ತಿಂಗಳವರೆಗೂ ಜಗಳನೇ ಅಣ್ಣ. ಅಂದ್ರೆ ಅನುಮಾನದ ವಿಚಾರಕ್ಕೇನೆ ಬೇರೆ ಏನಾದ್ರು ಇತ್ತ? ಅನುಮಾನನೇ ಅಣ್ಣ, ಯಾವಾಗ್ಲೂ ಯಾರ ಜೊತೆ ಮಾತಾಡಂಗಿಲ್ಲ, ಏನಿಲ್ಲ. ಸ್ವಂತ ಅಣ್ಣನ ಜೊತೆ ಮಾತಾಡ್ಬಿಡಂದ್ರ ಏನಂತ ಅಲ್ಲೇ ಗೊತ್ತಾಗುತ್ತಲ್ಲ ಅಣ್ಣ. ಪ್ರತಿ ಜಗಳಕ್ಕೂ ಅದೇ ಕಾರಣ ಆಗಿರ್ತಿತ್ತ? ಹೌದು ಅಣ್ಣ, ಯಾರ ಜೊತೆ ಮಾತಾಡಂಗಿಲ್ಲ, ನನ್ ಜೊತೆ ಅಷ್ಟೇ ಮಾತಾಡ್ಬೇಕು. ಆಯ್ತು. ಮತ್ತೆ ಯಾರು ಮನೆ ಹತ್ರ ಬಂದ್ರೆ ಮನೆ ಹೊರಗ್ ನಾವ್ ಬರಂಗಿಲ್ಲ, ಒಳಗಡೆ ಇರ್ಬೇಕು, ಅವ್ರಿಗೆ ಕಾಣಿಸಂಗೆ ಅಂದ್ರೆ. ಅಷ್ಟು ಮುಗೀತು ಅಣ್ಣ. ಅದು ಆದ್ಮೇಲೆ ಮತ್ತೆ ಹಂಗೇನೆ ಹಂಗಾಯ್ತು. ಮತ್ತೆ ಗ್ರ್ಯಾಂಡ್ ಮನೆ ಕೊಟ್ರು ಅಂತ ಮನೆ ಕಟ್ಸ್ಕೊಂಡ್ವಿ ಅಣ್ಣ. ಅದಕ್ಕೆ ಅವನೇನೆ ಕಷ್ಟಪಟ್ಕೊಂಡು ಕಟ್ಟಿಸ್ತಾನ. ಗೌರ್ಮೆಂಟ್ ಇಂದ ಅಮೌಂಟ್ ಕೊಡ್ತಾರೆ, ಅದ್ರ ಜೊತೆಗೆ ಇವ್ನ್ ಸ್ವಲ್ಪ ಹಾಕೊಂಡು ಮನೆ ಕಟ್ಟಿಸ್ತಾ. ಅದು ಜಸ್ಟ್ ಅಡ್ಗೆ ಮನೆ, ಹಾಲು ಮನೆ ಸಮಸ್ಯೆ ಅಲ್ಲ ಅಣ್ಣ ನನ್ಗೆ. ಮನೆದ್ ಹೆಂಗಿದ್ರು ಇರ್ಬೋದು, ಒಟ್ಟು ನೆಮ್ಮದಿ ಅನ್ನೋದು ಇರ್ಬೇಕಲ್ಲ ಅಣ್ಣ. ಸರಿ ಆಯ್ತು ಅನ್ಬಿಡು, ಹಂಗೆ ಅಡ್ಜಸ್ಟ್ ಮಾಡ್ಕೊಂಡೋಗಿ. 4 years ಕಂಪ್ಲೀಟ್ ಆಯ್ತಿದ್ಗೆ ಮತ್ತೆ ನಾನು ಕನ್ಸೀವ್ ಇದ್ದೆ. ಸೇಮ್ ಅಣ್ಣ, ಆಸ್ ಇಟ್ ಈಸ್. ಅವ್ರ ಮನೇಲಿ ಯಾರು ಬರಂಗಿಲ್ಲ. ಅವ್ರ ಮನೇಲಿ ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಅಣ್ಣನ ಮಕ್ಳೆಲ್ಲ ಇದ್ರು. ಅವೆಲ್ಲ ಚಿಕ್ಕವಣ ಅಂದ್ರೆ ಎಲ್ಲ ನನ್ನ ಅಕ್ಕ ಅಂತ ಕರೀತಿದ್ರು. ಅವ್ರ ಜೊತೆನೂ ಮಾತಾಡಂಗಿಲ್ಲ ನಾನು. ಸರಿ, ಓಕೆ, ಮತ್ತೆ ನಾನು ಬಾಣಂತನಾಗ ಬಂದೆ. ಬಾಣಂತನ ಮುಗಿಸ್ಕೊಂಡು ಊರಿಗೆ ಬಂದೆ. ಓಕೆ, ಅವಾಗ್ಲೂ ಅಲ್ಲೂ ಏನು ಅಂತಂದ್ರೆ ಅಣ್ಣ, ಈಗ ಬಾಣಂತನ ಅಮ್ಮನ ಮನೇನ ಮಾಡ್ಬೇಕಿರುತ್ತೆ. ಈಗ ಆಸ್ಪತ್ರೆಗೆ ಹೋದ್ರೆ ಆಸ್ಪತ್ರೆ ಖರ್ಚುನು ಅಪ್ಪ ಅಮ್ಮನೇ ನೋಡ್ಕೋಬೇಕಿರುತ್ತೆ. ನಂದೇನು ಮಾಡಂಗಿಲ್ಲ, ಏನು ಖರ್ಚು ಮಾಡಂಗಿಲ್ಲ, ಬರೀ ಇದೆ. ಸರಿ, ಓಕೆ, ಹೆಂಗೋ ಅಪ್ಪ ಅಮ್ಮ ಅಂದ್ರೆ ಅವ್ರು ನೋಡಿದ್ ಮದ್ವೆ ಮಾಡಿದಲ್ವಾ, ಅಡ್ಜಸ್ಟ್ ಮಾಡ್ಕೊಂಡ್ರು. ಬಿಡು, ನಾವೇ ನೋಡಿದ್ದು ಅಂತ.
ಆಮೇಲೆ ಸರಿ ಓಕೆ ಅಣ್ಣ, ಸ್ವಲ್ಪ ಬಾಣಂತನಕ್ಕೆ ಅದು ಇದಕ್ಕೆ ಅಂತ ಸ್ವಲ್ಪ ಸಾಲ ಇತ್ತು. ಆಗ ಅಣ್ಣ ಬೆಂಗಳೂರಿಗೆ ಬಂದು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ದ. ಆಮೇಲೆ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ವಲ್ಪ ಆಗಾಗ ಖರ್ಚಿಗೆ ದುಡ್ಡು ಕೊಡೋನು ಒಂದೊಂದ್ಸಲ ಕೇಳಿದ್ರೆ. ಆಮೇಲೆ ಏನಾಯ್ತು ಅಣ್ಣ, ಜಗಳ ಇನ್ನೂ ಜಾಸ್ತಿ ಆಗ್ಬಿಡ್ತು. ಈ ಮಗು ಇನ್ನೊಂದ್ ಮಗು ಹುಟ್ಟಿದ್ಮೇಲಂತೂ ತುಂಬಾ ಜಗಳ ಅಣ್ಣ. ಯಾವಾಗ್ಲೂ ಊರಿಗೆ ಬಂದಿರ್ತಿದ್ದೆ ನಾನು ಅಮ್ಮನ ಮನೆಗೆ ಹೋಗ್ಬಿಟ್ಟು, ಅಲ್ಲೂ ಬರೋದು. ಮಗುನ 3 ದಿನದ ಮಗುನ ಎತ್ಕೋಗ್ಬಿಟ್ಟಿದಣ್ಣ. ಜಗಳ ಮಾಡ್ಬಿಟ್ಟು ನನ್ ಮಗ ನನ್ ಸಾಕೊಂತೀನಿ ಅನ್ಬಿಟ್ಟು ತಾಳಿ ಕಿತ್ಕೊಂಡು ಮಗುನ ಎತ್ಕೋದ. ಇನ್ನ ಯಾರ್ ಬೈದ್ರು ಅಂತ ಗೊತ್ತಿಲ್ಲ, ಮತ್ತೆ ರಿಟರ್ನ್ ಬಂದಣ. ಬಂದ್ಬಿಟ್ಟು ಮಗು ಕೊಟ್ಟ. ಆಮೇಲೆ ಮತ್ತೆ ತಾಳಿ ಹಾಕೋದಿಕ್ ಬಂದ. ನಂಗೆ ಬೇಡ ಅಂತಂದೆ, ಅಷ್ಟು ಮುಗಿದ್ದು. ಆಮೇಲೆ ನಾನೇನಂದೆ, ನಮ್ ಅಲ್ಲಿ ಒಬ್ರು ಡಾಕ್ಟರ್ ಹೇಳಿದಣ ನನ್ಗೆ, ಏಜ್ ಇನ್ನು ಚಿಕ್ಕದಿದೆ, ಇನ್ ಸ್ವಲ್ಪ ಓದಂಗಿದ್ರೆ ಓದಪ್ಪ, ಗವರ್ನಮೆಂಟ್ ಸೀಟ್ ನಾನು ಕೊಡಿಸ್ತೀನಿ ಅಂದ್ರು. ಓಕೆ ಅನ್ಬಿಟ್ಟು ನರ್ಸಿಂಗ್ ಅಪ್ಲಿಕೇಶನ್ ಹಾಕ್ದೆ ಅಣ್ಣ. ಗವರ್ನಮೆಂಟ್ ಸೀಟ್ ಸಿಕ್ತು ನನಗೆ. ಸೀಟ್ ಸಿಕ್ತು. ನಾನು ಓದೆ, ನಾನು ಟ್ರೈನಿಂಗ್. ಅಮ್ಮ ಹೇಳಿದ್ರು ಮಕ್ಳನ್ನ ನೋಡ್ಕೊಂತೀನಿ, ಹೋಗ್ಬೋದು ಅಂತ. ಮಗುಗ್ 1.5 ವರ್ಷ ಆಯ್ತು, ಒಂದಿಗೆ ಇನ್ನೊಂದಕ್ಕೆ 6.5 ವರ್ಷ ಆಯ್ತು ಅಷ್ಟೇ ಅಣ್ಣ. ಬಿಟ್ಬಿಟ್ಟು ಸರಿ ಹೋದೆ. ಗವರ್ನಮೆಂಟ್ ಸೀಟ್ ಆದ್ರೂ ಅಲ್ಲಿ ಸ್ವಲ್ಪ ಅಮೌಂಟ್ ಕಟ್ಟೋದಿರುತ್ತೆ. ಅಮೌಂಟ್ ಕೊಡ್ಲಿಲ್ಲ ಅಣ್ಣ ಅವನು. ನಾನು ಸ್ವಲ್ಪ ಚೈನು ಅದೆಲ್ಲ ಮಾಡ್ಸ್ಕೊಂಡಿದ್ನಲ್ಲ, ಅಣ್ಣ ಕೊಡ್ತಿದ್ದಲ್ಲ ದುಡ್ಡು, ಅದ್ರಲ್ಲಿ ಚೈನ್ ಎಲ್ಲ ಮಾಡ್ಸ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಣ ಇಕ್ಬಿಟ್ಟು ಅಡ್ಮಿಷನ್ ಆದೆ ಅಣ್ಣ. ಆಮೇಲೆ ಸರಿ ಓಕೆ, ಅದು ಅಡ್ಮಿಷನ್ ಆದ್ರೆ ಮುಗಿಯಲ್ಲ ಅಣ್ಣ. ಮೆಸ್ ಚಾರ್ಜ್ ಅಂತ ಮಂತ್ಲಿ ಇಷ್ಟ ಅಂತ ಅಮೌಂಟ್ ಇರುತ್ತೆ. ಆ ಅಮೌಂಟ್ ಪೇ ಮಾಡ್ಬೇಕಿರುತ್ತೆ. 3 ತಿಂಗ್ಳು ಕೊಟ್ಟ ಅಷ್ಟೇ ಅಣ್ಣ. 3 ತಿಂಗ್ಳು ಕೊಟ್ಟ ತಕ್ಷಣ ಅಷ್ಟೇ, ತಿಂಗ್ಳಿಗೆ 1,000 ಕೊಡ್ತಿದ್ದ. ಅಲ್ಲಿ 1,500 ಕಟ್ಸ್ಕೊಂತಿದ್ರು ಹಾಸ್ಟೆಲ್ ಫೀಸ್ ಅನ್ಬಿಟ್ಟು. ಮಿಕ್ಕಿದ ಅಮೌಂಟ್ ಅಣ್ಣನ ಹತ್ರ ಇಸ್ಕೊಂತಿದ್ದೆ. 3 ತಿಂಗ್ಳು ಆಗ್ತದೆ ಮತ್ತೆ ನಾಟಕ ಮಾಡ್ತಿದ್ದಣ್ಣ. ನೀನಿಗ್ ಬರ್ಲಿಲ್ಲ ಅಂತಂದ್ರೆ ನಾ ಸತ್ತೋಗ್ಬಿಡ್ತೀನಿ, ವಿಷ ಪಕ್ಕದಲ್ಲಿ ಹೊಡಿಕೊಂಡಿದ್ದೀನಿ, ನೇಣ ಹಾಕೊಂಡು ಸತ್ತೋಗ್ತೀನಿ, ಬರೀ ಇದನ್ನೇ ಹೇಳ್ತಿದ್ದ. ಅಮ್ಮ ಏನಂತೂ ಹೋಗ್ಬಿಟ್ಟಿದ್ಯಾ, ಈಗ ಬಂದ್ರು ಇಲ್ಲಿ ಇರಕ್ ಆಗಲ್ಲ, ಸುಮ್ನೆ ಅಟ್ಲೀಸ್ಟ್ ಅದಾದ್ರೂ ಮಾಡಿದ್ರೆ ಏನೋ ಒಂದು ಜೀವನ ಏನೋ ಆಗುತ್ತೆ ಅಂತ ಅಂದ್ರು. ಸರಿ ಓಕೆ, ಹೋಗದೆ ಬರದೆ ಬಂದ್ಬಿಟ್ಟಿದೀನಿ ಅಂತ ಕಂಟಿನ್ಯೂ ಮಾಡ್ದೆ ಅಣ್ಣ. ಮುಗಿಸ್ಕೊಂಡ್ ಬಂದೆ. ಆಮೇಲೆ ನಮ್ಮ ಅಮ್ಮಂಗೆ ಹೇಳ್ದೆ, ಅವ್ನ ಈ ತರ ಅಮೌಂಟ್ ಕೊಡಲ್ಲ ಅಂತ ನನ್ಗೆ, ನಾನು ಏನ್ ಮಾಡ್ಲಿ ಅಂತ. ಅಕ್ಕಿ ಏನು ಮಾಡಕ್ಕೆಲ್ಲ ಸೇರ್ಕೊಬಿಟ್ಟಿದ್ಯಾ, ನಾನು ಹೇಳ್ತೀನಿ ನಿಮ್ ಅಣ್ಣ ಕೊಡೋದು ಹೋಗೋದು, ಅವನೇ ಕೊಡೋದನ್ ತಿಂಗಳ ಅಂತ ಹೇಳಿದ್ರು. ಅಷ್ಟೊಳಗೆ ನಾನು ಯಾವ ಲೆವೆಲ್ಗೆ ಬಂದೆ ಅಣ್ಣ ಅಂತಂದ್ರೆ, ಕತ್ತಲ್ಲಿ ಒಂದೇ ಒಂದ್ ತಾಳಿ ಇತ್ತಣ್ಣ ಅಷ್ಟೆ. ಅಂದ್ರೆ ಇವನು ಕೆಲ್ಸ ಮಾಡ್ತಿದ್ದ, ಅಮೌಂಟ್ ಒಂದು ಸೇವ್ ಮಾಡ್ತಿರ್ಲಿಲ್ಲ, ಕುಡ್ಕೊಂಡೆಲ್ಲ ಖಾಲಿ ಮಾಡ್ತಿದ್ದ. ಕಾಲ್ ಚೈನು ಬಿಡ್ದಂಗ್ ಇಟ್ಕೊಂಡಣ. ಈಗ ನೀವು ನರ್ಸಿಂಗ್ ಓದ್ತಿರೋದು ಎಲ್ಲೋ ಹೊರಗಡೆ? ಅಲ್ಲ, ಗವರ್ನಮೆಂಟ್ ಸೀಟಲ್ಲೇ ಮಾಡ್ದೆ ಅಣ್ಣ. ಅಲ್ಲ, ಗವರ್ನಮೆಂಟ್ ಸೀಟಲ್ಲಿ ಸರಿ, ಬಟ್ ಪ್ರತಿದಿನ ನಿಮ್ ಮನೆಯಿಂದ ನೀವು ಹೋಗ್ತಾ ಇದ್ರಿ? ಇಲ್ಲ, ಹಾಸ್ಟೆಲ್ ಸ್ಟೇ ಮಾಡ್ಕೊಂಡಿದ್ದೆ ಅಣ್ಣ. ಹಾಸ್ಟೆಲ್ ಇಂದ ಹೊರಗ್ ಬಿಡ್ತಿರ್ಲಿಲ್ಲ. ಸರಿ ಓಕೆ, ಮುಗೀತು, ಅದು ಕಂಪ್ಲೀಟ್ ಆಯ್ತು. ಹಾಸ್ಟೆಲ್ಗೆ ಹೋಗೋದಕ್ಕೆ ನಿಮ್ ಗಂಡನ ಒಪ್ಪಿಗೆ ಇತ್ತಾ? ಅವಾಗ ಒಪ್ಕೊಂಡಣ, 3 ತಿಂಗಳವರೆಗೂ ಒಪ್ಕೊಂಡ. ಆಮೇಲೆ ಈ ತರ ಮಾಡೋನು, ಕಾಲ್ ಮಾಡ್ಬಿಟ್ಟು ನೀನ್ ಬರ್ಲಿಲ್ಲ ಅಂದ್ರೆ ಸತ್ತಾಗ್ಬಿಡ್ತೀನಿ, ಏನ್ ಹಾಕೊಂಡ್ ಸಾಯ್ತೀನಿ, ವಿಷ ಕುಡ್ ಸಾಯ್ತೀನಿ ಅಂತ ಈ ತರ ಹೇಳೋನು. ಇವ್ನ್ ಏನ್ ಮಾಡ್ದ ಅಂತ ಅಂದ್ರೆ, ಮುಂಚೆ ಕೆಲ್ಸ ಮಾಡ್ತಿದ್ದ, ಆ ಕೆಲ್ಸ ಮಾಡೋದ್ನ ಬಿಟ್ಟ, ಕುಡ್ಕೊಂಡ್ ಮಲ್ಕೊಂತಿದ್ದ ಎಲ್ಲೋದ್ರು. ಸರಿ ಓಕೆ, ನಾನ್ ಬರೋದ್ ಬಂದ್ಬಿಟ್ಟಿದೀನಿ, ಮುಗಿಸ್ಕೋಬೇಕಲ್ಲ ಅಂತ ಮುಗಿಸ್ಕೊಂಡ್ ಬಂದಿ ಅಣ್ಣ. ಆ ಸರ್ಟಿಫಿಕೇಟ್ ಸಿಗೋದಿಕ್ಕೆ 1 year ವೇಟ್ ಮಾಡ್ಬೇಕಿರುತ್ತೆ ನಾವು. ಬಂತು ಸರ್ಟಿಫಿಕೇಟ್ ಬಂತು. ಸರ್ಟಿಫಿಕೇಟ್ ತಗೊಳ್ಳೋಷ್ಟ್ರಲ್ಲಿ ನಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅವರು 6,000 ಅಷ್ಟೇ ಅಮೌಂಟ್ ಕೊಡ್ತಿದ್ರು ನನ್ಗೆ. ಅಂದ್ರೆ ಒಂದ್ ಕಡೆ ಪ್ರೈವೇಟ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರಿ? ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ ಅಣ್ಣ. 6,000 ಅಷ್ಟೇ ಕೊಡ್ತಿದ್ರು. ಆಯ್ತಿತ್ತಣ್ಣ, ಹೆಂಗೋ ಮಾಡ್ಕೊಂಡ್ ಹೋಗ್ತಾ ಇದೆ, ಸಮಸ್ಯೆ ಇಲ್ಲ. ಆಮೇಲೆ ಹಂಗೆ ಅಷ್ಟಾಯ್ತು. ಇವ್ನ್ ಜಗಳ ಮಾಡಿದ್ರು, ಇದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳಿಲ್ಲ ಅಣ್ಣ. ಆ ಚಿಕ್ಕಪ್ಪ ದೊಡ್ಡಪ್ಪ ಅಂದಿರ್ಗೆಲ್ಲ ಹೇಳ್ಬಿಟ್ಟು ನನ್ ಕೆಲ್ಸ ನಾ ಮಾಡ್ಕೊಂಡ್ ಹೋಗ್ತಿದ್ದೆ. ಈಗ ಬೆಳಗ್ಗೆನೆ ಎದ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಮಕ್ಳು ಊರಲ್ಲೇನೆ ಇದ್ರು, ಅಮ್ಮನೇ ನೋಡ್ಕೊಂತ ಇದ್ರು. ಅಮ್ಮ ಬೇಡ ನಿನ್ನ ಅಲ್ಲಿಗೆ ಅಂತ ಹೇಳಿದ್ರು. ಸರಿ ಓಕೆ ಆಯ್ತು ಅಂದ್ಬಿಟ್ಟು ನಾನು ಕೆಲ್ಸ ಮಾಡಕ್ ಸ್ಟಾರ್ಟ್ ಮಾಡ್ದೆ ಅಣ್ಣ. ಹಂಗೆ ಕೆಲ್ಸ ಮಾಡ್ಕೊಂಡು, ಅಂದ್ರೆ ಈಗ ನಾನು ಕೆಲ್ಸ ಮಾಡ್ತಿದ್ನಲ್ಲ ಅಣ್ಣ, 6,000 ಸ್ಯಾಲ್ರಿ ಕೊಡ್ತಿದ್ರು ನನ್ಗೆ. 6,000 ಕೊಟ್ಟು ಸ್ಯಾಲ್ರಿ ಏನಾಗ್ತಿತ್ತು ಅಂತಂದ್ರೆ ಅಣ್ಣ, ಆ ಡಾಕ್ಟ್ರು ಒಬ್ಬೊಬ್ರು ಮನೆಗೆ ಇಂಜೆಕ್ಷನ್ ಹಾಕಿ ಕಳಿಸ್ತಾ ಇದ್ರು ನನ್ಗೆ. ಅಂದ್ರೆ ಬೆಡ್ ಪೇಷಂಟ್ ಇರ್ತಾರಲ್ಲ ಅಣ್ಣ, ಅಂತವ್ರು ಬರಕ್ಕಾಗಲ್ಲ ಅಂದ್ಬಿಟ್ಟು ನನ್ನನ್ನ ಮನೆ ಕಳಿಸ್ತಾ ಇದ್ರು.
ಆದ್ರೆ ಅಲ್ಲಿ ನರ್ಸ್ ಇದ್ದೆ ನಾನೊಬ್ಳೆ. ಹ್ಮ್ ಅಂದ್ರೆ ಇನ್ನೊಂದ್ ಇಬ್ರು ಹುಡ್ಗಿರಿದ್ರು, ಅವ್ರು SLC ಮಾಡ್ಕೊಂಡ್ ಬಂದಿದ್ರು. ಬಟ್ ಅಂತರ್ನೆಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕೋದಿಕ್ಕಾಗಲ್ಲ. ಹ್ಮ್ ಹಂಗಾಗಿ ನನ್ನನ್ನೇ ಕಳಿಸಿದ್ರು. ಮತ್ತೆ ಸರ್ಟಿಫಿಕೇಟ್ ಇತ್ತು. ಹ್ಮ್ ಅಂದ್ರೆ ಪ್ರಾವಿಸಲ್ ಮಾರ್ಕ್ಸ್ ಗಳು ಅಂತ ಕೊಡ್ತಾರಣ ಸ್ವಲ್ಪ, ಅಂದ್ರೆ 1 ವರ್ಷದ ಮಟ್ಟಿಗೆ. ಆಮೇಲೆ ಒರಿಜಿನಲ್ ಮಾರ್ಕ್ಸ್ ಗಳು ಬರುತ್ತೆ. ಆ ಪ್ರಾವಿಸಲ್ ಮಾರ್ಕ್ಸ್ ಗಳು ಇತ್ತಂದ್ರೆ ನಾವ್ ಕೆಲಸ ಮಾಡ್ಬೋದು, ಸಮಸ್ಯೆ ಇರಲ್ಲ. ಹಂಗಾಗಿ ಮಾಡ್ತಿದ್ದೆ. ಮತ್ತೆ ಇಂಜೆಕ್ಷನ್ ಎಲ್ಲ ಕಳಿಸಿದ್ರಲ್ಲ, ಆಗ ಇಂಜೆಕ್ಷನ್ ಎಲ್ಲ ಹಾಕ್ತಿದ್ದೆ. ಮತ್ತೆ ಡಾಕ್ಟರ್ ನಂಗೆ ಅಮೌಂಟ್ ಸ್ಯಾಲ್ರಿ ಕೊಡ್ತಿದ್ರು, 6,000 ಕೊಡ್ತಿದ್ರಲ್ಲ, ಇವ್ರ ಮನೆ ಕಳಿಸಿದ್ರಲ್ಲ, ಅವ್ರು ನಂಗೆ ಸಪ್ರೇಟ್ ಆಗಿ ಅಮೌಂಟ್ ಕೊಡ್ತಿದ್ರಣ್ಣ. ಆತರ ಕೆಲಸ ಮಾಡ್ಕೊಂಡೋಣ. ನಾನು ಬೈಕ್ ತಗೊಂಡೆಣ, ಒಂದು ಡಿಯೋನ. ಆ ಬೈಕ್ ತಗೊಂಡೆ. ಆದ್ರೆ ನಮ್ ಕಡೆ ವೆಹಿಕಲ್ ಇರ್ಲಿಲ್ಲ ಅಣ್ಣ. ಅಲ್ಲಿ ಹಸ್ಬೆಂಡ್ ಮನೇಲಿ ವೆಹಿಕಲ್ ಇರ್ಲಿಲ್ಲ. ಅದಕ್ಕೆ ಏನ್ ಮಾಡ್ದೆ, ನಾನೇ ಬೈಕ್ ತಗೊಂಡೆ. 30,000 ಅಮೌಂಟ್ ಕಟ್ಟಿದೆ. ಇನ್ನ EMI ನ ಹಾಕ್ಸ್ಕೊಂಡೆ ಅಣ್ಣ. 1 ವರ್ಷ ಕೆಲಸ ಮಾಡ್ದೆ ಅಣ್ಣ ಆ ಪ್ರೈವೇಟ್ ಅಲ್ಲಿ. ಚೆನ್ನಾಗಿತ್ತು. 6,000 ಕೊಡ್ತಿದ್ರು, ಮಿನಿಮಮ್ 10,000 ಆಗ್ತಿತ್ತಣ್ಣ. ಕೆಲಸ ಮಾಡ್ಕೊಂಡು ಹಂಗೇನೆ ಹೋಗ್ತಾ ಇದೆ. ಬೈಕ್ EMI ಪಡಿ ಕಟ್ಕೊಂತ ಇದೆ. ಇವನ್ ಅಷ್ಟೊಳಗೆ ಏನ್ ಮಾಡ್ದೆ ಅಂತಂದ್ರೆ ಫುಲ್ಲು ಕುಡಿ. ನಾನು ಕೆಲ್ಸಕ್ಕೆ ಹೋಗೋದು, ಇವನು ಬೆಳಗ್ಗೆ 5 ಗಂಟೆಗೆ ಎದ್ದೋಗೋದಣ್ಣ. ಎದ್ದೋಗ್ಬಿಟ್ಟು 7 ಗಂಟೆ ಮತ್ತೆ ಮನೆಗ್ ಬರ್ತಿದ್ದ ಕುಡಿದ್ಬಿಟ್ಟು. ಮತ್ತೆ ಮಧ್ಯಾಹ್ನಕ್ಕೆ ಎತ್ಕೊಂಡ್ ಬಂದಿರ್ತಿದ್ದ. ಇನ್ನ ಅದನ್ನ ಬಿಟ್ಟು ನಾನು ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳ್ದಿ, ಮನೆ ಹೊರಿಸಿ, ಸ್ನಾನ ಮಾಡಿ, ಪೂಜೆ ಮಾಡಿ, ತಿಂಡಿ ಮಾಡ್ಕೊಂಡು, ಮಧ್ಯಾಹ್ನ ಅಡ್ಗೆ ಮಾಡ್ಕೊಂಡು ನಾನು ಹೋಗ್ತಿದ್ದೆ ಅಣ್ಣ. ಅಷ್ಟೊಳಗೆ ಇವನು ಬಂದ್ಬಿಟ್ಟು ಕುಡ್ಬಿಟ್ಟು ಮಲಗಿರನು. ಇನ್ನ ಮತ್ತೆ ನಾನು ಸಂಜೆ ಮುಗಿಸ್ಕೊಂಡ್ ಬರ್ತಾ ಇದ್ದೆ. ಅಂದ್ರೆ ಸಂಜೆ ನಾನು 6 ಗಂಟೆಗೆ ಬರ್ತಿದ್ದೆ ಅಣ್ಣ. ಅಲ್ಲಿ 6 ಗಂಟೆ ಬಿಡ್ತಿತ್ತು. ತುಂಬಾ ಪೇಷಂಟ್ ಇರ್ತಿದ್ರಣ್ಣ ಅಲ್ಲಿ. ಡಾಕ್ಟರ್ ಚೆನ್ನಾಗಿ ನೋಡ್ತಿದ್ರು ಅಂತ ತುಂಬಾ ಪೇಷಂಟ್ ಇರ್ತಿದ್ರು. ಆಮೇಲೆ ಸರಿ ಮುಗಿಸ್ಕೊಂಡ್ ಬರ್ತಾ ಇದ್ದೆ ನಾನು. ಆಮೇಲೆ ಇವನು ಮನೆಗೆ ಏನು ತಂದ್ಕೊಡ್ತಿರಣ್ಣ ಅವಾಗ. ಅಷ್ಟೊಳಗೆ ಬಿಟ್ಟ ಎಲ್ಲಂತಿರೋದ್ನ ನಾನೇ ಎಲ್ಲ ತಗೊಂಡ್ ಬರ್ತಿದ್ದೆ ಬರ್ತಾ. ಆಯ್ತು, ತಗೊಂಡ್ ಮಾತ್ರ ನೆಮ್ಮದಿ ಇಲ್ಲ ಅಣ್ಣ. ಎಲ್ಲಾನು ಹಣ್ಣು ಬಿಡೋದು, ಇಲ್ಲ ಹೊರಗ್ ಬಿಸಾಕೋದು, ಈ ತರ ಎಲ್ಲಾ ಮಾಡ್ತಿದ್ದ. ಏನು ಮಾಡಕ್ಕಾಗಲ್ಲ, ಕಟ್ಕೊಬಿಟ್ಟಿದೀನಿ, ಅನ್ಭವಿಸ್ಬೇಕಂತ ಅನ್ಭವಿಸಿದ್ದೆ ಅಣ್ಣ. ಇನ್ನ ಅದು ಮುಗೀತದಂಗೆ ಏನಾಯ್ತು ಅಂತಂದ್ರೆ ಅಣ್ಣ, ನನ್ ಸರ್ಟಿಫಿಕೇಟ್ ಬಂತು. ಒಂದು ಹಾಸ್ಪಿಟಲ್, ಅಂದ್ರೆ ಹಾಸ್ಪಿಟಲ್ ನೇಮ್ ಆದಿಚುಂಚನಗಿರಿ ಹಾಸ್ಪಿಟಲ್ ಅಣ್ಣ. ಅಲ್ಲಿ ಜಾಬ್ ವೇಕೆನ್ಸಿ ಇದೆ, ಸೇರ್ಕೊಡೋಗಿದ್ರೆ ಸೇರ್ಕೊಡಿ ಅಂತ ನನ್ ಫ್ರೆಂಡ್ ಒಬ್ರು ಹೇಳಿದಣ್ಣ. ಅಲ್ಲಿಗೆ ಟ್ರೀಟ್ಮೆಂಟ್ ಅಂತ ಬಂದಿದ್ರು, ಅವ್ರ ಫ್ರೆಂಡ್ ಆಗಿದ್ರು. ಹೆಸರು ಬೇಡ, ಅವಳಿಗೆ ಸಮಸ್ಯೆ ಆಗುತ್ತೆ ಅನ್ಕೊಂತೀನಿ. ಆಮೇಲೆ ಹೇಳಿದ್ಲು, ಅವಳಿಗೆ ಟೈಫಾಯ್ಡ್ ಆಗಿತ್ತು ಅಣ್ಣ, ನಾನೇ ಇಂಜೆಕ್ಷನ್ ಹಾಕ್ತಿದ್ನಲ್ಲ. ಸೊ ಹಂಗಾಗಿ ನಮ್ಮಲ್ಲಿ ವೇಕೆನ್ಸಿ ಇದೆ, ನೋಡು, ಮಾಡಂಗಿದ್ರೆ ಬಾ, ಸ್ವಲ್ಪ ಸ್ಯಾಲ್ರಿನೂ ಜಾಸ್ತಿ ಇರುತ್ತೆ, ಮತ್ತೆ ರಜೆಗಳೆಲ್ಲ ಸಿಗುತ್ತೆ ಅಂತಂದ್ಲು. ಸರಿ ಓಕೆ ಅನ್ಬಿಟ್ಟು ನಾನ್ ಆಯ್ತು ಅನ್ಬಿಟ್ಟು ಅಲ್ಲಿಂದ ಬಂದು ಆ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಂಡು 2 ತಿಂಗಳಾದ್ಮೇಲೆ ತಗೊಂಡು ನಾನು. ಆದ್ರೆ 2020 ಅಲ್ಲಿ ಜಾಯ್ನ್ ಆದೆ ಅಣ್ಣ ಅಲ್ಲಿ ಆದಿಚುಂಚನಗಿರಿ ಹಾಸ್ಪಿಟಲ್ಗೆ. ಅಲ್ಲಿ ಬಂದ್ಬಿಟ್ಟು 12.5 ಸಿಕ್ತಿತ್ತಣ್ಣ. ಅದ್ರಲ್ಲಿ ನನ್ ಕೈ 11,000 ಅಷ್ಟೇ. PF ಅದೆಲ್ಲ ಕಟ್ ಆಗ್ತಿತ್ತು. ಮತ್ತೆ ನಂಗೆ ಸಮಸ್ಯೆ ಇಲ್ಲ, ಬೈಕ್ತು ಅದ್ರ ಪಡಗತ್ಕ ಹೋಗ್ತಾ ಇತ್ತು ಅನ್ಕೊಂಡು ಕೆಲಸ ಮಾಡ್ಕೊಂಡಿದ್ದೆ ಅಣ್ಣ. 2020 ಜೂನ್ ಅಲ್ಲಿ ಜಾಯ್ನ್ ಆದೆ ಅಣ್ಣ ನಾನು. ಸರಿ ಓಕೆ, ನನ್ ಮಗಳು ಮೆಚೂರ್ ಆದ್ಲು. 9 years ಕಂಪ್ಲೀಟ್ ಆಯ್ತಣ್ಣ, ಮೆಚೂರ್ ಆದ್ಲು. ಇವನ್ ಏನ್ ಮಾಡಿದಾನೆ ಅಂತಂದ್ರೆ, ಅಲ್ಲಿ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು, ಅಲ್ಲಿ ಊರಲ್ಲಿ ಯಾರು ಹೇಳ್ಬಿಟ್ಟು ನನ್ ಮಗಳು ಮೆಚೂರ್ ಆಗಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರ 1,000 ಅಮೌಂಟ್ ಇಸ್ಕೊಂಡ್ ಹೋಗಿದ್ದಾರಣ್ಣ. ಮನೆಗೆ ಸಾಮಾನೆಲ್ಲ ತರ್ತೀನಿ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ ಹೋಗಿದ್ದೆ. ಅಲ್ಲಿ ಊರಲ್ಲಿ ಯಾರ ಹತ್ರನೋ ರೀಸನ್ ಸಿಕ್ತಲ್ಲ ಅಣ್ಣ ಇಲ್ಲಿ ಅಂತ ಇಸ್ಕೊಂಡ್ ಹೋಗಿದ್ದಾನೆ. ಆಮೇಲೆ ಸರಿ ಆಯ್ತು, ಇಸ್ಕೊಂಡೋದಣ್ಣ. 4 ದಿನ ಬರ್ಲಿಲ್ಲ ಅಣ್ಣ ಮನೆಗೆ. ಕಾಲ್ ಮಾಡಿದ್ರು ಇಲ್ಲ, ಬರ್ಲಿಲ್ಲ. 4 ದಿನ ಮನೆಗ್ ಬರ್ಲಿಲ್ಲ. ಶಾಸ್ತ್ರಗಳೆಲ್ಲ ನಡೆದು ನಡೆದು ಅಣ್ಣ. ಅಪ್ಪ ಅಮ್ಮಂಗ್ ಫೋನ್ ಮಾಡಿದೆ, ಅಪ್ಪ ಅಮ್ಮ ತಗೊಂಡ್ ಬಂದ್ರು. ನಾನ್ ಸ್ವಲ್ಪ ಅಮೌಂಟ್ ಇತ್ತಲ್ಲ, ಹಂಗಾಗಿ ಆಯ್ತು, ಮುಗೀತಣ್ಣ. ಸರಿ ಆಯ್ತು, ಅಷ್ಟಕ್ಕೆ ಬಿಟ್ಬಿಟ್ಟು ಸುಮ್ನಾಗೋಣ ಅಂತ ಅನ್ಕೊಂಡ್ವಿ. ಆಮೇಲೆ ಅಂತ ಏನಿಲ್ಲ, ಇನ್ನು ಹೊಸ್ಕೆ ಮಾಡ್ಲೇಬೇಕಿರುತ್ತೆ, ನಾನು ಎಲ್ಲಾರ್ಗು ಊಟ ಹಾಕ್ಸ್ಬೇಕು, ಹಂಗೆ ಹಿಂಗೆ ಅಂತಂದ ಅಣ್ಣ. ಅವನು ಒಂದ್ ಮಗ್ಳಂತ ಹೇಳ್ಕೊಂತಾನ, ಆ ತಪ್ಪಿಗಾದ್ರು ಅಣ್ಣ ₹1 ಖರ್ಚು ಮಾಡಿದ್ರೆ ಖುಷಿ ಪಡ್ತಿದ್ದೆ ಅಣ್ಣ ನಾನು. ಅಷ್ಟಕ್ಕೆ ₹1 ಖರ್ಚಿಲ್ಲ. ಬಂದ ಕುಡ್ಕೊಂಬಂದ್ರು, ಜಗ್ಲಾಡಿದ್ರು, ರಾತ್ರಿ ಜಗ್ಲ ಅಣ್ಣ. ಹೊಸ್ಕೆಲ್ಲ ಮುಗೀತು, ಎಲ್ರು ಜನ ಎಲ್ಲ ಊಟ ಮಾಡ್ಕೊಂಡು ಹೋದ್ರು. 10 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದ ಅಣ್ಣ, ಇಲ್ಲೇ ಇಲ್ಲ ಅಣ್ಣ. ನಾವ್ ಮಲ್ಕೊಂಡಾಗ ಮೋಸ್ಟ್ಲಿ 11 ಗಂಟೆ ಅಲ್ಲ 1 ಗಂಟೆ ಇತ್ತು ಅನ್ಕೊಂತೀನಿ ಅಣ್ಣ. ಆಯ್ತು, ಮುಗೀತು. ಇನ್ನಾಮೇಲೆ
ನನ್ ಮಗಳನ್ನ ಅಲ್ಲೇ ಇಸ್ಕೊಂಡು ಸ್ವಲ್ಪ ದಿನ ಇಲ್ಲೇ ಇರ್ಲಿ ಅಂದ್ಬಿಟ್ಟು ನಾನ್ ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತಲ್ಲ, ಅಮ್ಮ ಅಂದ್ರು ಅಲ್ಲಿಗೆ ಕರ್ಕೊ ಹೋಗ್ತೀನಿ ಅಂದ್ರು. ಆಮೇಲೆ ನಾನೇ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದೆ. ಆಮೇಲೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ನನ್ ಮಗಳನ್ನ ನೆಕ್ಸ್ಟ್ ಡೇನೇ ನೀರ್ ಕೇಳಿದಾನೆ, ಆ ಮಗ ಎದ್ದೋಗ್ಬಿಟ್ಟು ನೀರ್ ತಂದ್ಕೊಟ್ಟಿಲ್ಲ ಅಣ್ಣ. ಅದಕ್ಕೆ ಏನ್ ಮಾಡ್ದೆ, ಚೊಂಬೆಲ್ಲ ಬಿಸಾಕ್ಬಿಟ್ಟು ಹೊಡೆದೇ ಬಿಟ್ಟಣ ಎಲ್ಲಾರ್ಗು. ರಾತ್ರಿ ಫಂಕ್ಷನ್ ನಡೆದ ಬೆಳಗ್ಗೆ ಇದ್ದು. ಆಮೇಲೆ ಸರಿ ಓಕೆ ಅನ್ಬಿಟ್ಟು ಅಮ್ಮಂಗೆ ಹೇಳ್ದೆ ಈ ತರ ಅಂದ್ಬಿಟ್ಟು. ಅಮ್ಮ ಬೇಡ ನಾನೇ ಬಂದ್ ಕರ್ಕೊ ಬರ್ತೀನಿ ಅಂತ ಅಮ್ಮ ಬಂದ್ಬಿಟ್ಟು ಆಟ ಮುಟ್ಕೊಂಡ್ ಕರ್ಕೊಂಡು ಹೋದ್ರಣ ಬಂದ್ಬಿಟ್ಟು. ಸರಿ ಆಯ್ತು, ಅಷ್ಟು ಮುಗೀತು. ಅದು ಮುಗೀತಿದಂಗೆ ಅಣ್ಣ ಇನ್ನು ಅಂಗಡಿ ಇಟ್ಕೊಂಡಿದ್ದ. ಅಂಗಡಿಗೆ ಅವ್ರ ಚಿಕ್ಕಪ್ಪನ ಹತ್ರ ಸಾಲ ಮಾಡಿದ್ರಣ್ಣ 30,000ನ. ಆ 30,000ಕ್ಕೆ ಅವನೇಂತಂದ್ರೆ ನನ್ ಬೈಕ್ ಹೊಸದಿತ್ತಲ್ಲಣ್ಣ, ಇನ್ನು 1 ವರ್ಷನೂ ಹಂಗಿರ್ಲಿಲ್ಲ. ಅವ್ನ ಅಮೌಂಟ್ ಕೊಡ್ಲಿ ಅಂದ್ರೆ ಬೈಕ್ ಇತ್ಕೊಂತೀನಿ ಅಂದ. ಆಮೇಲೆ ನಾನ್ ಇಸ್ಕೊಂಡಿಲ್ಲ, ನಾನ್ ಯಾವತ್ತೂ ಕೇಳಿಲ್ಲ ನಿಮ್ಮನ್ನ ಅಮೌಂಟ್ ಅಂತ ನಂದೆ. ಅವ್ರು ಎಷ್ಟು ಹೊಟ್ಟೆ ಉರ್ಸಿದ್ರಣ ಅಂತಂದ್ರೆ ನನಗ್ ಗೊತ್ತು ಏನ್ ಮಾಡ್ಬೇಕು ಅಂದ್ಬಿಟ್ಟು, ನೀನ್ ಹೆಂಗಿರೋ ಬರ್ತಿಲ್ಲ ದಾರಿಲಿ, ಅಲ್ಲಿ ಹುಡ್ಕೊಂಡ್ ಬಿಟ್ರೆ ಸಾಕು ಅವ್ರೇ ಕಿತ್ಕೊಂಡ್ ಬರ್ತಾರೆ ಅಂತಂದ್ರು. ನನಗಂತೂ ಭಯ ಆಗ್ಬಿಡ್ತಣ. ಏನ್ ಮಾಡ್ಲಿ ಅಂತ ಅಪ್ಪ ಅಮ್ಮನ್ ಸ್ವಲ್ಪ ಕೇಳ್ದೆ. ನಂದ್ ಅಮೌಂಟ್ ಎಲ್ಲ ಮತ್ತೆ ನಂದ್ 20,000 ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಟೆ ಅಮೌಂಟ್ ನ. ಅದು ನಿಮ್ ಗಂಡ ಇಸ್ಕೊಂಡಿದ್ದು? ಅವ್ನು ಇಸ್ಕೊಂಡಿರೋದು. ಅದೇ ಈ ಮಗಳ ಹೆಣ್ಣಾಗಿಳೆ ಅಂತ ಹೇಳಿ ಅದೇ ಕಲ್ಲಣ್ಣ, ಅವನ್ ಖರ್ಚಿಗೆ ಅಂಗಡಿ ಇಟ್ಕೊಂಡಿದ್ ನಾನು. ಇಸ್ಕೊಂಡ. ಆಮೇಲೆ ಈ ತರ ಅನ್ನಲ್ಲ ಏನು ಬೈಕ್ ಇತ್ಕೊಂತೀನಿ ಮನೆಗ್ ಬೀಗ ಹಾಕ್ತೀನಿ ಅಂತ. ಮನೆಗ್ ಬೀಗ ಹಾಕಿರ್ ನಾನೆಲ್ಲಿರ್ಲಿ ಅಣ್ಣ, ಹಂಗಾಗಿ ನಾನೇ ಅಮೌಂಟ್ ನ ಇಸ್ಕೊಂಡ್ ಕೊಟ್ಟೆ. ನಾನೊಂದ್ 20,000 ಅಡ್ಜಸ್ಟ್ ಮಾಡ್ದೆ. ಫ್ರೆಂಡ್ ಹತ್ರ 10,000 ಇಸ್ಕೊಂಡೆ. ಅಮ್ಮ 10,000 ಕೊಡ್ತು, ನಂದ್ 10,000, ಫ್ರೆಂಡ್ 10,000, 30,000 ಮುಗೀತು. ಕೊಟ್ಟೆ ಅಣ್ಣ ಅಮೌಂಟ್ ನ, ಮುಗೀತು. ಅದು ಮುಗಿತದಂಗೆ ಮತ್ತೇನ್ ಮಾಡ್ದ ಅಣ್ಣ ಇವನು ಅಂತಂದ್ರೆ, ಕೆಲ್ಸ ಮಾಡ್ತಿಲ್ಲ ಅಣ್ಣ, ಕುಡಿಯೋದಿಕ್ಕೋಸ್ಕರ ಕಳ್ತನ ಮಾಡ್ದ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು. ಹಾ ಅಣ್ಣ, ಅಲ್ಲಿ ಯಾರು ಬೈಕ್ ನಿಲ್ಸ್ಬಿಟ್ಟು ಹೋಗಿದಾರಣ್ಣ, ಇವನು ಬೈಕ್ ಎತ್ಕೊಂಡ್ ಹೋಗಿದ್ದಾನೆ. ಎತ್ಕೊಂಡ್ ಹೋಗ್ಬಿಟ್ಟು ಮಾರಾಕ್ಬಿಟ್ಟವನೆ. ಮಾರಾಕ್ಬಿಟ್ಟು ಮನೆಗ್ ನಮ್ಮನೆ ಊರಿಗೆ ಹೋಗಿದ್ವಿ, ಇವನು ಊರಿಗೆ ಬಂದಿದ್ದ. ಹಾಯ್ ಒಯ್ಯ ಅವ್ರ ಹಂಗ ಅಂದಿದ್ದಾರೆ, ಈ ತರ ನಿಮ್ ಅಳಿಯ ಇದ್ದ, ನನ್ಗೇನೋ ಡೌಟ್, ನಾನ್ ಕಂಪ್ಲೇಂಟ್ ಕೊಡ್ತೀನಿ, ನಾನಂತೂ ಸುಮ್ನೆ ಬಿಡಲ್ಲ, ಅದೇ ಚೆನ್ನಾಗ್ ಹೊಡಿಸ್ತೀನಿ ಹಂಗೆ ಹಿಂಗೆ ಅಂತಂದಾನೆ. ಇವನು ಭಯ ಆಗ್ಬಿಟ್ಟೈತೆ, ಎತ್ಕೊಂಡಿರೋದು ಇವನೇ ಅಲ್ವಾ, ಭಯ ಇರುತ್ತಲ್ಲ. ಆಮೇಲೆ ಏನ್ ಮಾಡಿದ್ರು ಅವರು, ಇವನನ್ನ ಕರ್ಕೊಂಡೋದ್ರು, ಇಲ್ಲಿಗೋ ಕರ್ಕೊಂಡೋಗ್ಬಿಟ್ರನ್ನ ಚೆನ್ನಾಗ್ ಹೊಡೆದವ್ರೆ. ಯಾರು? ಅದೇ ಬೈಕ್ನವರು. ಪೊಲೀಸ್ನವರಲ್ಲ? ಅಲ್ಲ, ಬೈಕ್ನವರು ಅಣ್ಣ. ಆಮೇಲೆ ಹೊಡೆದಿದ್ದಾರೆ ಚೆನ್ನಾಗಿ. ಚೆನ್ನಾಗ್ ಹೊಡೆದ್ಮೇಲೆ ಆಮೇಲೆ ಹಾಗೆ ಹೇಳಾನೆ, ಮಾರಾಕಿದ್ದೀನಿ ಬೈಕ್ನ ಅಂತ. ಅದು TVS ಅಣ್ಣ, ಆ ಬೈಕ್ ನ ಹೊತ್ಕೊಂಡೋಗವನೆ. ಅದು ಸಣ್ಣಗೆ TVS ಇರುತ್ತಲ್ಲ ಅದು? ಹಾ ಅಣ್ಣ, ಅದು. ಅವರು ತೋಟದ ಹತ್ರ ಅದೇ ಹಸುಗೆ ತಿಂಡಿ ಎಲ್ಲ ತರಬೇಕಿರುತ್ತೆ, ಮತ್ತೆ ಹಸು ಕಡ್ಡಿ ತರಬೇಕಿರುತ್ತಲ್ಲ, ಅದಕ್ಕೆ ಇಟ್ಕೊಂಡಿರೋದನ್ನ ಹೊತ್ಕೊಂಡೋಗ ನೀನು. ಅಲ್ಲ, ಅದು TVS ಆದ್ರೆ ಅವ್ರಿಗೆ ಅದು ದೊಡ್ಡದು. ಅವ್ರಿಗೆ ದೊಡ್ಡದು, ಅವ್ರ ದೊಡ್ಡ ಬೈಕ್ ಇದೆ, ಆದ್ರೆ ಹೊತ್ಕೊಂಡೋಕೆಲ್ಲ ಇದು ಚೆನ್ನಾಗಿರುತ್ತೆ ಅಣ್ಣ. ಅದೆಲ್ಲ ಇಟ್ಕೊಳಕ್ಕೆ ಹೊಲ್ದಾಗೆಲ್ಲ ಓಡ್ಸಕ್ಕೆಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ 15,000 ಕಟ್ದೆ ಅಣ್ಣ, ಮತ್ತೆ ಸಾಲ ಮಾಡಿ. ಓಹೋ, ಅಂದ್ರೆ ಆ ಗಾಡಿ ದುಡ್ಡು 15,000 ಈಗ ಯಾರಿಗ್ ಮಾರಿದ್ನೋ ಅವನು ಇಲ್ಲ ಇಲ್ಲಿ. ಅವ್ರು ಇಸ್ಕೊಂಡ್ ಹೊಡಿದ್ರು, ಮತ್ತೆ ಇವನನ್ ಬಿಡಲ್ಲ ಅಂತಂದ್ರು, ಕಟ್ಟಾಕ್ತಿವಿ ಅಂತಂದ್ರು. ಏನ್ ಮಾಡ್ಲಿ ನಾನು, ಇವ್ನ್ ಕುಡ್ಕೊಂಡಾರ ಬಿದ್ಕೊಳ್ಳಿ, ಏನಾರ ಇಲ್ಲ ನಿಮ್ದೇ ಚೆನ್ನಾಗಿರ್ಬೇಕಲ್ಲ ಅನ್ಬಿಟ್ಟು ಸರಿ ಆಯ್ತು. ಅದಕ್ಕೂ ಮತ್ತೆ ಸಾಲ ಮಾಡ್ದೆ ಅಣ್ಣ, ಸಂಘದಲ್ಲಿ ಲೋನ್ ತಗೊಂಡೆ. ಆಯ್ತು, 15,000 ಕಟ್ಟಿದೆ. ಇಷ್ಟಕ್ಕೆ ಮುಗಿಲಿಲ್ಲ ಅಣ್ಣ ಅದು. ಆಮೇಲೆ ಏನ್ ಮಾಡಿದ್ದಾನೆ, ಯಾರ ತನ ಹೋಗ್ಬಿಟ್ಟು, ನಾನ್ ಹೆಂಡತಿ ಕೆಲ್ಸ ಮಾಡ್ತಿದ್ದ, ಅವಳು ನರ್ಸ್ ಇದ್ದಾಳೆ, ಕೆಲ್ಸ ಮಾಡ್ತಿದ್ದಾಳೆ ಅನ್ಬಿಟ್ಟು ಮಾಡಿದ್ನೇನೋ. ಆ ವಿಷಯ ನಂಗೆ ಗೊತ್ತಿಲ್ಲ ಅಣ್ಣ, ಈ ಸಾಲ ಮಾಡಿರೋದು. ಅವನು ಮನೆ ಹತ್ರ ಬಂದ್ ಕೂತ್ಕೊಂಡಣ. ಯಾರು? ಪಕ್ಕದಲ್ಲಿ ಅವನು ಸಾಲ ಮಾಡ್ಕೊಂಡಿದ್ದಾನೆ ಇನ್ ಮುಂಚೆನೆ. ಅಂದ್ರೆ ಈ ಮುಂಚೆ 30,000 ಹೆಂಗ್ ಹೊಂಚಿ ನಿಮ್ಮೂರ್ದೆ ಯಾರಿಗೂ ಕೊಟ್ಟಲ್ಲ, ಸ್ವಂತ ಬೇರೆ ಯಾರು ಇಲ್ಲ ಅಣ್ಣ, ಅವ್ರ ಸ್ವಂತ ಚಿಕ್ಕಪ್ಪ 30,000 ಇಸ್ಕೊಂಡು ಅವ್ರ ತರನೇ ಇವ್ರು ಯಾರೋ ಒಬ್ರು. ಇವನು ಯಾರೋ, ಅವನು ನಂಗ್ ಬೇಕೇ ಬೇಕು ದುಡ್ಡು ಅಂತ ಇಟ್ಕೊಂಡು ನಿಂತ್ಕೊಂಡ. ಎಲ್ಲಾರ್ಗು ಏನಂದ್ರೆ ಅಣ್ಣ, ನಾನ್ ಕೆಲ್ಸ ಮಾಡ್ತೀನಿ ದುಡ್ಡು ಕೊಡ್ಲಿ, ಮತ್ತೆ ಕೊಡಕ್ ಆಗ್ಲಿವಾ? ಅವನು ಕೇಳಿ ಅಂತಂದ್ರೆ ಅವ್ನು ನಿನ್ನ ಹೆಸರು ಹೇಳೋನೆ. ನಿಂದ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ನನ್ಗೆ ಗೊತ್ತು, ನಾನು ಕಂಪ್ಲೇಂಟ್ ಮಾಡ್ತೀನಿ. ನಂಗಂತೂ ಭಯ ನಡ, ಕಂಪ್ಲೇಂಟ್ ಅದೇ ಇದಿಲ್ಲ ಅಂತಂದ್ರೆ. ಸಾಲ ಮಾಡಿ ಕೊಡ್ತಿದ್ದೆ. ಕೊಡ್ತಾ ಇರೋದು. ಆಮೇಲೆ ಅವನ್ಗೂ 15,000 ಕೊಟ್ಟೆಣ. ಮತ್ತೆ ಅದ್ಯಾರೋ ಮತ್ತೆ ಅದೇ ಸಾಲ ಮಾಡ್ಕೊಂಡಿದ್ದಾನೆ, 10,000 ಸಾಲ ಮಾಡಿದ್ದಾನೆ. ಅದು 15,000, 5,000 ಬಡ್ಡಿ ಎಲ್ಲ ಆಗಿದೆ, ಒಟ್ಟು 15,000 ಅದನ್ನು ಕೊಟ್ಟೆ ಅಣ್ಣ. ಆಗ್ಲಿಲ್ಲ ಅಣ್ಣ, ನಂಗೆ ದಿನ ಕೊಡೋ ಟಾರ್ಚರ್ ಸಹಿಸ್ಕೊಳಕ್ ಆಗ್ಲಿಲ್ಲ. ಇಷ್ಟ ಆದ್ರೂನು ಸುಮ್ನೆ ಇರ್ಲಿಲ್ಲ ನಾನು. ಹೆಂಗೋ ನೆಮ್ಮದಿಯಾಗಿ ಕೆಲಸ ಮಾಡ್ಕೊಂಡಿದ್ದಾಳೆ, ಇರ್ಲಿ ಬಿಡು ಅಂತ ನನ್ ಬಾಯಿಗೆ ಬರ್ಲಿಲ್ಲ. ಆಮೇಲೆ ಏನ್ ಮಾಡ್ದೆ ಇವನು ಅಂತಂದ್ರೆ,
ದಿನ ಅದೇ 5 ಗಂಟೆಗೂ ಕುಡ್ಕೊಂಡ್ ಬಂದ್ ಮಲ್ಕೊಂತಿದ್ದ ಅಂತ ಹೇಳಿದ್ನಲ್ಲ. ಹ್ಮ್ ನಾನು 6 ಗಂಟೆಗೆ ಬಂದೆ. 6 ಗಂಟೆಗೆ ಬಂದ ತಕ್ಷಣ ಏನ್ ಮಾಡ್ದೆ, ಬಾಗ್ಲೆಲ್ಲ ಹಾಕ್ಬಿಟ್ಟಣ, ಸಿಲಿಂಡರ್ ಪೈಪ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಹ್ಮ್ ಇಬ್ರು ಸಾಯೋಣ ಅಂತ. ಇವನ್ ತುಂಬಾ ಕುಡ್ದಿದ್ದಾನ, ನಿಲ್ಲೋ ಶಕ್ತಿ ಅವನಿಗಿಲ್ಲ. ಹ್ಮ್ ಆಮೇಲೆ ಸಿಲಿಂಡರ್ ಪೈಪ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ. ಸಿಲಿಂಡರ್ ಪೈಪು ಹಾ ಅಣ್ಣ, ಅಂದ್ರೆ ಇಬ್ರು ಸಾಯೋಣ ಅಂತ. ಸಾಯೋಣ ಅಂತ. ಓ, ಅಂದ್ರೆ ಆತ ಹೇಳ್ತಿರೋದು ನಿನಗೆ ಕೇಳಿಸ್ತಾ ಇದೆ ಅದು? ಅಣ್ಣ ಅಂದ್ರೆ ಆತ ಹಂಗೆ ಹೇಳ್ತಿರೋದು ನಿನ್ಗೇನಾ? ಕೇಳಿಸ್ತಿದೆ. ಸಾಯ್ಬೇಕಷ್ಟೇ, ಬದುಕದ್ ಬೇಡ, ಇಬ್ರು ಸಾಯೋಣ, ನಾನ್ ಸತ್ರೆ ನೀನು ಸಾಯ್ಬೇಕು, ನೀನೇನಕ್ಕಿರ್ಬೇಕು ಅಂತ ಅಂದ. ಆಮೇಲೆ ಸಿಲಿಂಡರ್ ಪೈಪ್ನ ಕಿತ್ತಾಕ್ಬಿಟ್ಟು ಬೆಂಕಿ ಹಚ್ಚಾಕ್ ಹೋದಣ. ಅವ್ರ ಚಿಕ್ಕಪ್ಪ ಬಂದ್ರು, ದೊಡ್ಡಪ್ಪ. ಅವ್ರು ಬಂದ್ಬಿಟ್ಟು ಏನ್ ಮಾಡಿದ್ರು, ಇವ್ನು ಹೊಡೆದ್ಬಿಟ್ಟು ಹಾರೇಕಲ್ ತಂದ್ಬಿಟ್ಟು ಬಾಗ್ಲನ್ನ ತಳ್ಬಿಟ್ಟು ಅವನಿಗೆ ಹೊಡೆದ್ಬಿಟ್ಟು ನಾನು ಕರ್ಕೊಂಡು ಹೋದ್ರಣ ಅವ್ರ ಮನೆಗೆ. ಯಾರು ಈ 30,000 ರೂಪಾಯಿ ಇಸ್ಕೊಂಡಿದ್ರಲ್ಲ ಅವರು? ಅಲ್ಲ, ಅವ್ರ ಅಣ್ಣ. ಓಕೆ ಓಕೆ ಓಕೆ. ಆಮೇಲೆ ಕರ್ಕೊಂಡು ಹೋದ್ರು ಮನೆಗೆ. ಅವ್ರ ಮನೆಗೆ ಹೋದೆ, ಅವ್ರ ಮನೇಲೆ ಮಲ್ಕೊಂಡೆ. ಬೆಳಗ್ಗೆ ಎದ್ದು ಬಂದೆ ಅಣ್ಣ. ಇಲ್ಲಿ ಹಚ್ಕೊಂಡಿದ್ನ? ಹಚ್ಕೊಳ್ಳಿಲ್ಲ. ಶಬಾಷ್. ಅವನ್ ಉದ್ದೇಶ ಇದ್ದು ನನ್ ಸಾಯಿಸ್ಬೇಕಂತ, ಅವ್ನ್ ಸಾಯ್ಬೇಕಂತಲ್ಲ. ನೀನೇ ಆಚೆ ಹೋದ್ಮೇಲೆ ಹಚ್ಲಿಕ್ಕೆ ಕಾರಣ ಇಲ್ಲ ಅಂತ? ಹಚ್ಕೊಂಡ್ ಸಾಯಿ ಅಂತಂದ್ರು ಅವ್ರು, ಮನೆ ಕರೆದ್ಬಿಟ್ಟು. ನನ್ನ ಹೊರ ಕರ್ಕೊಂಡು ಹೋದ್ರಲ್ಲ, ಈಗ ಹಚ್ಕೊಂಡ್ ಸಾಯಿ, ನಾನೇ ಬೀಗ ಹಾಕೊಂಡ್ ಹೋಯ್ತೀನಿ ಅಂತಂದ್ರು. ಹಚ್ಲಿಲ್ಲ? ಹಚ್ಲಿಲ್ಲ ಅವನು. ಅಂದ್ರೆ ಅವಾಗ ಗೊತ್ತಾಯ್ತು ಅದು ಉದ್ದೇಶ ಅವಂದಲ್ಲ, ನಿಮ್ಮನ್ ಸಾಯಿಸೋದು ಅಂತ. ಸಾಯಿಸ್ಬೇಕಂತ ಆಯ್ತು. ಅಲ್ಲ, ಪುಣ್ಯ ನೋಡಿ, ದೇವ್ರ ತರ ಅವ್ರು ಬಂದ್ರಲ್ಲ. ಹಾ ಅಣ್ಣ, ಬಂದ್ರು. ಅಂದ್ರೆ ಅವ್ರನ್ನ ಸಪೋರ್ಟಿಗೆ ಬರ್ತಿದ್ರಣ್ಣ ಆಗಾಗ, ಈವ್ನಿಂಗ್ ಮಾಡ್ತಾನೆ ಅಂತಾನೆ. ಆಮೇಲೆ ಮುಗೀತಣ್ಣ. ನಾನ್ ಬೆಳಗ್ಗೆ ಎದ್ಬಿಟ್ಟು ಡ್ಯೂಟಿಗೆ ಹೋಗಿದ್ದೀನಿ. ಅಂದ್ರೆ ನಾನು ಹಾದಿ ಚುಂಚಿಲಿ ಜಾಯ್ನ್ ಆದಾಗ 9 ಗಂಟೆ ಡ್ಯೂಟಿ ಇರ್ತಿತ್ತು. ಅಂದ್ರೆ 8:30 ಮನೆ ಬಿಡ್ತಿದ್ದೆ. ಅಂದ್ರೆ ಬೈಕ್ ಇತ್ತಲ್ಲ, 20 ನಿಮಿಷ ಹೊಟ್ಟೋಗ್ಬಿಡ್ತಿದ್ದೆ ನಾನು ಹಾಸ್ಪಿಟಲ್ಗೆ. ಸರಿ, ಹಾಸ್ಪಿಟಲ್ಗೆ ಹೋಗಿದ್ದೀನಿ ನಾನು. ಹೋಗ್ಬಿಟ್ಟು ಡ್ಯೂಟಿಲಿ ಇದೀನಿ. ಇನ್ನ ಮತ್ತೆ ಇವನ್ ಏನ್ ಮಾಡಿದ್ದಾನೆ ಅಣ್ಣ ಅಂತಂದ್ರೆ, ಕೋವಿಡ್ ಟೈಮ್ ಅಣ್ಣ. ಕೋವಿಡ್ ಫಸ್ಟ್ ರೌಂಡ್ ಮುಗ್ದೋಗಿತ್ತಾಗ್ಲೇ. ಆಮೇಲೆ ಸರಿ ಓಕೆ ಬಂದಿದ್ದಾನೆ, ಹಾಸ್ಪಿಟಲ್ ಹತ್ರ ಬಂದಿದ್ದೆ. ನಾನು ಬೈಕ್ ಹತ್ರ ಮಲ್ಕೊಂಡಿದ್ದಾನೆ, ಕುಡ್ದುಬಿಡು ಬಂದ್ಬಿಟ್ಟು ಬಾಗ್ಲಲ್ಲಿ. ಅಂದ್ರೆ ಆಂಬುಲೆನ್ಸ್ ರೂಮ್ ಇರುತ್ತಲ್ಲ ಅಣ್ಣ, ಅಲ್ಲಿ ಬಾಗ್ಲಲ್ಲಿ ಮೆಟ್ಲುಗಳಿದೆಯಲ್ಲ, ಮೆಟ್ಲು ಮೇಲೆ ಮಲಗಿದ್ದಾನೆ. ನಿಮ್ಮ ಹಾಸ್ಪಿಟಲ್ ಹತ್ರ? ನಮ್ಮ ಹಾಸ್ಪಿಟಲ್ ಹತ್ರ. ಓಹೋ. ಆಮೇಲೆ ಅಲ್ಲಿ ಗ್ರೂಪ್ ಡಿಗಳು ಬಂದ್ಬಿಟ್ಟು ಹೇಳಿದ್ರು, ಮೇಡಮ್ ಈ ತರ ಅಂದ್ಬಿಟ್ಟು. ನಾನ್ ಸರಿ ನಮ್ ತಲೆ ಕೆಡ್ಸ್ಕೊಳ್ಳೋ, ಅನ್ಯಾದ್ರು ಮಾಡ್ಕೊಳ್ಳಿ ಅಂತ ಸುಮ್ನಾಗ್ಬಿಟ್ಟೆ ಅಣ್ಣ. ಆಮೇಲೆ ಸರಿ ಅವ್ನು ಅಷ್ಟಕ್ಕೆ ಬಿಟ್ಟಿಲ್ಲ. ಅವ್ನು ಏನ್ ಮಾಡಿದಾನೆ, 12 ಗಂಟೆಗೆ ಬಂದ್ ಮಲ್ಕೊಂಡಿದ್ದಾನಲ್ವಾ, ನಂದು 4:30 ಡ್ಯೂಟಿ ಮುಗಿಯುತ್ತೆ. ಅಂದ್ರೆ ಮಧ್ಯಾಹ್ನ 12 ಗಂಟೆ? ಹಾ, ಮಧ್ಯಾಹ್ನ 12 ಗಂಟೆ ಬಂದ್ ಮಲಗಿದ್ದಾನೆ ಅಲ್ಲಿ. ಆಮೇಲೆ ನಂದು 4:30 ಡ್ಯೂಟಿ ಮುಗಿಯುತ್ತೆ. ಅಷ್ಟ್ರೊಳಗೆ ಇವ್ನು ಏನ್ ಮಾಡಿದಾನೆ ಅಂತಂದ್ರೆ, ಗಾಡಿದು ಬ್ರೇಕ್ದು ವೈರ್ ಇರುತ್ತಲ್ಲ ಅಣ್ಣ, ನಿನ್ ಗಾಡಿದು? ಹಾ, ಬಿಚ್ಬಿಟ್ಟಿದ್ದಾನೆ ಎಲ್ಲಾನು. ಆ ಅಮ್ಮ ಬಂದ್ಬಿಟ್ಟು ಹೇಳಿದ್ರು, ಮೇಡಮ್ ಗಾಡಿ ಹತ್ರ ಇದ್ದ, ಏನೋ ಮಾಡ್ತಿದ್ದ, ನೋಡ್ಕೊಂಡು ಓಡ್ಸಿ ಮೇಡಮ್ ಗಾಡಿನ ಅಂತ ಹೇಳಿದ್ರು ಅವ್ರು. ನಾನು ಹಿಂಗ್ ಇಟ್ಕೊಂಡ್ ನೋಡ್ತೀನಿ, ಅದು ಬ್ರೇಕ್ ಹಿಡಿತಿಲ್ಲ ಅಣ್ಣ. ಆಮೇಲೆ ನನ್ನ ಫ್ರೆಂಡ್ ಇದ್ಲು, ಅವಳೇನ್ ಮಾಡಿದ್ರು, ಅವಳಿಗೆ ಮೆಕ್ಯಾನಿಕ್ ನಂಬರ್ ಗೊತ್ತಿತ್ತು, ಅವ್ನಿಗೆ ಕಾಲ್ ಮಾಡಿದ್ಲು. ಅವ್ನು ಬಂದ್ಬಿಟ್ಟು ಬೈಕ್ ಎತ್ಕೊಂಡು ಹೋದಣ್ಣ. ಅವನದ ಮೇಡಮ್ ಸ್ವಲ್ಪ ಹುಷಾರಾಗಿರಿ ಮೇಡಮ್ ಅಂತ ಹೇಳ್ದ. ಸರಿ ಅನ್ಬಿಟ್ಟು ಸುಮ್ನಾದ್ವಿ. ಆಮೇಲೆ ಅವ್ನು ಅಮೌಂಟ್ ಪೇ, ಮತ್ತೆ ಅವನು ಆಯ್ತ್ಕೊಂಡದ ಅಮೌಂಟ್ ಸ್ವಲ್ಪ ತಗೊಂಡ, ಹಳ್ಳಿ ಎಲ್ಲ ಮಾಡೋಣ, ಸ್ವಲ್ಪ ಅಮೌಂಟ್ ತಗೊಂಡ, ಓಕೆ ಅಂದ್ಬಿಟ್ಟು ಸುಮ್ನಾದ್ವಿ. ಇನ್ ಮನೆಗ್ ಬಂದ್ಬಿಟ್ಟು ನಾನು ಅವ್ರ ಚಿಕ್ಕಪ್ಪ ದೊಡ್ಡಪ್ಪಂದಿರ್ಗೆಲ್ಲ ಈ ತರ ಮಾಡ್ದ ಅಂತ ಹೇಳ್ದೆ. ಆಮೇಲೆ ಅವ್ರು ಏನ್ ಹೇಳಿದ್ರು, ಇನ್ ಬುದ್ಧಿ ಕಲಿಯಲ್ಲಿ ಏನ ಮಾಡ್ಕೊಂಡು ಹಾಳಾಗೋಗ್ಲಿ, ನನ್ಗೊಂದು ದಿನ ನೋಡಕ್ ಆಗ್ತಿಲ್ಲ. ಮತ್ತೆ ಅಣ್ಣ, ಹಬ್ಬ ಅಂತಂದ್ರೆ ಮನೆಗ್ ಜನ ಬರ್ತಾ ಇದ್ರು. ಅಂದ್ರೆ ಅವ್ರ ಚಿಕ್ಕಪ್ಪ ದೊಡ್ಡಪ್ಪನ ಮನೆಗ್ ಬಂದವರೆಲ್ಲ ನಮ್ಮ ಮನೆಗ್ ಬರ್ತಿದ್ರು. ಅವ್ರ ಮುಂದೆಲ್ಲ ಹೊಡಿತಿದ್ದ ಅಣ್ಣ. ಮತ್ತೆ ನನ್ಗೂನು ಅಷ್ಟೇ, ಮಕ್ಳಿಗೂ ಅಷ್ಟೇ, ಎಲ್ರು ಮುಂದೆ ಹೊಡಿತಿದ್ದ. ನನಗಂತೂ ಜೀವನನೇ ಬೇಡ ನಂಗ ಆಗ್ಬಿಡ್ದಣ್ಣ. ಸರಿ ಓಕೆ ಅನ್ಬಿಟ್ಟು ನಾನು ಹಂಗಿದ್ರು ಮಾತಾಡ್ದೆ, ಇದು ರೈತನ ಏನ್ ಮಾಡ್ಲಿ ಅಂತ ನೀವೇ ಹೇಳಿ, ನೀವೇ ಹೇಳಿ ನಾನು ನೋಡ್ಕೊಂತೀನಿ ಅಂದೆ. ಅವ್ರ ಏನಾದ್ರು ದಿನ ನಂಗ್ ಬಂದ್ ನಿಲ್ಲಕ್ ಆಗ್ತಿಲ್ಲ, ನೀನ್ ಹೊಟ್ಟೋಗ್ಬಿಡು ನಿಮ್ಮೂರ್ಗೆ ಅಂತ ಹೇಳಿದ್ರು. ಏನಂದ್ರು ಅವರು? ಹೊಟ್ಟೋಗ್ಬಿಡು ನಿಮ್ಮೂರ್ಗೆ ಅಂತ ಹೇಳಿದ್ರು. ಒಂದ್ ದೊಡ್ಡಪ್ಪ ಚಿಕ್ಕಪ್ಪ ಅಂದಿರಲ್ಲ. ಅಂದ್ರೆ ಅವ್ರು ಹೇಳಿದ್ದ, ನಿಮ್ ಗಂಡ ಹೇಳಿದ್ದ? ಅವನು ಹೇಳಿಲ್ಲ, ಅವನೇನು ಮಾತಾಡ್ಲಿಲ್ಲ ಅಣ್ಣ. ಓಕೆ, ಹೋಗ್ಬಿಡವ, ನಿನ್ ಪಾಡಿ ನಿನ್ ಜೀವನ ಕಟ್ಕೊ, ನಿಮ್ ತವ್ರ ಮನೆಗೆ ಹೋಗ್ಬಿಡು ನೀನು, ಇವನ್ ಸತ್ರ ಸಾಯ್ಲಿ, ನಿಂಗೆ ನಿನ್ ಮಕ್ಳಿಗಾರು ನೀನ್ ಬದುಕಿರ್ಬೇಕಲ್ವಾ ಅಂತಂದ್ರು. ಸರಿ ಓಕೆ ಅನ್ಬಿಟ್ಟು ನಾನೇನ್ ಮಾಡ್ದೆ ಅಣ್ಣ, ಆಯ್ತು ಅನ್ಬಿಟ್ಟು ಬಂದ್ಬಿಟ್ಟೆ ನಾನು. ಅವಾಗ ಬರ್ಲಿಲ್ಲ ಅಣ್ಣ, ಬೆಳಗ್ಗೆವರ್ಗು ಇದ್ದೆ. ಬೆಳಗ್ಗೆ ಅವ್ರ ದೊಡ್ಡಪ್ಪ ಒಬ್ಬ ಬಂದಿದ್ದ. ಅವನು ಇವನ್ ತರನೇ ಕುಡ್ಕೊಂಡ್ ಬಿದ್ದಿರ್ತಿದ್ದ ಅಲ್ಲಿ ಇಲ್ಲಿ, ಇವನು ಹಂಗೆ ಬಿದ್ದಿರ್ತಿದ್ದ. ಆಮೇಲೆ ಕೇಳ್ದೆ ಅಣ್ಣ, ನೋಡು ಫೈನಲ್ ಆಗಿ ಕೇಳ್ತಿದ್ದೀನಿ ನಾನು, ನೀನು ಕುಡಿಯತ್ತೆ ಬಿಟ್ಟು ನೆಟ್ಟಿಗಿರ್ತೀನಿ ಅಂದ್ರೆ ನಾನು ಇರ್ತಿಲ್ಲ, ನಾನು ಇರಲ್ಲ ಅಂತಂದೆ. ಗಂಡನ್ ಕೇಳಿದ್ರಿ? ಹಾ ಕೇಳ್ದೆ ಅಣ್ಣ. ಅವ್ರ ದೊಡ್ಡಪ್ಪ ಎಲ್ಲ ಇದ್ರು. ರಾತ್ರಿ ಎಲ್ಲ ಹೇಳಿದ್ರಲ್ಲ, ಇರ್ಬಿಡ ನೀನ್ ಹೊಂಟೋಗ್ಬಿಡು, ದಿನ ನೀನ್ ಅವ್ನ್ ಸಾಯಿಸನೆ ಅಂತ ನನ್ ಬಂದಿಲ್ ಕುತ್ಕೊಳಕ್ ಆಗಲ್ಲ ಅಂತಂದ್ರಣ್ಣ ಅವ್ರು. ಆಮೇಲೆ ಸರಿ ದಿನ ಸಾರ್ಗಳರ್ ಯಾರು ಅಂತ. ಹಾ ಅಣ್ಣ, ಅದಕ್ಕೆ ನಾನೇನಂತಂದೆ, ಸರಿ ಆಯ್ತು ಅನ್ಬಿಟ್ಟು ಕೇಳ್ದೆ, ಇನ್ಮೇಲಿಂದ ಕರೆಕ್ಟ್ ಆಗಿ ಇರ್ತೀನಿ ಅಂತಂದ್ರೆ
ನಾನು ಇರ್ತೀನಿ, ಇಲ್ಲ ಅಂತಂದ್ರೆ ನಂಗೆ ಇರಕ್ ಆಗಲ್ಲ ಅಂತಂದೆ. ಓ ನೀವು ಮತ್ತೆ ನನ್ಗೆ ಯಾರಿಗೂ ಅಮೌಂಟ್ ಕೊಡೋ ಅಷ್ಟು ಶಕ್ತಿ ನನ್ ಇಲ್ಲ, ಯಾಕೆ ನಾನು ತಗೊಳೋದು 10,000 ಅಷ್ಟೇ. ನೀವಿನ್ನೂ ಬದಲಾಗ್ತಾನೆ ಅನ್ನೋ ಭರವಸೆ ಇಲ್ಲ, ಆ ಮಾತು ಹೇಳಿದ್ರಿ. ಹಂಗಂತ ಅಂದೇಣ. ಅಪ್ಪ ನಂಗೆ ಹೊಡ್ಸ್ಕೊಂಡು ಸಾಲ ತೀರಿಸಿ ಸಾಕಾಗಿದೆ, ಈ ಥರ ಆದರೆ ನಂಗೆ ಬದುಕೋಕೆ ಇಷ್ಟ ಇಲ್ಲ, ಬದಲಾಗು ಅಂತ. ಹಾಗಂತ ಹೇಳ್ದೆ ಅಣ್ಣ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಅವನೇನ್ ಮಾಡ್ದ ಅಣ್ಣ, ಹಂಗ ಅಂದಿದ್ಕೆ ಮಾತೇ ಇಡ್ಲ ಅಣ್ಣ. ಏನೂನು ಸರಿ ಆಯ್ತು, ಇನ್ಮೇಲೆ ನಾನು ನೆಟ್ಟಿಗಿರ್ತೀನಿ ಇರು ಅಂತ ಇಲ್ಲ ಅಣ್ಣ. ಇಲ್ಲ ಹೋಗಿ ಅಂತ ನಿಲ್ಲ, ನನ್ ಮಕ್ಳು ಇಬ್ರು ಅಲ್ಲೇ ಇದ್ರಣ್ಣ ಅವಾಗ. ಆಮೇಲೆ ಏನ್ ಮಾಡ್ದೆ, ಆಮೇಲೆ ನಂಗೆ ಬೈಕ್ ಅಷ್ಟು ನಂಗೆ ಓಡ್ಸಕ್ ಬರ್ತಿರ್ಲಿಲ್ಲ ಅಣ್ಣ, ಪರ್ಫೆಕ್ಟ್ ಆಗಿ ಓಡ್ಸಕ್ ಬರ್ತಿರ್ಲಿಲ್ಲ. ಆಮೇಲೆ ಏನ್ ಮಾಡ್ದೆ, ಮಕ್ಳನ್ನ ಬಿಟ್ಬಿಟ್ಟು ಬ್ಯಾಗ್ ತೊಗೊಂಡೋಗಿ ಅಮ್ಮನ್ ಮನೆಗೆ ಇಟ್ಬಿಟ್ಟು ಬಂದೆ. ಅಮ್ಮನ್ ಕಾಲ್ ಮಾಡ್ದೆ ಈ ತರ ಐತೆ ಅಂತ. ನಮ್ಮಮ್ಮ ನಾನು ಇನ್ನೂ ಬದುಕಿದೀನಿ, ಇನ್ನೊಬ್ಬ ಗಂಡ್ಮಗ ಇದ್ರೆ ಸಾಕ್ತಿರ್ಲಿವ ನಾನು, ಬಂದ್ಬಿಡು ಅಂತ ಅಂತು. ಸರಿ ಓಕೆ, ಬ್ಯಾಗ್ ಎತ್ಕೊಂಡ್ಬಿಟ್ಟು ಇಟ್ಬಿಟ್ಟು ಹೋದೆ ಅಣ್ಣ. ಮತ್ತೆ ಮಕ್ಳು ಮನೇಲೇ ಇದ್ರು. ಅಟ್ಲೀಸ್ಟ್ ಅವಾಗ್ಲಾದ್ರೆ ಹೇಳ್ಬೋದಿತ್ತಲ್ಲ ನಾನು, ಇನ್ಮೇಲೆ ನೆಟ್ಟಗಿರ್ತೀನಿ ಇರು ಹೋಗ್ಬೇಡ ಅಂತ ಹೇಳ್ಬೋದಿತ್ತು. ಹೇಳಿಲ್ಲ ಅಣ್ಣ ಅವನು, ಮತ್ತೆ ಹೇಳಿಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಮಕ್ಳನ್ನ ಕರ್ಕೊಂಡ್ ಬಂದ್ಬಿಟ್ಟೆ ಅಣ್ಣ. ಬರ್ಲಿಲ್ಲ, 1 ತಿಂಗ್ಳವರೆಗೂ ಬರ್ಲಿಲ್ಲ ಅಣ್ಣ. ಆಮೇಲೆ ಕುಡ್ದುಬಿಟ್ಟು ಬಂದ. ನನ್ಗೆ ಒಂದು ವೈಟ್ ಶೀಟ್ ತಗೊಂಡ್ ಬಂದಿದ್ದಣ್ಣ, ಇದಕ್ ಸೈನ್ ಕೊಡು, ನಾನು ಮದ್ವೆ ಆಗ್ತಾ ಇದೀನಿ. ಅಂದ್ರೆ ನಿಮ್ಮ ಊರಿಗೆ? ಮದ್ವೆ ಆಗ್ತಿದೀನಿ, ಬರ್ತ್ ಕೊಡು ಅಂತ ಅಂದ. ಅಂದ್ರೆ ಬೇರೆ ಹುಡುಗಿನ ಮದ್ವೆ ಆಗ್ತಿದ್ದೀನಿ? ಬೇರೆ ಮದ್ವೆ ಆಗ್ತಿದೀನಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಏನು ಬರೆಯಕ್ ಹೋಗ್ಲಿ ಅಣ್ಣ, ಕೆಳಗಡೆ ಒಂದ್ ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಟೆ. ಖಾಲಿ ಆಳಿಗೆ ಸಿಗ್ನೇಚರ್ ಹಾಕ್ಬಿಟ್ಬಿಟ್ರ? ಹಾಕ್ಬಿಟ್ಟು ಕೊಟ್ಟೆ ಅಣ್ಣ. ನಂಗೆ ಆಗ್ತಿಲ್ಲ ಅಣ್ಣ, ಸಾಕಾಗ್ಬಿಟ್ಟಿದೆ ಜೀವನ. ಅಂದ್ರೆ ಆ ವೇಳೆಗೆ ಆಯ್ತಪ್ಪ, ಇನ್ ಇದನ್ನ ಮಾತಾಡೋ ಪ್ರಯೋಜನ ಇಲ್ಲ ಅಂತ ನೀವು ನಿರ್ಧಾರ ಮಾಡಿದ್ರಿ? ಹಾಕ್ಬಿಟ್ಟು ಕೊಟ್ಟೆ ಅಣ್ಣ. ಅಂದ್ರೆ ಅದೇನು ಕುಡಿದ್ ನಶೆಲೆ ಹೇಳಿದ್ದ ಅಥವಾ ತುಂಬಾ ಪ್ರಜ್ಞಾ ಸ್ಥಿತಿಯಲ್ಲೇ ಹೇಳಿದ್ದ? ಇಲ್ಲಿ ಕುಡ್ದಿದ್ದಾಗ್ಲೇ ಹೇಳಿದ್ದು, ನಾನ್ ಬೇರೆ ಮದ್ವೆ ಆಯ್ತಿದ್ನಿ ಅಂತ. ಹಂಗಂತ ಹೇಳ್ದ, ಬರ್ತ್ಕೊಟ್ಟೆ. ಆಮೇಲೆ ಅಣ್ಣ ಆಸ್ಪತ್ರೆಯಲ್ಲಿ ಅಂದ್ರೆ ಹಾಸ್ಪಿಟಲ್ ಅಂದ್ರೆ ಎಲ್ರು ಇರ್ತಾರಣ್ಣ, ಅಲ್ಲಿ ಜೆಂಟ್ಸ್ ಇರ್ತಾರೆ ಮತ್ತೆ ಲೇಡೀಸ್ ಇರ್ತಾರೆ. ಯಾರ ಜೊತೆನೂ ಮಾತಾಡಿಲ್ಲ ಅಂದ್ರೆ ಏನಣ್ಣ ಅರ್ಥ? ಅಲ್ಲಿ ನಮ್ ಡಾಕ್ಟರ್ ಇದ್ದಾರೆ, ತುಂಬಾ ಒಳ್ಳೆ ವ್ಯಕ್ತಿ ಅಣ್ಣ ಅವರು, ನಿಜ ಮರೆಯಂಗಿಲ್ಲ ನಾನು. ಅವ್ರನ್ನ ಅವ್ರ ಜೊತೆ ಇರಕ್ ಇಷ್ಟ ನೀನು, ಅವ್ರ ಮದ್ವೆ ಹೋಗ್ಬೇಕಂತ ಈ ತರ ಮಾಡ್ತಿದ್ಯಾ ಅಂತನೋರು. ಆಮೇಲೆ ಈಗ ಹಾಸ್ಪಿಟಲ್ ಅಂದ್ಮೇಲೆ ಅದೇ ಹೇಳದ್ನಲ್ಲ ಅಣ್ಣ, ಲೇಡೀಸ್ ಜೆಂಟ್ಸ್ ಇಬ್ರು ಇರ್ತಾರೆ, ಮತ್ತೆ ಡಾಟಾ ಆಪರೇಟರ್ ಇದ್ರು. ಸಾರ್ವಜನಿಕ ಜಾಗ ಅಂದ್ರೆ ಇದ್ದಿದ್ದೇ ಅಲ್ವೇ? ಅಣ್ಣ ಆಫೀಸ್ ರೂಮ್ ಅಲ್ಲಿ 5 ಸಿಸ್ಟಮ್ ಇತ್ತಣ್ಣ, ಡಾಟಾ ಆಪರೇಟರ್ ಇದ್ದಾರಣ್ಣ. ಅವ್ರನ್ನ ಮದ್ವೆ ಕಾಸಿನ ನಿನ್ಗೆ, ಅದಕ್ಕೆ ನೀನು ಇಲ್ಲೇ ಕೆಲಸ ಮಾಡ್ತಿದ್ಯಾ, ನೀನು ಕೆಲಸ ಮಾಡೋದೇನ್ ಬೇಡಪ್ಪ ಮನೆಗೆ ಅಂತ. ಸರಿ ಆಯ್ತು, ನಾನು ಕೆಲಸ ಬಿಟ್ಟು ಬರ್ತೀನಿ ನಡಿ ಅಂತಂದೆ. ಅಲ್ಲೂ ಜಗಳಣ್ಣ ದಿನ. ನಾನ್ ಬೆಳಗ್ಗೆ ಮನೇಲಿ ಎದ್ದೋಗಿದ್ದೀನಿ ಅಂತಂದ್ರೆ ಅಲ್ಲಿ ಬಂದ್ ಜಗಳ ಮಾಡೋದು ಏನಿರುತ್ತೆ ಅಣ್ಣ ಅಲ್ಲಿ? ದಿನ ಜಗಳ ಮಾಡ್ತಿದ್ದೀನಿ, ಮನೇಲೆ ಮಾಡ್ಕೋಬೋದಲ್ವಾ? ಓಹೋ, ಹಂಗಾರೆ ನಿಮ್ದು ಜಗಳದ ಜಾಗಗಳು 2, ಒಂದು ಮನೆ, ಇನ್ನೊಂದು ನಿಮ್ಮ ಕೆಲಸ ಹಾಸ್ಪಿಟಲ್. ಅಲ್ಲಿ ಎಲ್ಲ ನೋಡ್ತಾ ಇದ್ರು ಎಲ್ಲಾರ್ಗು ಗೊತ್ತಾಗ್ಬಿಟ್ಟಿತ್ತು. ಶುರುವಾಯ್ತು ಇವ್ರದ್ದು ಅಂತ. ನಾನು ಏನು ಮಾತಾಡ್ತಿರ್ಲಿಲ್ಲ ಅಣ್ಣ, ಎಲ್ರ ಮುಂದೆ ಏನ್ ಮಾತಾಡ್ಲಿಲ್ಲ ನಾನು. ಆಮೇಲೆ ಅದಕ್ಕೆನೆ ಹಂಗಿದ್ರು ಸುಮ್ನೆ ಅನ್ಕೊಂಡ್ ಸುಮ್ನೆ ಆಗ್ತಿದ್ದೆ. ಸರಿ ಇಷ್ಟೆಲ್ಲ ಆದ್ರೂ ಸುಮ್ನೆ ಬಿಡ್ಲಿ ಅಣ್ಣ. ಮತ್ತೆ ಆಸ್ಪತ್ರೆ ಬಂದ್ ಜಗಳ ಮಾಡೋದು, ಹಿಂದೆ ಬಂದ್ ಬೈಕ್ ಹತ್ರ ಕುತ್ಕೊಂಡಿರೋದು, ಮತ್ತೆ ಬ್ರೇಕ್ ವೈಟ್ ಕಟ್ ಮಾಡೋದು, ಬರೀ ಇದ್ದೇ ಆಗೈತಣ್ಣ. ನನಗೂ ಆಗ್ಲಿಲ್ಲ ಅಣ್ಣ. ಅಲ್ಲೇ ಸ್ಟೇಷನ್ ಇತ್ತು, ಹೆಂಗಿರಿ ಎಲ್ಲಾರ್ದು ನಂಬರ್ ಇರುತ್ತಲ್ಲ ಅಣ್ಣ. ಮತ್ತೆ ಕೋವಿಡ್ ಇನ್ನು ವ್ಯಾಕ್ಸಿನೇಷನ್ ಅದು ಇದೆಲ್ಲ ನಡೀತಾನೆ ಇತ್ತಣ್ಣ ಇನ್ನು. ಹಾಗಾಗಿ ಅಲ್ಲಿ ನಂಬರ್ ಎಲ್ಲ ಎಲ್ಲಾರು ಇತ್ತಲ್ಲ. ನನ್ ಫ್ರೆಂಡ್ ಏನ್ ಮಾಡಿದ್ಲು, ಅಲ್ಲಿ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ಲು. ಒಬ್ರು ಪೊಲೀಸ್ ಬಂದ್ಬಿಟ್ಟು ನಿನ್ಗೆ 2 ಹೊಡೆದ್ಬಿಟ್ಟು ಕಳ್ಸಿದ್ರು, ಹೋಗ್ ಸುಮ್ನೆ ಅಂತ. ಆಮೇಲೆ ಹೊಟ್ಟೋಗ್ಬಿಟ್ಟ. ನಂಗೆ ಆಗ್ತಿಲ್ಲ ಸರ್, ನಂಗೆ ಇಲ್ಲಾಂದ್ರೆ ಬರ್ತ್ ಕೊಡ್ಲಿಲ್ಲ, ಡೈವರ್ಸ್ ಕೊಡ್ಲಿ ಅಂತಂದ. ಬರ್ತ್ ಕೊಟ್ಟಿದ್ದೀನಲ್ಲ ಆಗ್ಲೇ ಅಂತಂದೆ ನಾನು. ಅದಾಗಲ್ಲ, ಡೈವರ್ಸ್ ಕೊಡು ಅಂತಂದ. ಆಮೇಲೆ ಮಧ್ಯರಾತ್ರಿ 3 ಗಂಟೆ ಅಣ್ಣ ಕಾಲ್ ಮಾಡ್ಬಿಟ್ಟು ಯಾವನ್ ಜೊತೆ ಮಲಗಿದ್ಯಾ ಅಂತ ಕೇಳ್ತಿದ್ದ. ಸರಿ ಹೋಗಿ ಅನ್ಬಿಟ್ಟು ನಾನೇನ್ ಮಾಡಿದೆ, ರಜಾ ಹಾಕ್ತೇನೆ ಅವತ್ತು. ರಜಾ ಹಾಕ್ಬಿಟ್ಟು ಆ ವೇಳೆಗೆ ನೀವು ಆಲ್ರೆಡಿ ನೀವು ತವ್ರ ಮನೆ ಸೇರಿದ್ರಿ? ಸೇರಿದೆ ಅಣ್ಣ. ಅಲ್ಲಿಂದ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ಅಲ್ಲಿಂದಾನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಈತ ಸಪರೇಟ್ ಇದ್ನ ಇವ್ರ ಅಜ್ಜಿ ಮನೆಯಲ್ಲಿ? ಇಲ್ಲ, ಮನೆ ಕಟ್ಸ್ಕೊಂಡಿದ್ದಾಗಿತ್ತಣ್ಣ, ಆ ಮನೇಲೇ ಇದ್ದ. ಓಕೆ ಓಕೆ, ಸರಿ ಆಯ್ತು. ಇನ್ನ ಆಯ್ತು, ಅದು ಮುಗೀತು. ಈಗ ಆಲ್ರೆಡಿ ನಾನು ಬಿಟ್ಟು 5 years ಆಗಿದೆ ಅಣ್ಣ. ಅಂದ್ರೆ ಅದಾದ್ಮೇಲೆ ಅಂದ್ರೆ ಆ ಪೊಲೀಸ್ನವ್ರು ಆ ರೀತಿ ತೊಂದ್ರೆ ಕೊಟ್ಟ ಆದ್ರೂ ಅವ್ರೆ ಅಂತಂದ್ರು, ಇವ್ನ್ಗೆ 2 ಹೊಡೆದ್ಬಿಟ್ಟು ನೋಡಿ ಮೇಡಮ್ ಸಾಕು ಇದೆಲ್ಲ ಜಗಳ, ಯಾವಾಗ್ಲೂ ಜಗಳ ಮಾಡಿ ನಮ್ಗೂನು ಸ್ಟೇಷನ್ ಇಂದ ಬರಕ್ ಆಗ್ತಿಲ್ಲ, ನಿಮ್ದೇನು ಕ್ಲಿಯರ್ ಮಾಡ್ಕೊಂಡು ಸುಮ್ಮನೆ ಅವ್ರು ಒಳ್ಳೇದಾಗಿತ್ತಣ್ಣ. ಅವ್ನ್ ಬಂದ್ ಜಗಳ ಮಾಡ್ದಾಗಿಲ್ಲ, ನನ್ ಫ್ರೆಂಡ್ ಕಾಲ್ ಮಾಡಿ ಕರೀತಿದ್ಲ, ನಾನೇ ಕಾಲ್ ಮಾಡಿ ಕರೀತಿದ್ದೆ, ಬರ್ತಿದ್ರು, ಬೈತಿದ್ರು, ಒಂದ್ ಹೊಡೆದ್ರು ಸುಮ್ನೆ ಹೋಗೋನು. ಅದಕ್ಕೆ ಹಂಗ ಅಂತಂದ್ರು, ಏನೋ ಒಂದ್ ಕ್ಲಿಯರ್ ಮಾಡ್ಕೊಡಿ ಅಂತಂದ್ರು. ಆಮೇಲೆ ಏನ್ ಮಾಡ್ದೆ ಅಣ್ಣ, ಇವ್ನು ಫೋನ್ ಮಾಡ್ಬಿಟ್ಟು ಏನಂದ, 3 ಗಂಟೆ ರಾತ್ರಿ ಕಾಲ್ ಮಾಡ್ಬಿಟ್ಟಣ, ಯಾವನ್ ಜೊತೆ ಮಲ್ಗಿದ್ಯಾ ಅಂತ ಕೇಳ್ದ.
ಆಗ್ಲಿಲ್ಲ ಅಣ್ಣ. ಬೆಳಗ್ಗೆ 6 ಗಂಟೆಗೆ ಮತ್ತೆ ನಾನು ಕಾಲ್ ಮಾಡಿದೆ ಅವನಿಗೆ. ಕಾಲ್ ಮಾಡ್ಬಿಟ್ಟು ಇದೇನ್ ಸಮಸ್ಯೆ ನಿನ್ಗೆ, ಮಧ್ಯರಾತ್ರಿ ಕಾಲ್ ಮಾಡ್ತಿಯಲ್ಲ, ಸರಿ ಈಗ ಏನಂತ ಹೇಳಿ, ಮನೇಲಿ ಇವತ್ತು ರಜಾ ಕೊಟ್ಟು ಮನೆಗ್ ಬರ್ತಿದ್ದೀನಿ ನಾನು, ನಿನ್ ಮನೆಗ್ ಬಾ, ನಾನ್ ಮಾತಾಡ್ಬೇಕಂತಂದೆ. ಬರ್ಲಿಲ್ಲ ಅಣ್ಣ. ಹೋಗ್ ಕಂಪ್ಲೇಂಟ್ ಕೊಡ್ಕೊ ಹೋಗು ಅಂತಂದ. ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಣ. ಆಮೇಲೆ ಕಂಪ್ಲೇಂಟ್ ಕೊಟ್ರೆ ಖಾಲಿ ಸಿಕ್ತಿಲ್ಲ ಅವ್ರಿಗೆ. ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲ ಹೊಂಟೋಗ್ಬಿಟ್ಟಾನೆ, ಎಲ್ಲ ಕುಡಿದ್ ಮಲ್ಗಿದ್ನೇನೋ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ನಲ್ಲ. ಆಮೇಲೆ ಒಂದಿನ ಕರ್ಸ್ತೀನಿ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತಳ ನನಗೆ. ಸರಿ ಅವ್ನ್ ಕರ್ಸ್ಬಿಟ್ಟು ಅವ್ನ ಅಲ್ಲಿ ಇರ್ಸ್ಕೊಡಿ, ಆಮೇಲೆ ನಾನ್ ಬರ್ತೀನಿ, ಯಾಕೆ ನಂಗೆ ಬಂದು ಸಾಕಾಗ್ಬಿಟ್ಟಿದೆ, ನನ್ಗುನು ಎಷ್ಟ್ ದಿನ ರಜಾ ಹಾಕ್ಬಿಟ್ಟು ಬರ್ಲಿ ಅಂತಂದೆ. ಆಮೇಲೆ ಸರಿ ಓಕೆ ಅನ್ಬಿಟ್ಟು ಸ್ಟೇಷನ್ ಹತ್ರ ಬಂದಣ್ಣ. ಆಮೇಲೆ ಇಲ್ಲ ಸರ್ ನಾನು ಏನು ಮಾಡಿಲ್ಲ, ಹಿಡು ಇಲ್ಲಿ ಕೆಲ್ಸದ ಹತ್ರ ಹೋಯ್ತಾಳ, ಅಲ್ಲಿ ಯಾರ್ಯಾರ ಜೊತೆ ಯಾರ್ಯಾರ ನೋಡ್ಕೊಂಡಿರ್ತಾಳೋ ಗೊತ್ತಿಲ್ಲ ಅಂತ ಅಂದ. ನಮ್ಮ ಅಪ್ಪನ ಕರ್ಕೊಂಡು ಹೋಗಿದ್ದೆ ನಾನು ಸ್ಟೇಷನ್ಗೆ. ಅಣ್ಣ ಇರ್ಲಿಲ್ಲ, ಅಣ್ಣ ಬೆಂಗಳೂರಲ್ಲಿ ಇದ್ನ, ಹಾಗಾಗಿ ಅಪ್ಪನಷ್ಟೇ ಕರ್ಕೊಂಡು ಹೋಗಿದ್ದೆ. ಆಮೇಲೆ ನಮ್ಮ ಅಪ್ಪನ ಹಂಗೆ ಅಂತು. ಆಮೇಲೆ ಅವ SI ನೋಡ್ತಿದಂಗೆ ಹೇಳ್ಬಿಟ್ಟ, ನೀನ್ ಅಂತ ಲೋಫರ್ ಅಂತ ನೋಡ್ತಿದಂಗೆ ಗೊತ್ತಾಗ್ತಿದೆ, ಹೋಗವ ನೀನ್ ಹೋಗು ಡಿವರ್ಸ್ ತಗೋ, ಲಾಯರ್ ವ್ಯವಸ್ಥೆ ಏನ್ ಬೇಕು ನಾನು ಮಾಡ್ತೀನಿ ಅಂತಂದ. ಈ ಸ್ಟೇಷನ್ ಒಂದೇ ಒಂದಿನ ಹಾಡದ್ ನೋಡ್ಬಿಟ್ಟು ಅಲ್ಲಿ SI ಹಂಗಂದ್ರಣ, ಡಿವೋರ್ಸ್ ತಗೊಳ್ಳಿ ಹೋಗ್ಬಿಟ್ಟು, ನಾನು ಬೇಕಾದ್ರೆ ಲಾಯರ್ ಜೊತೆ ಎಲ್ಲ ಮಾತಾಡ್ತೀನಿ ನಾನು ಅಂತಂದ್ರು. ಇವ್ನ್ಗೆ ಹೊಡೆದ್ಬಿಟ್ಟು ಅವ್ರ ಚಿಕ್ಕಪ್ಪ ಅವ್ರ ಊರ ಯಾರನ್ನ ಕರ್ಕೊಂಬಂದಿದ್ದ, ಎಲ್ರು ಬೈದ್ಬಿಟ್ಟು ಎಲ್ಲವನ್ನ ದೊಡ್ಬಿಟ್ಟು ಕರ್ಕೊಂಡೋದ್ರು. ಅಷ್ಟೇಣ. ಆಗ್ಲಿಲ್ಲ ನನ್ಗೆ, ಬರೀ ಆಸ್ಪತ್ರೆ ಇದ್ರು, ಅಲ್ಲಿ ಹೋದ್ರು ನೆಮ್ಮದಿ ಇಲ್ಲ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆಣ. ಓಕೆ, ಅಂದ್ರೆ ನಿಮ್ ತವ್ರ ಮನೆಯಿಂದ ನಿಮ್ಮ ಅಣ್ಣ ಇದ್ದು ಬೆಂಗಳೂರಿಗೆ ಬಂದ್ರಿ? ಆದ್ರೆ ಅಣ್ಣನ ಮನೇಲಿ ಉಳ್ಕೊಳ್ಳಿಲ್ಲ ಅಣ್ಣ. ಅಲ್ಲ, ಬೆಂಗಳೂರಿಗೆ ಬಂದ್ರಿ ಅಂತ? ಬೆಂಗಳೂರಿಗೆ ಬಂದೆ ನಾನು. ಡೈವರ್ಸ್ ಆಯ್ತಾ? ತಗೊಂಡೆ ಅಣ್ಣ, ನಾನು ಬೆಂಗಳೂರಿಗೆ ಬಂದ್ಮೇಲೆ ಡಿವೋರ್ಸ್ ತಗೊಂಡೆ ಅಣ್ಣ. ಇನ್ನೊಂದು ಮದುವೆ ಆದ್ರ? ಯಾರು ಏನ್ ಕೊಡ್ತಾರಣ್ಣ ಮದ್ವೆಗೆ, ಅದಕ್ಕೆ ಚೆನ್ನಾಗಿರೋರ್ಗೆ ಹುಡುಗಿ ಕೊಡ್ತಾ ಇಲ್ಲ ಯಾರುನು. ಅವತ್ತು ಪೇಪರ್ ಸೈನ್ ಹಾಕ್ಸ್ಕೊಂಡು ಬಂದಿ ಸುಮ್ನೆ? ಅದು ಒಂದ್ಸಲ ಅಲ್ಲ ಅಣ್ಣ, ತುಂಬಾ ಸಲ ಆಗೋಗಿದೆ ಆ ಸೈನ್ ಹಾಕ್ಸ್ಕೊಳ್ಳೋದು. ಹಂಗಾಗಿ ಅವ್ನಿಗೆ ಯಾರು ಏನ್ ಕೊಡ್ತಾರ, ಹಂಗಿದ್ರು ಓದ್ನಂತೆ ಅಲ್ಲಿ ಯಾರನ್ನ ಕೇಳಿದ್ನಂತೆ. ಆಮೇಲೆ ಅವಳೇನಂದ್ಲಂತೆ, ಅವಳಿಗೊಂದ್ 45 ವರ್ಷ ಆಗಿತ್ತಂತೆ, ಇವ್ನಿಗೆ 40 ಇತ್ತು ಅನ್ಕೊಂತೀನಿ ಅವಾಗ. ಅವಳು ನೀನ್ ಹೆಂಡತಿ ಹತ್ರ ಸೈನ್ ಹಾಕ್ಸ್ಕೊಂಬ, ನಾನು ಆಯ್ತೀನಿ ಅಂದ್ಲಂತೆ. ಅದಕ್ಕೆ ಬಂದ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಹೋಗೋಣ 4-5 ಸಲ. ಡಿವೋರ್ಸೇ ಮುಗಿತಣ್ಣ. ಅವನ ಊರಲ್ಲಿದ್ದ, ನಾನು ಇಲ್ಲಿದ್ದೀನಿ ಅಷ್ಟೇ. ಈಗ ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? 2022 ಅಲ್ಲಿ ಬಂದಿದ್ದೇನ. ಮಕ್ಳು ಎಲ್ಲಿದ್ದಾವ? ಮಗಳು ಇಲ್ಲಿದ್ದಾಳೆ, ಮಗ ಅಲ್ಲಿದ್ದಾಳ ಊರಲ್ಲಿ. ನಿಮ್ಮ ಅಮ್ಮನ ಹತ್ರ? ಅಮ್ಮನ ಹತ್ರ ಇದಾರೆ. ನಾನೇ ಎಜುಕೇಶನ್ ಎಲ್ಲ ನೋಡ್ಕೊಂತಿದ್ದೀರಣ್ಣ. ಒಳ್ಳೇದು. ಈಗ ನರ್ಸ್ ಕೆಲಸನೇ ಮಾಡ್ತಿದ್ದೀರಾ? ಹ್ಞೂ, 2 ಸೈಡ್ ಕೆಲಸ ಮಾಡ್ತಿದ್ದೀನಿ. ಈಗ ಚುಂಚನಗಿರಿಯಿಂದ ಇಲ್ಲಿ ಬೇರೆ? ಇಲ್ಲಿ ಗವರ್ನಮೆಂಟ್. ಓ ಹೌದಾ, ಕೆಲಸ ಸಿಕ್ತಾ? ಅಂದ್ರೆ ಕಾಂಟ್ರಾಕ್ಟ್ ಬೇಸಿಕ್ ಅಣ್ಣ. ಓಕೆ, ತೊಂದರೆ ಇಲ್ಲ. ಅಂದ್ರೆ ಸ್ವಲ್ಪ ದುಡಿಮೆ ಅಲ್ಲಿಗಿಂತ ಜಾಸ್ತಿ ಇದೆ ಅಂದ್ಕೊಳ್ಳೋಣ. ಒಂದ್ ಸೆಕೆಂಡ್ ಅಣ್ಣ. ಕೇಳಿಸ್ತಿದ್ಯಾ? ಕೇಳಿಸ್ತಿದ್ಯಲ್ಲ, ನಾನೇ ಮ್ಯೂಟ್ ಮಾಡಿದ್ದೆ, ನಂದು ಡ್ಯೂಟಿ ಮುಗೀತು ಒಂದು. ಓಕೆ, ತೊಂದರೆ ಇಲ್ಲ. ಅಂದ್ರೆ ಅಲ್ಲಿಗಿಂತ ಸ್ವಲ್ಪ ದುಡಿಮೆ ಚೆನ್ನಾಗಿದೆಯಾ ಇಲ್ಲಿ? ಏನಣ್ಣ, ಕಾಂಟ್ರಾಕ್ಟ್ ಬೇಸಿಕ್ ಅಂದ್ರೆ 20,000 ಅಷ್ಟೇ ಕೊಡ್ತಾರ. ಆಗಲ್ವಾ? ಅಲ್ಲ 12,000 ಕೊಡ್ತಿದ್ರು, ಹೌದಲ್ಲ? ತೊಂದರೆ ಇಲ್ಲ. ಅಂದ್ರೆ ಪರ್ಮನೆಂಟ್ ಟ್ರೈ ಮಾಡ್ತಿದ್ದೀರಾ ಗೌರ್ಮೆಂಟ್ ಕೆಲಸಕ್ಕೆಲ್ಲಾದ್ರೂ? ಹಣ ಇದ್ರಲ್ಲಿ ಏನೋ ಆಗುತ್ತೆ ಅಂತ ಹೇಳ್ತಾರೆ, ನೋಡ್ತಾ ಇದ್ದೀನಲ್ಲ. ಇರ್ಲವಾ, ಬಟ್ ಏನಂದ್ರೆ ಒಂದು ಸ್ವತಂತ್ರವಾದ ಜೀವನ, ಇಷ್ಟೊಂದು ಸೋಲು ಅವಮಾನ ಅಥವಾ ದೌರ್ಜನ್ಯವನ್ನು ಅನುಭವಿಸಿದ ಒಂದು ಹೆಣ್ಣಿಗೆ ಒಂದು ಕನಿಷ್ಠ ಅರ್ಹತೆ ಉಳ್ಳ ಕೆಲಸ ಸಿಗುವುದು ಕೂಡ ದೊಡ್ಡ ಅನುಗ್ರಹವೇ ಸರಿ, ಹೌದಲ್ಲ? ಇದಕ್ಕಿಂತ ದೊಡ್ಡದು ಬಯಸು, ತಪ್ಪಿಲ್ಲ. ಆದ್ರೆ 20,000 ಕೂಡ ನಿನ್ನ ಮಟ್ಟಕ್ಕೆ ಬಹಳ ದೊಡ್ಡದೆ. ಹೌದು ಅಣ್ಣ. ಆದ್ರೆ ಈಗ ನಾನು 2 ಸೈಡ್ ಕೆಲಸ ಮಾಡ್ತಿದ್ದೀನಿ. ಅಂದ್ರೆ ಇದು ಗವರ್ನಮೆಂಟ್ ಮುಗಿಸ್ಕೊಂಡು ಮತ್ತೆ ಯೂನಿಂಗ್ ಡ್ಯೂಟಿನ ಮಾಡ್ತಾ ಇದ್ದೀನಣ್ಣ. ಅಂದ್ರೆ ಯಾರ್ದು ಇಂಡಿವಿಜುವಲ್ ಕೇರ್ ಮಾಡೋ, ಅಂದ್ರೆ ಈಗ ಸಾಫ್ಟ್ವೇರ್ ಕಂಪ್ನಿ ಇರುತ್ತಲ್ಲ ಅಣ್ಣ, ಅಲ್ಲಿ ಒಬ್ರು ಡಾಕ್ಟರ್ನ ಒಬ್ರು ನರ್ಸ್ನ ತಗೊಂಡಿರ್ತಾರೆ. ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಡ್ಯೂಟಿ ಮಾಡ್ತೀನಿ ಅಣ್ಣ. ನೀವು 2 ಟೈಮ್ ಅಂದ್ರೆ ಅಲ್ಲಿ ಗೌರ್ಮೆಂಟ್ ಡ್ಯೂಟಿ ಅಲ್ದೇನೆ ಇಲ್ಲಿ ಪ್ರೈವೇಟ್ ಆಗಿ ನೀವು ಒಂದಷ್ಟು ಈವ್ನಿಂಗ್ ಟೈಮಾ? ಅಂದ್ರೆ ಯಾರ್ಯಾರು ಇದ್ದೀರಿ ಈಗ ನೀವು? ಮಗಳು ಮತ್ತೆ ನಾನು ಇದೀವಿ. ಅಂದ್ರೆ ಸಪರೇಟ್ ಮನೆ ಮಾಡ್ಕೊಂಡ? ಮುಂಚೆ ಹಾಸ್ಪಿಟಲ್ ಮೇಲೆನೆ ಮಾಮೂಲಿ ಸ್ಟಾಫ್ಗೆ ಅಂತ ರೂಮ್ ಇರುತ್ತಲ್ಲಣ್ಣ, ಆ ರೂಮಲ್ಲಿ ಸ್ಟೇ ಮಾಡ್ಕೊಂಡಿದ್ದೆ. ಡಾಕ್ಟರ್ ಸ್ವಲ್ಪ ತುಂಬಾ ಕಿರಿಕ್ ಆಗ್ಬಿಡ್ತಾನ ಈ ಅಮ್ಮಂದು. ಹಾಗಾಗ್ಲಿಲ್ಲ, ಹಂಗಾಗಿ ಬೇರೆ ಕಡೆ ಟ್ರಾನ್ಸ್ಫರ್ ತಗೊಂಡು ಅಲ್ಲಿ ಟ್ರಾನ್ಸ್ಫರ್ನ ತಗೊಂಡು ಇದ್ದೀನಣ್ಣ ಇವಾಗ.
ಮಗಳು ತೊಂದ್ರೆ ಇಲ್ಲೇ ಇಲ್ಲ. ಇದ್ದಾಳೆ, ಅವಳಿಗೆ ಎಜುಕೇಶನ್ ಮಾಡಿಸಿದ್ದೀನಿ. ಆಗ್ಲಿ, ಎಷ್ಟು ವರ್ಷ ಅವ್ರಿಗೆ? ಈಗ 16 ಅಣ್ಣ. ಬಟ್ ನಿಮ್ಮ ತಂದೆ ತಾಯಿಗೆ ಸುಮ್ಮನೆ ಕೇಳ್ತೀನಿ ಆ ಪ್ರಶ್ನೆ, ಪಶ್ಚಾತ್ತಾಪ ಇದೆಯಾ ನನ್ನ ಮಗಳು ಬೇಡ ಅಂದ್ರೂ ಕೂಡ ಈ ಥರ ಮಾಡಿಬಿಟ್ಟು ನಾವು ಅಂತ? ಸ್ಟಾರ್ಟಿಂಗ್ ಇತ್ತಣ್ಣ, ಇವಾಗಿಲ್ಲ ಅಣ್ಣ. ಇಲ್ಲ ಅಂದ್ರೆ ಅದರ ಅರ್ಥ ಅವ್ರ ಬೆಂಬಲ ಇದೆಯಾ ಅಂದ್ರೆ ನಿಮ್ಮ ಬದುಕ? ಬೆಂಬಲ ಇದೆ. ಹ್ಮ್ ಹ್ಮ್ ಅವರು ಆದ್ರೂ ಅಣ್ಣ ಇದೆಲ್ಲ ಮುಗೀತಲ್ವಾ, ಇಷ್ಟೆಲ್ಲ ಆಯ್ತು, ಹೆಂಗಾಯ್ತು ಚೆನ್ನಾಗಿ ನೆಮ್ಮದಿಯಾಗಿರು, ಸ್ಟಾರ್ಟಿಂಗ್ ಇಲ್ಲ ಅಂದ್ರು, ಇವಾಗಿಲ್ಲ ಅಣ್ಣ. ಇವಾಗ ಏನಂತಾರೆ? ಇವಾಗ ಅವು ಅಷ್ಟೇ ಮಾತಾಡ್ತಾರೆ, ಅಂದ್ರೆ ಅಷ್ಟು ಫಸ್ಟ್ ಅಷ್ಟು ಇಲ್ಲ ಅಣ್ಣ. ಬಟ್ ಒಂದ್ ಮಗು ನೋಡ್ಕೊಳ್ತಾವ್ರೆ. ಅಮೌಂಟ್ ಎಲ್ಲ ನಾನೇ ಪೇ ಮಾಡ್ತೀನಿ ಅಣ್ಣ. ಇರ್ಲವ, ಅಮೌಂಟ್ ಪೇ ಮಾಡೋದು ಒಂದು ಕಡೆ. ಈಗ ನೋಡವಾ, ನಾನು ಹುಡುಕ್ತಾ ಹೋದ್ರೆ ಎಲ್ಲರಲ್ಲೂ ಅವ್ರದೇ ಆದ ತೊಂದರೆಗಳು ದೋಷಗಳು ಇದ್ದೇ ಇದ್ದಾವೆ. ಈಗ ಅವರು ನಿನ್ನನ್ನು ದೂಷಿಸ್ಲಿಕ್ಕೆ ಅವ್ರಿಗೂ ಒಂದಷ್ಟು ಕಾರಣ ಇದ್ದಾವೆ, ನಿನ್ನ ಗಂಡನ್ ದೂಷಿಸ್ಲಿಕ್ಕೆ ನಿನ್ನ ಹತ್ರ ಒಂದಷ್ಟು ಕಾರಣ ಇದ್ದಾವೆ, ನಿನ್ ಗಂಡನ ಹತ್ರ ಹೋದ್ರೆ ನಿನ್ನನ್ನು ದೂಷಿಸ್ಲಿಕ್ಕೆ ಅವನ ಹತ್ರ ಒಂದಷ್ಟು ಕಾರಣ ಇದ್ದಾವೆ. ನೋಡವಾ, ನೀನ್ ಹೆತ್ತಿದೀಯಾ, ಹುಟ್ಟಿಸಿದ ತಂದೆ ಅಯೋಗ್ಯನಾಗಿ ಬೇಜವಾಬ್ದಾರಿಯಿಂದ ದೂರ ಸರಿದಿರ್ಬೋದು. ಆದ್ರೆ ತಾಯಿಯಾದವಳು ನಿನ್ನ ಶಕ್ತಿ ಮೀರಿ ನಿನ್ನ ಜೀವಿತಾವಧಿಯ ಕೊನೆಯವರೆಗೂ ಮಕ್ಕಳ ಸಲುವಾಗಿ ಏನೇನು ತ್ಯಾಗ ಬಲಿದಾನಗಳನ್ನು ಮಾಡಬೇಕು ಮಾಡಲೇಬೇಕು. ಅಂದ್ರೆ ನನ್ನೊಂದು ಹೆಣ್ಣಾಗಿ ಇಷ್ಟೇನ ನನ್ನ ಬದುಕು ಅಂತ ಅಂದುಕೊಳ್ಬೇಡ. ಇಷ್ಟೇನ ಅನ್ನೋದಕ್ಕಿಂತ ಸಿಕ್ಕಿರುವ ಎಲ್ಲ ಪರಿಸ್ಥಿತಿಗಳು ಕೂಡ ನಿನ್ನ ಪಾಲಿನದ್ದೇ. ಈಗ ಮದುವೆ ಆಯ್ತು, 2 ಮಕ್ಕಳಾಯ್ತು, ಗಂಡ ಈ ರೀತಿ ಬಿಟ್ಟು ಹೋದ, ಆಮೇಲೆ 2 ಮಕ್ಕಳನ್ನ ಸಾಕೊಂಡು ಒಂದು ಏನು ಎಜುಕೇಶನ್ ಇತ್ತು, ಕೈಲಿ ಕಸಬಿತ್ತು, ನರ್ಸ್ ಅನ್ನೋ ವೃತ್ತಿ ಇತ್ತು. ಇವತ್ತು ಯಾರನ್ನು ಬೇಡದಂಗೆ ನಿನ್ನ ಬದುಕನ್ನ, ನಿನ್ನ ಊಟವನ್ನ ನೀನು ಹುಟ್ಟಿಸ್ಕೊಳ್ಳುವಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನಲ್ಲವ. ಅಂದ್ರೆ ನಾನು ಇದರ ನೋವಿಗೆ 100 ಕಾರಣ ಹುಡುಕುವುದಕ್ಕಿಂತ ಸಂತಸಕ್ಕೆ ಇರುವ ಒಂದು ಕಾರಣವನ್ನ ಗಟ್ಟಿಗೆ ಅಪ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನನ್ನ ಸಂತೋಷದ ನೆಮ್ಮದಿಯ ಮಾರ್ಗ ಅದೇ ಆಗಿದೆ. ಹುಡುಕ್ತಾ ಹೋದ್ರೆ ಹಳ್ಳಿಗೆ 1000 ಕಾರಣ ಇದೆ ಒಳತಾ ಕೂರ್ಲಿಕ್ಕೆ, ಹೌದಲ್ಲ? ಅಯ್ಯೋ ನಮ್ಮಪ್ಪ ಇಂಥವನಿ ಮಾಡಿಬಿಟ್ಟ, ಅವ್ನು ನಂಗೆ ಹಿಂಗೆ ಅನ್ಯಾಯ ಮಾಡಿಬಿಟ್ಟ, ಮರ್ಯಾದೆ ತೆಗೆದುಬಿಟ್ಟ, ಅಥವಾ ನನ್ನ ಶೀಲವನ್ನೇ ಶಂಕಿಸಿ ಬಿಟ್ಟ, ಹಂಗೆ ಮಾಡ್ದ ಹಿಂಗೆ ಮಾಡ್ದ. 2 ಮಕ್ಕಳಿರೋ ತಾಯಿಯಾಗಿ, ಒಬ್ಬ ಗಂಡನಾಗಿ ಅವನು ಇವತ್ತು ನಿನ್ನನ್ನು ತ್ಯಜಿಸಿ ಹೋಗಿ ತುಂಬಾ ಸುಖ ಅಂತ ಏನಿಲ್ಲವ, ಕೈಕಾಲು ಚೆನ್ನಾಗಿರೋವರೆಗೂ ಅಲ್ಲಿ ಬೆಳಿಗ್ಗೆ ಇಲ್ಲ ಅಣ್ಣ, ಅವನೇನ್ ಇವಾಗ್ಲೇನ್ ಕೆಲಸ ಮಾಡ್ತಿಲ್ಲ, ಅದೇ ಚಾಳಿ ಕಳ್ತನ ಮಾಡೋದು, ಅಲ್ಲಿ ಕುಡ್ದು ಎಲ್ಲಿ ರೋಡ್ ಬೇಕಿರುತ್ತೆ ಅಲ್ಲೆಲ್ಲ ಬಿದ್ದಿರೋದು ಕೂಡ ಸಂಜೆ ಆದ್ರೆ ಅವ್ನು ಚಟಕ್ಕೆ ಹಾಕೋದು, ಹೌದಲ್ಲ? ಹೌದು, ಸಂಜೆ ಎಲ್ಲ ಬೆಳಗ್ಗೆ ಸ್ಟಾರ್ಟ್ ಆಗುದಣ್ಣ, 5 ಗಂಟೆ ರಾತ್ರಿಯಿಂದ. ಅಂತವ್ರಿಗೆಲ್ಲ ಈಗ ನಿನಗಾದ್ರೆ ಮಕ್ಳಿದಾವೆ, ನಾಳೆ ದಿನ ಮಕ್ಕಳು ಒಬ್ಬರಾದ್ರೂ ನಿನ್ನ ಬೆಲೆ ಅರ್ಥ ಮಾಡ್ಕೊಳ್ತಾರೆ. ಹೌದು, ನೀನ್ ತಿಳ್ಕೊ, ಈತ ಚಟವನ್ನೇ ಪ್ರಧಾನವಾಗಿಟ್ಟುಕೊಂಡು ನನಗೆ ಹೆಂಡತಿ ಮಕ್ಕಳಿಗಿಂತ ಸಂಸಾರಗಳಿಗಿಂತ ಜವಾಬ್ದಾರಿಗಳಿಗಿಂತ ನನ್ನ ಚಟವೇ ಮುಖ್ಯ ಅಂತ ಹೋದ ಯಾವ ಗಂಡಸಾದರೂ ಅಥವಾ ಯಾವನೇ ಆದರೂ ಯಾವ ಮನುಷ್ಯನೇ ಆದರೂ ಕಡೆಯ ಸಮಯದಲ್ಲಿ ಎಲ್ಲರಿಂದ ದೂರವಾಗಿದ್ದು ರಕ್ತ ಕಣ್ಣೀರು ಉಪೇಂದ್ರ ಅಂತಾರ ಜೀವನ ಆಗೋದೆ. ಆಲ್ರೆಡಿ ಆಗಿದೆ ಅಣ್ಣ, ಅನುಭವಿಸಿದ್ದೇನೆ. ಅದಕ್ಕೆ ನಾನು ನಿನಗೇನು ಹೇಳೋದು, ಈ ಸಮಯದಲ್ಲಿ ಇಂತಹ ಪರಿಸ್ಥಿತಿಯನ್ನು ದಿಟ್ಟತನದಲ್ಲಿ ಎದುರಿಸಿ ಒಂದು ಜಾಬ್ ಹಿಡಿದು ನೀನು ದುಡ್ಕೊಳ್ತಾ ಇರೋ ನಿನ್ನ ಕತೆ ಕೇಳಿದ ಎಷ್ಟು ಹೆಣ್ಮಕ್ಳಿಗೆ ನೀನು ಸ್ಫೂರ್ತಿ ಇದ್ದಿ. ಈ ಸಮಯದಲ್ಲಿ ಯಾರಲ್ಲೂ ದೋಷ ಹುಡುಕಬೇಡ, ಪರವಾಗಿಲ್ಲ, ತಂದೆ ತಾಯಿ ಹಿಂಗೆ ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಭಾಗ್ಯದಲ್ಲಿ ಇದಿತ್ತು ಅಥವಾ ನನ್ನ ದೌರ್ಭಾಗ್ಯದಲ್ಲಿ ಇದಿತ್ತು ಬಂತು, ನಾನು ಅದನ್ನ ಅನುಭವಿಸಿದ್ದೀನಿ. ಆದರೆ ಈ ಸಮಯದಲ್ಲಿ ನಾನು ಮಕ್ಕಳಿಗೆ ತಾಯಿಯಾಗಿ, ಆಸ್ಪತ್ರೆಯಲ್ಲಿ ನಾನೊಬ್ಳು ನರ್ಸ್ ಆಗಿ, ಅಥವಾ ನನ್ನ ಕೆಲಸದ ಜಾಗದಲ್ಲಿ ನಾನು ಶ್ರದ್ಧೆಯಿಂದ ಭಗವಂತ ವಹಿಸಿರುವ ಕೆಲಸವನ್ನು ಚೆನ್ನಾಗಿ ಮಾಡಬೇಕವ. ಯಾಕಂದರೆ ಇದೆಲ್ಲವನ್ನು ಕಿತ್ಕೊಂಡು ಬೀದಿಗೆ ತರಲಿಕ್ಕೆ ತುಂಬ ಸಮಯ ಏನು ಬೇಕಿಲ್ಲ. ಇಲ್ಲದೇ ಇರುವುದನ್ನು ಭಾವಿಸಿಕೊಂಡು ಅಥವಾ ಬಾರದೇ ಇರುವುದನ್ನು ನೆನೆಸ್ಕೊಂಡು ಅಳೋದಕ್ಕಿಂತ ಬಂದಿರುವುದನ್ನು ಕಣ್ಣುಗೊತ್ತುಕೊಂಡು ಬದುಕುವುದೇ ಭಾಗ್ಯ. ನನ್ನ ಬದುಕಲ್ಲಾದರೂ ಅಷ್ಟೇ, ನಿನ್ನ ಬದುಕಲ್ಲಾದರೂ ಅಷ್ಟೇ. ಯಾರು ಬರದೇ ಇರುವುದಕ್ಕೋಸ್ಕರ ಕೊರಗುತ್ತಾನೋ ಅವನು ನಿಜವಾದ ಬದುಕನ್ನು ಎಂದೂ ಬದುಕಲ್ಲ. ಹೆಣ್ಣು ಮಕ್ಕಳಾದಾಗ ಅಯ್ಯೋ ನಂಗೆ ಗಂಡು ಮಗ ಆಗಬೇಕಿತ್ತು ಅಂತ, ಗಂಡು ಮಗ ಆದಾಗ ಅಯ್ಯೋ ನಂಗೆ ಹೆಣ್ಣು ಮಗ ಅಂದ್ರೆ ಇವನು ಇರೋ ಮಗುವಿನೊಂದಿಗೆ ಚೆನ್ನಾಗೇ ಇಲ್ಲ ಇವನು.
ಬದುಕು ಅಂದರೆ ಇಲ್ಲದಿರುವುದಕ್ಕೆ ಕೊರಗೋದಲ್ಲ, ಇರುವುದನ್ನು ಸಪೂರವಾಗಿ ಬಳಸ್ಕೊಳ್ಳೋದು. ಇರುವ ಮನುಷ್ಯರು, ಇರುವ ದೊಡ್ಡ ದೊಡ್ಡ ಶ್ರೀಮಂತರು, ಕೇರಿಯವರು ಗಣೇಶನ ಹಬ್ಬ ಬಂದರೆ ದೊಡ್ಡ ದೊಡ್ಡದ ಗಣಪತಿ ಇಕ್ತಾರೆ. ಅದೇ ಏನೂ ಇಲ್ಲದ ಆ ವಟಾರದ ಅಥವಾ ಬಡವರ ಮನೆಯ ಮಕ್ಕಳು ಒಂದು ಮೆರೆಮಣ್ಣು ತಗೊಂಡು ಅವ್ರಿಗೆ ಬೇಕಾದಂಗೆ ಗಣಪತಿ ಮಾಡ್ಕೊಳ್ತಾರೆ. ನಾನು ಗಣಪತಿ ಇಡಬೇಕು, ಹೌದು, ಇದ್ರೆ ಹಂಗಿಡೋಣ, ಇಲ್ಲದೆ ಹೋದ್ರೆ ನಾನೇ ಮಾಡ್ಕೊಳ್ಳೋಣ, ಹಿಂಗೆ ಇರಬೇಕು ಜೀವನ. ನಿನಗೆ ನಾಳೆ ದಿನ ಎಲ್ಲ ಯೋಗಗಳು ಕೂಡಿ ಬಂತ, ಬದುಕು ಶ್ರೀಮಂತಿಕೆಯಿಂದಲೇ ಬದುಕು, ತಪ್ಪಿಲ್ಲ. ಇಲ್ವಾ, ಇರೋದ್ರಲ್ಲಿ ತೃಪ್ತಿ ಪಡಬೇಕು. ಆದ್ರೆ ಅಣ್ಣ ನನ್ಗೆ ಇವಾಗ ಏನಿದೆ ಅಂತಂದ್ರೆ ಅಣ್ಣ, ಆಯ್ತು ನಾನು ಅಲ್ಲಿನೂ ಮಾಮೂಲಿ ಡಿವೋರ್ಸ್ ತಗೊಂಡ್ ಬಂದ್ಬಿಟ್ಟೆ. ಮಗಳನ್ನ ನೋಡ್ಕೊಂಡಿದೀನಿ, ಮಗುನ್ ನೆಕ್ಸ್ಟ್ ಕರ್ಕೊರ್ಬೇಕಂತ ಅನ್ಕೊಂಡಿದೀನಿ. ಇಲ್ಲಿವರೆಗೂ ನಾನು ಹಾಸ್ಪಿಟಲ್ ಮೇಲೆ ಸ್ಟೇ ಮಾಡ್ಕೊಂಡಿರೋದ್ರಿಂದ ಅಲ್ಲಿ ಎಲ್ಲ ಹಲವು ಮಾಡಕ್ ಆಗಲ್ಲ ಅಂತ ಕರ್ಕೊಂಡ್ ಬರ್ಲಿಲ್ಲ. ಈಗ ಓನಾಗ್ ಮಾಡ್ಕೊಂಡಿದ್ದೀನಿ, ಹಂಗ ಕರ್ಕೊರ್ಬೇಕಂತಾನು ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರ್ ಅಣ್ಣ. ಅಂತಂದ್ರೆ ನನಗ್ ಅನ್ಸ್ತಿರೋದ್ ಏನಂತಂದ್ರೆ ಅಣ್ಣ, ನಾನೀಗ ಡಿವೋರ್ಸ್ ತಗೊಂಡಿದ್ದೀನಿ. ಈ ಕಡೆ ಅಪ್ಪನ ಮನೆಯಿಂದ ಏನಿಲ್ಲ, ಗಂಡು ಮನೆ ಅಂತ ಏನಿಲ್ಲ ಬಿಡಿ. ಯಾಕೆಂತಂದ್ರೆ ಅವ್ನ್ಗೇನು 6 ಎಕರೆ ಜಮೀನ್ ಐತಲ್ಲ, ಅದ್ರಲ್ಲಿ ಅವ್ರ ಅಣ್ಣ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪ ಅಂದಿರ 6 ಜನ ಇದಾರೆ. ಒಂದೊಂದ್ ಎಕರೆ ಬಂದ್ರೆ ಇವ್ರ ಅಪ್ಪಂಗೆ 2 ಹೆಂಡ್ತಿರು, ಅರ್ಧ ಎಕರೆನೂ ಸಿಗಲ್ಲ. ನನ್ ಮಗನ್ಗೆ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಏನ್ ಇಲ್ದಂಗ ಐತಲ್ಲ ಅಂತ ಅದೊಂದು ಸ್ವಲ್ಪ ಟೆನ್ಷನ್ ಇದೆ ಅಣ್ಣ, ಅಷ್ಟೇ. ಅಂದ್ರೆ ನಿಮ್ಮ ಗಂಡನ ಕಡೆಯಿಂದ ಮಗನಿಗೇನು ಸಿಗ್ಲಿಲ್ವಲ್ಲ ಅಂತ ಅಂತ ಅಣ್ಣ, ನಾನೇ ಏನಾದ್ರು ಮಾಡ್ಬೇಕಲ್ವಾ. ಈಗ ನಾನು ಹೇಳೋದು, ಇಂಥ ತಂದೆಯನ್ನ ಜೊತೆಗಿಟ್ಟಿದ್ರೆ ನಿನ್ನ ಮಗನೇ ಹೊಂಟೋಗ ಆಸ್ತಿ ತಾಂಡಿ ಏನು ಮಾಡ್ತಿದ್ದೆ. ಹೌದು ಅಣ್ಣ. ಅಂದ್ರೆ ಮಕ್ಕಳನ್ನ ಆಸ್ತಿ ಮಾಡವ. ಈಗ ಆಯ್ತು, ಈಗ ನಾನೇ ಹೇಳ್ತೀನಲ್ವ, ಸ್ವಂತ ನನ್ನನ್ನೇ ನೀನು ಉದಾಹರಣೆ ಆಗುತ್ತವ. ನಮಗೆ ನನ್ನ ತಾಯಿ ಅಥವಾ ನಾನು ಸಂಪಾದಿಸಿದ್ ಬಿಟ್ರು ತಂದೆದು ಅಂತ 1 ರೂಪಾಯಿ ಇಲ್ಲ. ನಮ್ಮ ಬದುಕೇ ಹೇಳ್ತೀವಿ ಇವತ್ತು ಇಲ್ಲ. ದೇವರು ನಮ್ಮ ತಾಯಿ ಕಷ್ಟಪಟ್ಟರು, ಗಾರ್ಮೆಂಟ್ಸ್ ಅಲ್ಲಿ ವರ್ಷಾನುಗಟ್ಲೆ ದುಡಿದ್ರು. ಆ ತಂದೆ ಮೋಸ ಮಾಡಿ ಹೋದ ಕಾಲದಲ್ಲೂ ನಮ್ಮ ತಾಯಿ ನನ್ನನ್ನು ಅಜ್ಜಿ ಮನೆಯಲ್ಲಿ ಬಿಟ್ಬಿಟ್ಟು ಕತ್ತೆ ದುಡ್ದಂಗೆ ದುಡಿದ್ರು. ಹೌದು. ಇವತ್ತು ನನ್ನ ತಾಯಿ ಹೆಸರು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಕಾರಣ ಅವ್ರು ನಮ್ಗೆ ಹಂಗೆ ಬದುಕಿದ್ರು. ಹೌದು ಅಣ್ಣ, ಕೇಳಿದ್ದೀನಿ. ಅಂದ್ರೆ ನಾನು ಹೇಳೋದು, ನಾಳೆ ದಿನ ನಿನ್ನ ಮಕ್ಕಳ ಬಾಯಿಂದ ನಿನ್ನ ಬಗ್ಗೆ ಇಂಥದ್ದೊಂದಷ್ಟು ಮಾತುಗಳು ಬರಬೇಕಂದ್ರೆ, ಇವತ್ತು ನನ್ನ ತಾಯಿ ನನಗೆ ತುಂಬಾ ಆಸ್ತಿ ಮಾಡಿಲ್ಲ ಅಂತ ನಾನು ಯಾವತ್ತೂ ಏನು ಒಂದಿಲ್ಲ, ಅಥವಾ ನನ್ನ ತಂದೆಯನ್ನು ಏನು ಒಂದಿಲ್ಲ. ನನಗೆ ಏನನ್ನು ಗಳಿಸುವ ಯೋಗ್ಯತೆಯನ್ನು ಕೊಟ್ರಲ್ಲ, ಅಷ್ಟು ಸಾಕು. ಎಲ್ಲ ಇದ್ದವ್ರು ಏನು ಹಾಳಾಗ್ತವ್ರೆ ಅಂತಲೂ ನಾನು ನೋಡಿದ್ದೀನಿ. ನಮ್ಮ ದುಡಿಮೆಯಲ್ಲಿ ನಾನು ಅಂಗೈಯಾಗಲ ಮನೆ ಕಟ್ಕೊಂಡಿದ್ದೀನಿ, ನಾನು ನೆಮ್ಮದಿಯಾಗಿದ್ದೀನವ. ಆ ತರದ್ದು ನನ್ಗೂ ಇದೆ ಅಣ್ಣ. ಅಷ್ಟೇ. ನನ್ ಮಗನ್ಗೆ ನಾನು ಏನಾದ್ರು ಮಾಡ್ಬೇಕು. ಯಾಕೆಂತಂದ್ರೆ ನಾನು ಮುಂದೆ ಇದೆ, ಈಗ ನಾನು ಆಲ್ರೆಡಿ 35 ಇದೆ ಅಣ್ಣ ಏಜ್ ನನಗೆ. ಹೀಗೆ ಕೆಲಸ ಮಾಡಕ್ ಆಗಲ್ಲ ಅನ್ನೋದಷ್ಟೇ. ಹೌದು, ತೊಂದ್ರೆ ಇಲ್ಲ. ಈಗ ನೋಡವಾ, ನೀನು ನಿನ್ನ ಬಗ್ಗೆ ಏನು ಅಂದ್ಕೊಳ್ತೀಯೋ ಅದು ನೀನು ಆಗ್ತೀಯ. ಅಯ್ಯೋ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಅಥವಾ ಹಿಂಗೆ ಅಂತ ಕೊರಗುತ್ತಾ ಹೋದ್ರೆ, ನಮ್ಮಮ್ಮ ಅಂತಲೇ ಅಲ್ಲ, ಎಷ್ಟು ಹೆಣ್ಮಕ್ಳು 45-50 ಆದ್ರೂ ದುಡಿತಾವ್ರೆ. ಅಂದ್ರೆ ನನ್ಗೆ ಬೇರೆ ದಾರಿ ಇಲ್ಲ ಅಂದ್ಕೊಂಡಾಗ ಅವಳು ಸ್ವಯಂ ಚಾಮುಂಡಿಯಾಗಿ ಎಲ್ಲಿಲ್ಲದ ಶಕ್ತಿ ಅವಳಿಗೆ ಬರುತ್ತೆ. ಆದ್ರೆ ಮನೋರೋಗ ಬಂದ್ಬಿಟ್ರೆ ನಾಳೆನೇ ಬಿದ್ದೋಗ್ಬಿಡ್ತೀನಿ ನೀನು. ನಾನೀಗ ಹೆಂಗ್ ಅಂದ್ಕೊಂಡು ಬದುಕಬೇಕಂದ್ರೆ, ನನ್ನ ಉಸಿರು ಕೊನೆಯ ಉಸಿರಿರೋವರೆಗೂ ನನಗೆ ದೇವ್ರ ಶಕ್ತಿ ಕೊಟ್ಟಾನೆ, ಏನೋ ಒಂದು ದುಡಿತೀನಿ ಹೊರತು ಮೂಲೆಯಲ್ಲಿ ಕೂತ್ಕೊಳಲ್ಲ ಅಂತ ನೀನು ಪ್ರತಿದಿನ ಅಂದ್ಕೊಳ್ತಿದ್ರೆ ದೇವರೇ ಶಕ್ತಿ ಕೊಡ್ತಾನೆ. ಬದಲು ನಾನು ಈಗಲೇ ವೀಕ್ ಆಗ್ತಿದ್ದೀನಿ, ನಾಳೆ ನನ್ನ ಮಕ್ಳಿಗೆ ನಾನು ಏನು ಮಾಡಿಕ್ಕಲ್ಲ, ಏನು ಬೇಡವಾ, ಒಳ್ಳೆ ವಿದ್ಯಾಭ್ಯಾಸ ಕೊಡು. ಈಗ ನಿನ್ನ ತಂದೆ ತಾಯಿ ನಿನಗೇನು ಕೊಟ್ಟಿದ್ರು ಇಲ್ಲ, ಅಲ್ಲಿ ಇಲ್ಲಿ ನೀನು ಹೆಂಗೋ ಯಾರೋ ಡಾಕ್ಟರ್ ಹೇಳಿದ್ರು ಅಂತ ಓದಿಕೊಂಡೆ ಒಂದು ಕಸಬಿತ್ತು ಮಾಡ್ಕೊಳ್ತಿದ್ಯಾ. ಎಜುಕೇಶನ್ ಅದು ಮಾಡ್ಲಾದ್ರೆ ನನ್ ಕತೆ ಏನಿರ್ತಿತ್ತು ಅಂತ ಗೊತ್ತಿರೋಣ ನನಗೆ. ನಿನ್ನ ಮಕ್ಳಿಗೂ ಕೂಡ ಎಲ್ಲಿ ಹೋದ್ರು ಯಾರ ಕೈ ಬಿಟ್ರು ಅವ್ರನ್ನ ದುಡ್ಕೊಳ್ಳೋದಿಕ್ಕೆ ಅವ್ರಿಗೆ ಎಜುಕೇಶನ್ ಕೊಡು, ಶಿಕ್ಷಣ ಕೊಡು, ಸಂಸ್ಕಾರ ಕೊಡು. ಅಲ್ಲಿ ಬರೋ 1/2 ಎಕರೆಗೆ ಹೊಡೆದಾಡಿ ಅಲ್ಲೆಲ್ಲ ಮಕ್ಕಳು ಮನಸ್ಸುಗಳು ಸಂಘರ್ಷಕ್ಕೆ ಹೋಗೋದಕ್ಕಿಂತ, ಅಪ್ಪ ನಿನಗೇನೂ ಇಲ್ಲ ಕಣಪ್ಪ, ನಾವು ದುಡ್ಕೊಂಡು ನಾವು ತಿನ್ನಬೇಕು, ನಮ್ಮ ಜೀವನ ನಾವು ನೋಡ್ಕೊಳ್ಳು, ಹಿಂಗೆ ಬೆಳೆಸು. ಹಂಗೂ ಏನೋ ಬಂದ್ರೆ ಅದು ಬೋನಸ್ಸು. ಅದು ನಾನು ಅದ್ರಲ್ಲೂ ಅನ್ಕೊಂಡೆಣ, 34 ಇದೆ ಏಜು, ಹಂಗೆ post BSc ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಸಮಸ್ಯೆ ಜಾಸ್ತಿ ಆಯ್ತು, ಸುಮ್ಮನೆ ಆಗ್ಬಿಟ್ಟೆ ಅಣ್ಣ. ತೊಂದ್ರೆ ಇಲ್ಲವ, ನಾನು ಹೇಳೋದು ಒಂದು 25-30 ಬರೋ ತಕ್ಕನು ಏನೋ ಒಂಚೂರು ಪ್ರಯತ್ನ ಮಾಡು, ಅಥವಾ 20ರಲ್ಲೇ. ಇಲ್ಲ ಅಣ್ಣ, ನಾವು ಜಾಬಲ್ಲಿ ಇರ್ತೀವಲ್ಲ, ನಮ್ಗೆ ಆಗುತ್ತೆ ಅಣ್ಣ, ಬೇಗ ಸಿಗುತ್ತೆ. ಅಷ್ಟರಲ್ಲೇ ಖುಷಿ ಪಡು, ತೊಂದ್ರೆ ಇಲ್ಲ. ಆದ್ರೆ ನನ್ಗನ್ಸೋದು ನಿಮ್ಮ ಕುರಿತು ಯಾಕೆ ಹೆಮ್ಮೆ ಆಗ್ತಾ ಇದೆ ಅಂದ್ರೆ, ಆ ಎಲ್ಲ ಪರಿಸ್ಥಿತಿಯಲ್ಲೂ ಗಂಡನನ್ನ
ಒಂದೇ ಏಟಿಗೆ ಬಿಟ್ಟು ಇನ್ಯಾರಿಂದನೂ ಹೋಗದೆ ಎಲ್ಲದಕ್ಕೂ ಕ್ಷಮೆ ಕೊಟ್ಟು ಎಲ್ಲದಕ್ಕೂ ಕಾಲಾವಕಾಶ ಕೊಟ್ಟು ಕಡೆಗೆ ಆಗ್ತಿಲ್ಲ ಅಂದಾಗ ಮಕ್ಕಳಿಗೋಸ್ಕರ ಹೊರಗಡೆ ಬಂದು ದುಡಿಮೆ ಮಾಡಿಕೊಂಡು ಸ್ವತಂತ್ರವಾಗಿ ಧರ್ಮದ ಹಾದಿಯಲ್ಲಿ ಬದುಕ್ತಾ ಇದೆಯಾ. ಖಂಡಿತ ಭಗವಂತ ನಿನಗೆ ದ್ರೋಹ ಮಾಡಲ್ಲ. ಆ ಮಕ್ಕಳು ಒಂಚೂರು ಕೈಗೆ ಬರೋವರೆಗೂ ಕಷ್ಟ, ಹೌದಲ್ಲವಾ? ಆಮೇಲೆ ನಿನ್ನಷ್ಟು ಸುಖಿ ಇನ್ನೊಬ್ಳಿಲ್ಲ. ಸದ್ಯಕ್ಕೆ ಚೆನ್ನಾಗಿದೆ ಅಣ್ಣ, ಸಮಸ್ಯೆ ಇಲ್ಲ. ಸದ್ಯಕ್ಕೆ ಚೆನ್ನಾಗಿದ್ದೀನಿ, ಕೆಲಸ ಮಾಡ್ತಿದ್ರಿ, ಓಕೆ, ಸಮಸ್ಯೆ ಇಲ್ಲ. ಆದ್ರೆ ಮುಂದೆ ನನ್ ಮಕ್ಳಿಗೆ ನಾನು ಏನಾದ್ರು ಮಾಡ್ಬೇಕಲ್ಲ. ಜೀವನ ಅನ್ನೋದು ನಾಳೆಯೂ ಅಲ್ಲ, ನೆನ್ನೆಯೂ ಅಲ್ಲ. ಈ ಸದ್ಯಕ್ಕೆ ಅಂತ ಏನ್ ಹೇಳ್ತಿದ್ಯಾ, ಇದೇ ಜೀವನ. ಸದ್ಯಕ್ಕೆ ಚೆನ್ನಾಗಿದೆ ಅಣ್ಣ, ಸಮಸ್ಯೆ ಇಲ್ಲ ಅಣ್ಣ. ನಿನ್ನ ಆಸ್ಪತ್ರೆಯಲ್ಲಿ ನೋಡವ್ವ, ಪ್ರತಿದಿನ ಸಾಯ್ತವ್ರೆ, ಪ್ರತಿದಿನ ಹುಟ್ಟುತ್ತವ್ರೆ. ಹಾಗಾಗಿ ಸದ್ಯಕ್ಕೆ ಚೆನ್ನಾಗಿಟ್ಟಿದ್ದಾನೆ ಅಂತ ಅಂತೀಯಲ್ಲ, ಜೀವನದಲ್ಲಿ ಚೆನ್ನಾಗಿಟ್ಟಿದ್ದಾನೆ. ಯಾಕಂದ್ರೆ ಸದ್ಯ ಅನ್ನೋದೇ ಜೀವನ, ನಾಳೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನಿನ್ನ ಕೆಲಸವನ್ನ ಶ್ರದ್ಧೆಯಿಂದ ಮಾಡು. ಬಂದ 4 ಕಾಸನ್ನ ನನ್ನ ಖರ್ಚು ಎಷ್ಟು, ನನ್ನ ಆದಾಯ ಎಷ್ಟು, ಯಾವುದಕ್ಕೆ ಎಷ್ಟು ಕೊಡ್ತಾ ಇದ್ದೀನಿ, ತಿನ್ನೋದು ಉಣ್ಣೋದು ಕಡಿಮೆ ಮಾಡು ಅಂತ ಹೇಳ್ತಾ ಇಲ್ಲ, ಬಟ್ ಲೆಕ್ಕ ಇರ್ಬೇಕಲ್ವಾ? ಇಲ್ಲ ಇಲ್ಲ ಅಣ್ಣ, ಅದ್ರ ಬಗ್ಗೆ ನಾನ್ ಬೆಂಗಳೂರು ಬಂದ್ಮೇಲೆ ಸಮಸ್ಯೆ ಇಲ್ಲ ಅಣ್ಣ. ಒಟ್ಟು ದುಡ್ಡಂತೂ ನಾನು ಕೂಡಿಡ್ಸಿಲ್ಲ, ಆದ್ರೆ ಜೀವನ ಸೈಡ್ ಅಂತೂ ಇಟ್ಟಿದ್ದೀನಿ ಅಣ್ಣ. ಅದೊಂದ್ ಸ್ವಲ್ಪ ಖುಷಿ ಇದೆ ಅಷ್ಟೇ. ಬುದ್ಧಿವಂತೆ ಆಗು. ಬಟ್ ಈ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನೀನು ಮಾಡ್ತಿದ್ದೀಯ ಅಂತ ಹೇಳ್ತಿಲ್ಲ, ಬಟ್ ಒಂದು ಎಚ್ಚರಿಕೆ ಹೇಳ್ತೀನಿ. ಲೋಕ ಇನ್ನೇನು ನಾನಾ ಪರೀಕ್ಷೆಗಳನ್ನು ಒಡ್ಡಿ ನಿನ್ನನ್ನ ಹಾಳು ಮಾಡುವ ಪ್ರಯತ್ನ ಮಾಡೇ ಮಾಡುತ್ತೆ. ಹೌದು ಅಣ್ಣ, ಗೊತ್ತಿದೆ ಅಣ್ಣ, ನಮ್ಮಲ್ಲೇ ನೋಡ್ತಿರ್ತೀವಣ್ಣ ದಿನ. ಅದು ಪುರುಷನ ವಿಚಾರ ಆಗಿರ್ಬೋದು ಅಥವಾ ಉಡೋದು ತೊಡೋದು ಆಗಿರ್ಬೋದು. ಯಾಕಂದ್ರೆ ಅಂಥವ್ರು ಯಾರೋ ಸುತ್ತಮುತ್ತ ಇರ್ತಾರೆ, ತೊಡಬೇಕು, ಅದು ಮಾಡಬೇಕು, ಮಜಾ ಮಾಡ್ಬೇಕು, ಸುಖ ಮಾಡಬೇಕು ಅಂತ ಅವ್ರು ಇರೋದನ್ನ ನೋಡಿ ನಿನಗೂ ಉಚ್ಚಿಡಿಸೋ ಪ್ರಯತ್ನ ಮಾಡ್ತಾರೆ. ಆ ಥರದ್ದೆಲ್ಲ ಇಲ್ಲ ಸದ್ಯಕ್ಕೆ. ನಂದು ನನ್ನ ಉದ್ದೇಶ ಏನಿದೆ ಅಂತ ಹೇಳಿದಲ್ಲ ಅಣ್ಣ ಅಷ್ಟೇ. ಮಕ್ಕಳಿಗೋಸ್ಕರ ನೀನು ಏನನ್ನೋ ಮಾಡಿಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಕೈಲಾದಷ್ಟು ನೋಡವಾ, ಹುಟ್ಟಿಸ್ಬಿಟ್ಟು ಬಿಟ್ಟು ಹೋದವನಿಗಿಂತ ಅಷ್ಟೋ ಎಷ್ಟೋ ಮಾಡ್ತಿರೋ ನಾನು ನನ್ನ ಭಗವಂತ ಮೆಚ್ಚುತ್ತಾನೇನೋ. ಹೌದು ಅಣ್ಣ, ಅವ್ರ ಊರಲ್ಲಿ ಅವ್ರ ರಿಲೇಷನ್ ಅಲ್ಲಿ ಪ್ರತಿಯೊಬ್ರು ಅಂತಾರೆ ಅಣ್ಣ, ಈಗ್ಲೂ ಅಂತಾರೆ. ಅವ್ನು ಹುಟ್ಟಿಸಿದ್ಕೂ 1 ರೂಪಾಯಿ ಕೊಟ್ಟಿದ್ರೆ ಖುಷಿ ಪಡ್ತಿದ್ವಿ ಅಂತ ಅಂತಾರೆ. ಇರ್ಲಿ ಇರ್ಲಿ ಇರ್ಲಿ, ನಿನ್ನ ಜೀವನ, ನಿನ್ನ ನಾಳೆಯ ಭವಿಷ್ಯ, ಆರೋಗ್ಯ ಒಂದು ಆದ್ರೂ ಈಗ್ಲೂ ಅಣ್ಣ ಡಿವರ್ಸ್ ಎಲ್ಲ ಮುಗ್ದೈತಣ್ಣ. ಆದ್ರೂ ನಾನು ಊರ್ ಕಡೆ ಏನಾದ್ರು ಹೋಗ್ತೀನಿ ಅಣ್ಣ, ಹಳ್ಳಿ ಅಲ್ವಾ ಸ್ವಲ್ಪ, ಅದು ಆ ಕಡೆ ಹೋದ್ರು ಹಾಗೆ ಮತ್ತೆ ಟಾರ್ಚರ್ ಅಣ್ಣ. ಅವ್ನ್ ಟಾರ್ಚರ್ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ ನಾನು ಈ ಕಡೆ ಬಂದಿದ್ದೆ ಅಣ್ಣ. ತೊಂದ್ರೆ ಇಲ್ಲ, ಆ ಕಡೆ ನೀನ್ ಎಲ್ಲಿದ್ದೀಯಾ ಏನು ಎಲ್ಲ ರಹಸ್ಯವಾಗಿ ಇಡು. ಇಲ್ಲ ಇಲ್ಲ, ಯಾರ್ಗು ಅವ್ರ ರಿಲೇಷನ್ ಪ್ರತಿ ಯಾರ್ಗು ಗೊತ್ತಿಲ್ಲ ಅಣ್ಣ, ಹೇಳಿಲ್ಲ. ಕರೆಕ್ಟ್ ಅಡ್ರೆಸ್ ಅಂತ ಕೊಟ್ಟಿಲ್ಲ ಅಣ್ಣ. ಇರ್ಲಿ ತಾಯಿ, ಒಳ್ಳೆ ಬದುಕನ್ನು ಬದುಕ್ತಾ ಇದೀಯಾ. ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಇರ್ಲಿ. ಯಾವುದೇ ಕಾರಣಕ್ಕೂ ನಿನ್ನ ಬದುಕಿನ ಕುರಿತು ಅಸಡ್ಡೆ ಬೇಡ ಅಥವಾ ಕೀಳಿರಿಮೆ ಬೇಡ. 20,000 ಸಂಬಳ, ಒಳ್ಳೆ ನರ್ಸ್ ಅನ್ನೋ ವೃತ್ತಿ, ಇಲ್ಲ ಪರವಾಗಿಲ್ಲ, 40 ಇದೆ ಅಣ್ಣ, 2 ಸೇರ್ಸಿ. ಇರ್ಲಿ, ಸೇವೆನೂ ಮಾಡಿಕೊಂಡು ದುಡಿಮೆನೂ ಮಾಡ್ತಾ ಇದೀಯ ಅಲ್ವನವ? ಆ ರೋಗಿಗಳ ಸೇವೆ ಮಾಡೋದು ಅಂದ್ರೆ ಸಾಕ್ಷಾತ್ ಭಗವಂತನ ಪೂಜೆ ಇದ್ದಂಗೆ. ಹೌದು, ನಾವು ನೋಡ್ತಿದ್ವಿ ದಿನ. ಅಪ್ಪ, ಎಂತೆಂತ ಪೇಷಂಟ್ ಎಲ್ಲ ನೋಡ್ತೀವಿ. ಅವ್ರ ಮನೆಯವರೆಲ್ಲ ರಿಲೇಷನ್ಸ್ ಎಲ್ಲ ಹೆಂಗ ನೋಡ್ತೀವಿ, ಅಪ್ಪ ಅನ್ಸುತ್ತೆ. ಒಂದೊಂದ್ಸಲ ಬೆಸ್ಟ್ ಅನ್ಸುತ್ತೆ, ಇನ್ನೊಂದ್ಸಲ ನೋಡಿದ್ರೆ ನಮ್ ಮುಂದೆ ಹೆಂಗಿರುತ್ತೋ ಅಂತ ಅನ್ಸುತ್ತೆ. ಭಯ ಬೇಡ, ದೇವರನ್ನ ನಂಬಿದವರನ್ನ ದೇವರು ಯಾವ ಇಲ್ಲ ಅಣ್ಣ, ತುಂಬಾ ನಂಬ್ತೀನಿ ಅಣ್ಣ ದೇವ್ರನ್ನಂತೂ. ಅದ್ರಲ್ಲಂತೂ ದೇವ್ರನ್ನಂತೂ ತುಂಬಾ ನಂಬ್ತೀನಿ ಅಣ್ಣ. ಅದ್ರಲ್ಲೂ ಆಂಜನೇಯ ಅಂತ ತುಂಬಾ ಫೇವ್ರೇಟ್ ಅಣ್ಣ. ಆಗ್ಲಿ ತಾಯಿ, ಅಷ್ಟೇ ಹೋರಾಟದಿಂದ ಜೀವನ ಕಟ್ಟಿಕೊಂಡಿದ್ದೀಯಾ. ಇಲ್ಲೆಲ್ಲೂ ಮಧ್ಯದಲ್ಲಿ ಕೈ ಜಾರ್ಲಿಕ್ಕೆ ಬಿಡಬೇಡ, ಆಯ್ತಾ? ಇನ್ನೂ ಏಕಾಗ್ರತೆಯಿಂದ ಬದುಕು, ಶ್ರದ್ಧೆಯಿಂದ ಕೆಲಸ ಮಾಡು, ದುಡಿಮೆ ಮಾಡು, ಸೇವಿಂಗ್ಸ್ ಮಾಡ್ಕೋ, ಉಣ್ಣು ತಿನ್ನು, ಚೆನ್ನಾಗಿ ಬದುಕು. ಕೆಟ್ಟ ಸವಾಸ ಮಾಡಬೇಡ. ಸದಾಕಾಲ ಇಂಥ ವಿಚಾರಗಳನ್ನ ಕೇಳ್ತಾ ಮನಸ್ಸನ್ನ ಏಕಾಗ್ರತೆ. ತುಂಬಾ ಕೇಳ್ತಿರ್ತೀನಿ. ನನಗಂತೂ 6 ಗಂಟೆ ಮೇಲೆ ನಮ್ಮಲ್ಲಿ ಅಂದ್ರೆ ಸಾಫ್ಟ್ವೇರ್ ಎಲ್ಲ ಹೊಟ್ಟೋಗ್ಬಿಟ್ಟಿದ್ರೆ ಸ್ವಲ್ಪ ಚೆನ್ನಾಗಿ ಇರ್ತಾರೆ. ಸೊ ಅಲ್ಲಿ ಪೇಷಂಟ್ ಇರಲ್ಲ, ಹಾಗಾಗಿ ಆ ಟೈಮಲ್ಲಿ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ. ದಿನ ಕೇಳ್ತಿರ್ತೀನಿ, ಕೇಳ್ಕೊಂಡು ಹಂಗೆ ಮಲ್ಕೊಬಿಟ್ಟಿರ್ತೀನಿ ಒಂದೊಂದ್ ಟೈಮ್ ಅಂತೂ. ಸೂಪರ್ವಾ. ನಾನು ಒಂದು ಮಾತು ಹೇಳ್ತೀನಿ, ನೀನು ನಿನ್ನ ಬದುಕನ್ನ, ಆ ಸವಾಲುಗಳನ್ನ, ಆ ಸಂಕಟಗಳನ್ನ ಮೀರಿ ಬಂದೋ ರೀತಿ ಸಾವಿರಾರು ಹೆಣ್ಮಕ್ಳಿಗೆ ನೀನು ಸ್ಫೂರ್ತಿಯಾಗಿದ್ದೀಯಾ. ಹಾಗಾಗಿ ಒಂದು ತಿಳ್ಕೊಂಡು ನಿಮ್ಮ ಕಥೆಯಿಂದ, ಒಂದು ಕಸಬಿದ್ರೆ ಯಾರು ಬದುಕಬಹುದು. ಹೌದು ಅಣ್ಣ, ಅದಕ್ಕೆ ನಾನು ಅಂದೂನೆ ನೋಡ್ದೆ ಅಣ್ಣ. ಮತ್ತೆ ಪೋಸ್ಟ್ ಬೇಸಿ ಮಾಡ್ಕೋಣ ಅಂತ ಅಮೌಂಟ್ ಎಲ್ಲ ಮಾತಾಡ್ದೆ. ಅವರು ಸಮಸ್ಯೆ ಎಲ್ಲ ಕಟ್ಟಿ ಅಂತ ಹೇಳಿದ್ರು. ಅಷ್ಟೊಳಗೆ ಮಗ್ಳದ ಅಮೌಂಟ್ ಸ್ವಲ್ಪ ಸಮಸ್ಯೆ ಆಯ್ತು, ಹಂಗಾಗಿ ಸುಮ್ಮನಾಗ್ಬಿಟ್ಟೆ. ಆದ್ರೆ ಅವ್ರಿಗೂ ಗೌರ್ಮೆಂಟ್ ಸಿಕ್ತಣ, ಪರವಾಗಿಲ್ಲ, 1 year 1 lakh ಆಗುತ್ತೆ ಅಷ್ಟೇ, ಸಮಸ್ಯೆ ಇಲ್ಲ. ಅದಕ್ಕೆ ಇದು ಬೇರೆ ಟೈಮ್ ಮುಗ್ದೋಗ್ಬಿಡ್ತಣ ನಂದು. ಇದು ಕಟ್ಲಿಕ್ಕೆ ಬೇಸಿ ಕಟ್ಟೋದಿಕ್ಕೆ ಟೈಮ್ ಮುಗೀತು. ನೆಕ್ಸ್ಟ್ ನೋಡ್ಕೋಬೇಕಣ.
ಅದು ಪ್ಲಾನ್ ಇದೆ ಮಾಡ್ಬೇಕನ್ನೋದು. ಆತರ ಬೀಳ್ಬೇಡ ನೋಡು ಇರೋದ್ರ ನೋಡವಾ 3 ಮಕ್ಳನ್ನ ಸಾಕೊಂಡು ಮುಸ್ರೆ ತಿಕ್ ಬದುಕ್ತಾ ಇದ್ದಾರೆ. ಹೌದು ಅಣ್ಣ. ಅಂಥದ್ರಲ್ಲಿ ಇನ್ನೊಂದು ಒಂಚೂರು ಎತ್ತರದಲ್ಲಿ ಇಟ್ಟಿದ್ದಾನೆ, ಆತರ ಬೀಳ್ಬೇಡ, ಅತಿ ಆಸೆ ಪಡಬೇಡ, ಇರೋದ್ರಲ್ಲಿ ಮಾಡ್ಕೊಂಡು ಆಯ್ತಾ. ಹಂಗ ಏನೋ ಬಂತ ಕೇಳ್ಕೊಂಡು ತಿಳ್ಕೊಂಡು ತಿಳಿದವ್ರು 4 ಜನ ವಿಚಾರ. ಇಲ್ಲ ಅಣ್ಣ, ನಮ್ಮಲ್ಲೇನೆ ಸ್ಟಾಫ್ ಗಳು ಇದಾರಲ್ಲ, ಅವ್ರುಗಳು ಬೇಸಿ ಪೋಸ್ಟ್ ಬೇಸಿನೇ ಮಾಡ್ತಿದಾರೆ. ಸೊ ಅವ್ರುಗಳು ಹೇಳಿದ್ದು, ಹಂಗಾಗಿ ನಾನು ಕಾಲೇಜ್ ಹತ್ರ ಹೋಗ್ಬಿಟ್ಟು ಮಾತಾಡಿದೆ. ಅವ್ರುನೇ ಹೇಳಿದ್ರೆ ಕಟ್ಟಿ ಅನ್ಬಿಟ್ಟು ಅಷ್ಟರೊಳಗೆ ಈಗ ಮುಗೀತಣ್ಣ. ಆದ್ರೆ 1 ಮಂತ್ ಬ್ಯಾಕ್ ಏನೇ ಕ್ಲೋಸ್ ಆಯ್ತದು. ಆಯ್ತವ, ಇರೋದ್ರಲ್ಲಿ ಖುಷಿ ಪಡು. ಮುಂದೆ ಅಂಥದ್ದೇನೋ ಅವಕಾಶ ಬಂದ್ರೆ ಬಿಡಬೇಡ. ನೋಡು ನಿನ್ನ ಆ ಕ್ಷೇತ್ರದ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಒಂದಂತೂ ಸತ್ಯ. ಬಟ್ ನಮ್ಮದೇನಿರುತ್ತೆ ಅಣ್ಣ ಅಂತಂದ್ರೆ, ಈಗ ನಾನು ಗವರ್ನಮೆಂಟ್ ಜಾಬ್ ಮಾಡ್ತಿದ್ದೀನಲ್ಲ, ಅದು ಕಾಂಟ್ರಾಕ್ಟ್ ಬೇಸಿಕ್ ಅಲ್ಲ. ವರ್ಷಕ್ಕೆ 2% ಅಂತ ಹ್ಯಾಡ್ ಆಗ್ತಿರುತ್ತೆ ಅಣ್ಣ. ಅಂದ್ರೆ ನಮ್ಗೆ ಏಜ್ ಒಂದು 40-50 ಆದ್ರೂ ಪರ್ಸೆಂಟೇಜ್ ಹ್ಯಾಡ್ ಆಗ್ತಿರುತ್ತೆ. ಬಟ್ ನಂದು ಪರ್ಸೆಂಟೇಜ್ ಇದೆ ಅಣ್ಣ, ನರ್ಸಿಂಗ್ ಎಲ್ಲೂ ಏನ್ ಕಡಿಮೆ ಇಲ್ಲ. ಓಕೆ, ಚೆನ್ನಾಗಿದೆ. ಹಂಗಾಗಿ ನಾನು ಅದೇ ಅನ್ಕೊಂತಿರ್ತೀನಿ, ಪೋಸ್ಟ್ ಬೇಸ್ ಮಾಡ್ಬಿಟ್ಟೆ ಒಂದ್ ಲೆವೆಲ್ಗೆ ಚೆನ್ನಾಗಿರ್ತೀನಿ. ಯಾಕೆ ಅಂತಂದ್ರೆ ದಿನ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಬಟ್ ಇದು ಕಡಿಮೆ ಅಂತ ಅನ್ನಿಸ್ತಿರುತ್ತೆ ಅಷ್ಟೇ ಅಣ್ಣ. ಆಯ್ತು, ಅದು ಹೆಂಗ್ ಬರುತ್ತೋ ಹಂಗ ಹೋಗು, ಎಲ್ಲೂ ದಾರಿ ತಪ್ಪಬೇಡ. ಬಟ್ ನಿಮ್ಗೆಲ್ಲೂ ಮದ್ವೆ ಇನ್ನೊಂದು ಆಗ್ಬೇಕು ಅಂತ ಅನ್ಸ್ಲಿಲ್ವಾ? ಅನ್ನಿಸ್ತಣ, ಮತ್ತೆ ಕೇಳಿದ್ರು. ಹಂಗಾಗಿ ನಾನು ಸುಮ್ನೆ ಯೋಚನೆ ಮಾಡ್ತಿದ್ದೀನಣ್ಣ. ಆಲ್ರೆಡಿ ತುಂಬಾ ಕಷ್ಟ ಅನುಭವಿಸಿದೀನಿ. ವಯಸ್ಸು ನಿಮಗೆ ಈಗ 34 ರನ್ನಿಂಗ್ ಇದೆ ಅಣ್ಣ. ನಿಮ್ಮ ಮನೆಯವ್ರು ಏನಂತಾರೆ? ಅಪ್ಪ ಅಮ್ಮ ಅಂತಾರೆ. ಅದ್ರ ಒಂದು ಇತ್ತಣ, ಅವರು ಅಪ್ಪ ಅಮ್ಮ ಹೇಳಿದ್ದು ಕರ್ಕೊಂಡ್ ಬಾ ಮನೆಗೆ ಮಾತಾಡೋಣ, ಹೆಂಗಿರು ಇದು ಡಿವೋರ್ಸ್ ಆಗಿದೆಯಲ್ಲ, ಮಾತಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಸೋಣ ಅಂತ. ಆಮೇಲೆ ಅವ್ರು ಬಂದ್ ಮಾತಾಡಿದ್ರಣ ಮನೆಗ್ ಬಂದ್ಬಿಟ್ಟು. ಆಮೇಲೆ ಮನೆಗ್ ಬಂದ್ ಮಾತಾಡಿದ್ಮೇಲೆ ಇವ್ರೇನ್ ಹೇಳಿದ್ರಣ ಅಂತಂದ್ರೆ, ಅವ್ರ ಮನೆಯಲ್ಲಿ ನಮ್ದು ಕ್ಯಾಸ್ಟ್ ಬೇರೆ ಆಗುತ್ತಣ್ಣ. ಅವ್ರದ್ದು ಗೌಡಸೆ ಇದೆ, ಬಟ್ ನಂದು ಗೌಡಸ್ ಇಲ್ಲ ಅಣ್ಣ. ಸೊ ಹಂಗಾಗಿ ಕ್ಯಾಸ್ಟ್ ಬೇರೆ ಆಗುತ್ತೆ. ಮಕ್ಳಿಗೆ ಎಷ್ಟು ವರ್ಷ? ಮಗಳಿಗೆ 16 ಅಣ್ಣ, ಮಗನ್ಗೆ 10 ಕಂಪ್ಲೀಟ್ ಆಗಿದೆಯಣ್ಣ. ಇವಾಗ ನೆಕ್ಸ್ಟ್ ಫೆಬ್ರವರಿ ಬಂದ್ರೆ 11 ಬರುತ್ತೆ. ಅಲ್ಲ, ಈಗ ಬರೋರು ನಿನ್ನ ಮಕ್ಕಳನ್ನ ಸಹಿಸ್ತಾರೆ, ಅಕ್ಸೆಪ್ಟ್ ಮಾಡ್ಕೊಂತೀನಿ ಅಂತ ಹೇಳಿದ್ರು. ಮನೇಲಿ ಬಂದ್ಬಿಟ್ಟು ಮಾತಾಡಿದ್ರಣ್ಣ. ಅಕ್ಸೆಪ್ಟ್ ಮಾಡ್ಕೊಡ್ತೀನಿ ಅಂತ ಹೇಳೋದು ಬೇರೆ, ಪ್ಲಾನ್ ಬಿ ಅಂತ ಒಂದು ಇರಬೇಕು. ನಿನಗೆ ಈ ಲೋಕದಲ್ಲಿ ಮಕ್ಕಳ ಹೊರತಾಗಿ ಬೇರೆ ಏನೂ ಮುಖ್ಯವಲ್ಲ. ಹೌದು ಅಣ್ಣ. ನಾನು ನಿನ್ನ ಆಸೆಯನ್ನ ತಡೆಯೋಕೆ ನಾನು ನೇರವಾಗಿ ಹೇಳಲ್ಲ, ಆದ್ರೆ ನಾಳೆ ದಿನ ಮಕ್ಕಳ ವಿಚಾರದಲ್ಲಿ ಒಂದಷ್ಟು, ಯಾಕಂದ್ರೆ ಅಲ್ಲೇ ಬೆಳೆದ್ ನಿಂತಿದ್ದಾರೆ ಅಥವಾ. ಹೌದು ಅಣ್ಣ, ನನ್ಗೂ ಅದೇ ಒಂದ್ ಸ್ವಲ್ಪ ತುಂಬಾ ಕನ್ಫ್ಯೂಷನ್ ಇದೆ ಅಣ್ಣ. ಸೊ ನಾನೇನ್ ಹೇಳ್ತೀನವ್ವ, ಆ ವಿಚಾರಕ್ಕೆ ಈಗ ನೀನು ಹೋಗೋದಷ್ಟೇನು ಹಿತವಲ್ಲ. ನೋಡು, ಯಾಕಂದ್ರೆ ಮಕ್ಕಳನ್ನ ಈ ವಿಚಾರ ಸ್ವಲ್ಪ ಮಾತಾಡ್ಸ, ಅವ್ರಿಗೆ ಗೊತ್ತಾಗುವ ವಯಸ್ಸೇ ಅದು, ಹೌದಲ್ಲ? ಹೌದು ಅಣ್ಣ. ಅವರ ಸಲುವಾಗಿ ನೀನು ಕಂಡೀಷನ್ಸ್ ಹಾಕಿಯೇ ಬೇಕಾದ್ರೆ, ಯಾಕಂದ್ರೆ ಮಕ್ಕಳು ಮುಖ್ಯ, ಬರೋನು ಮುಖ್ಯ ಆಗಿರ್ಬೋದು, ಬಟ್ ಅವನಿಗೆ ನಿನ್ನಂಥವ್ರು 100 ಜನ, ಆದ್ರೆ ಮಕ್ಕಳಿಗೆ ನಿನ್ನಂಥ ತಾಯಿ ಬೇರೆ ಸಿಗಲ್ಲ, ಅಥವಾ ನಿನ್ನಂಥ ಪ್ರೀತಿ ಬೇರೆ ಸಿಗಲ್ಲ. ಹಾಗಾಗಿ ನಾಳೆ ಯೌವನ ಇದ್ದ ಕಾಲದಲ್ಲಿ ಇಂಥವನ್ನೆಲ್ಲ ಮಾಡಿಕೊಂಡು ನಾಳೆ ಕೆಳಗೆ ಬಿದ್ದಂಥ ಕಾಲದಲ್ಲಿ ನೋಡವತ್ತು ನಮ್ಮನ್ನು ಬಿಟ್ಟು ಇನ್ನೊಂದೇನೋ ಆಗ್ಲಿಕ್ಕೆ ಹೋದ್ಲು, ನಮಗೆ ಈ ಥರ ಮಾಡಿದ್ಲು, ಇವತ್ತು ನೋಡ್ಕೊಂಬಕ್ಕ ನಾವ್ಯಾಕೆ ನೋಡ್ಕೊಳ್ಳಿ ಅಂತ ನಾಳೆ ಮಕ್ಕಳನ್ನು ಬಾಡೋದು. ಆಯ್ತಾ? ಯಾಕಂದ್ರೆ ಸೌಂದರ್ಯದ ಕಾಲ ಸ್ವಲ್ಪ ಮಾತ್ರ ನಮ್ಮ. ಈಗ ಸೌಂದರ್ಯಕ್ಕೆ ಅಂತಲೇ ನಾನು ಹೇಳಲ್ಲ, ಬಟ್ ಸ್ವಲ್ಪ ದೂರಾಲೋಚನೆಗಳು ಇರಬೇಕಾಗುತ್ತೆ ನಮಗೆ. ಓಕೆ, ನಾಳೆ ಏನೋ ಕಾರಣಕ್ಕೆ ಅವನಿಗೊಂದು ಮಗು ಬೇಕು ಅಂತಾರೆ, ಅಥವಾ ಅವ್ರು ಈತ ಸರಿ ಇದ್ರು ಅವ್ರ ಮನೆಯವ್ರು ಏನೋ ತಗಾದೆ ತೆಗಿತಾರೆ. ಇಲ್ಲ ಅಣ್ಣ, ಅವ್ರ ಮನೆಯವರು ಮತ್ತೆ ಇವರು ಎಲ್ಲ ಮಾತಾಡಿದ್ರಣ್ಣ ಮನೆಯಲ್ಲಿ ಅಪ್ಪ ಅಮ್ಮನ ಹತ್ರ. ಅವ್ರು ಅದಕ್ಕೇನೆ ಏನ್ ಹೇಳಿದ್ರೆ, ಅದರ್ ಕಾಸ್ಟ್ ಇರೋದ್ರಿಂದ ಅವ್ರದ್ದು ತಂಗಿ ಮದ್ವೆ ಇದೆ ಅಣ್ಣ. ನೆಕ್ಸ್ಟ್ ಈ ಮಂತ್ ಅಲ್ಲೇ ಎಂಗೇಜ್ಮೆಂಟ್ ಇದೆ. ಇನ್ನ ಮೋಸ್ಟ್ಲಿ ಮಾರ್ಚ್ ಏಪ್ರಿಲ್ ಮದ್ವೆ ಬರುತ್ತೆ ಅನ್ಕೊಂತೀನಿ, ಡೇಟ್ ಫಿಕ್ಸ್ ಮಾಡಿಲ್ಲ ಇನ್ನು. ಅವ್ರು ಹೇಳ್ತಿರೋದು ಏನಂತಂದ್ರೆ ಅಣ್ಣ, ಇವ್ರು ಹೇಳೋದ್ ಏನಂತಂದ್ರೆ, ಇನ್ ನಾವ್ ಮದ್ವೆ ಆಗ್ಬಿಟ್ಟು ಇಲ್ಲೇ ಇರೋಣ, ಊರ್ ಕಡೆ ಏನ್ ಹೋಗೋದ್ ಬೇಡ, ಅಂದ್ರೆ ಒಂದೇ ಊರಿಗೆ ಮದ್ವೆ ಮಾಡ್ತಿದೀವಲ್ಲ ತಂಗಿನ, ಸೊ ಅವಳ ಅಪ್ಪ ಅಮ್ಮ ನೋಡ್ಕೊಳ್ಳಿ, ನಾವ್ ಇಲ್ಲೇ ಇರೋಣ ಅಂತ ಅಂತಿದಾರೆ. ಅವ್ರ ಅಪ್ಪ ಅಮ್ಮ ಏನ್ ಅನ್ಲಿಲ್ಲ ಅಣ್ಣ, ಈ ವಿಷಯನ ಮಾತಾಡಿಲ್ಲ. ಇವ್ರು ಮಾತ್ರ ಆತರ ಹೇಳಿದ್ರು, ನಾವಿಲ್ಲೇ ಮದ್ವೆ ಮಾಡ್ಕೊಂಡು ಇಲ್ಲೇನೆ ಇರ್ತೀವಿ. ನಾನ್ ನನ್ನ ಅನುಭವದಲ್ಲಿ ಹೇಳ್ತೀನಿ, ಇಲ್ಲಿ ಮಕ್ಕಳ ವಿಚಾರದಲ್ಲಿ ಮುಂದೆ
ನಿಮ್ಮ ಈ ನಿರ್ಧಾರದಿಂದ ತೊಂದರೆ ಅಪ್ಪ ಅಮ್ಮನ ಹತ್ರ ಮಾತಾಡಿದಾಗ ಮಕ್ಕಳ ಒಪಿನಿಯನ್ ಕೇಳಿದ್ರಣ? ಕೇಳಿಸ್ಕೊ ಹ. ಹೇಳಿ ಅಣ್ಣ. ನೀನು ಆರಂಭ ನೋಡ್ತಾ ಇದೀಯ, ಅದು ಅಂತ್ಯ ಬೇರೆ ಹೌದು. ಕೇಳಿಸ್ಕೊ. ಹಾ ಅಣ್ಣ. ಹಾ. ನೀನ್ 1000 ದುಡಿ, 1000 ಎತ್ತರಕ್ಕೆ ಹೋಗು, ನೀನ್ 1,00,000 ದುಡಿಮೆ ಮಾಡು. ಮಕ್ಕಳ ವಿಚಾರದಲ್ಲಿ ಎಂದೋ ಒಂದು ದಿನ ಅವ್ರಿಗೆ ತುಂಬಾ ಇರ್ಸು ಮುರುಸಾಗೋ ಪರಿಸ್ಥಿತಿಗೆ ನೀನೇ ತಂದು ಒಡ್ಡೋದಿದೆಯಲ್ಲ, ಆ ಮಕ್ಕಳ ಭವಿಷ್ಯಕ್ಕೆ ಅದು ಬಹಳ ದೊಡ್ಡ ಪೆಟ್ಟು. ನಾನೇನು ಹೇಳ್ತೀನಿ, ಮಕ್ಕಳನ್ನ ಕೇಳಬೇಕು. ಅವ್ರು ಒಪ್ಲಿ ಬಿಡ್ಲಿ ಅಥವಾ ಅವ್ರು ಒಪ್ಪುತ್ತಾರೆ ಅಂತಲೇ ಅಂದುಕೊಳ್ಳೋಣ. ನಾಳೆ ದಿನ ಏನೋ ಒಂದು ಸಮಸ್ಯೆಗಳು ಬಂದ ಮಕ್ಕಳು ವಿಚಾರವಾಗಿಂದ ನಿನ್ನ ಮಕ್ಕಳೇ ನಿನಗೆ ಮೊದಲ ಆದ್ಯತೆ ಆಗಿರಬೇಕು. ಹೌದು ಅಣ್ಣ. ಅಷ್ಟೇ. ಅದನ್ನು ಮೀರಿ ಕೇಳಿದ ಸ ಮಕ್ಳು ಒಪ್ಪಿದ್ರು ಸ ಆಯ್ತು, ನಾನು ನೀನು ಹೇಳಕ್ ಬಂದಿದ್ದು ಅರ್ಥವಾಯ್ತು. ಆದ್ರೆ ತಂದೆ ಬಿಟ್ಟಂತಹ ತತ್ವ, ತಂದೆ ಇಲ್ಲದ ಮಕ್ಕಳಿಗೆ ತಾಯಿಯಾಗಿ ಅವತ್ತಿಂದ ನಾನು ಮಕ್ಕಳ ಎಲ್ಲ ಬೇಕು ಬೇಡಗಳನ್ನು ಪೂರೈಸ್ಕೊಳ್ತಾ ಬಂದು ಇಲ್ಲಿ ಈ ತಪ್ಪು ಮಾಡ್ಕೊಂಬಿಟ್ನ ಅಂತ ನಾಳೆ ನಿನಗೆ ಪಶ್ಚಾತ್ತಾಪ ಬರೋದು ಬೇಡ. ಅವ್ರ ಮನೆಯವರು ಏನೋ ಒಂದೊಂದು ಮಾತುಗಳು ಬರುತ್ತೆ. ಆದ್ರೆ ಒಂದಂತೂ ಸತ್ಯ, ಈ 2ನೇ ಮದುವೆಗಳು ಅನ್ನೋದು ಬಹಳ ಯಶಸ್ವಿ ಆಗಿದ್ದು ಉದಾಹರಣೆನೇ ಇಲ್ಲ. ಆದ್ರೆ ನಿನ್ ಗಮನಕ್ಕೆ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಆ ವ್ಯಕ್ತಿ ಒಳ್ಳೆಯವರಿದ್ದಾರೆ ಸರ್, ಎಲ್ಲ ರೀತಿ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ನಿನ್ನ ಭರವಸೆಗೆ ನಾನು ಅಡ್ಡ ಬರೋದಿಲ್ಲ. ಆದ್ರೆ ನಾಳೆ ತೆಗೆದುಕೊಂಡ ನಿರ್ಧಾರಗಳು ಯಾಕೋ ನಿನಗೋ ನಿನ್ನ ಮಕ್ಕಳಿಗೋ ಶಾಪ ಆಗ್ತಾ ಇದ್ದಾವೆ, ಯಾಕೋ ಒಂದೊಂದೇ ಮಾತುಗಳು ಶುರುವಾಗ್ತಾ ಇದ್ದಾವೆ ಎಂದಾಗ ನಾಳೆ ದಿನ ಒಂದು ಕೆಲಸ ಬಿಟ್ಬಿಟ್ಟು ಮಕ್ಕಳನ್ನ ಇನ್ಯಾರಿಗೋ ನಂಬಿಬಿಟ್ಟು ಅವ್ರನ್ನೇ ನಂಬಿಕೊಂಡು ನೀನು ಕೆಲಸ ಬಿಟ್ಟು ದುಡಿಮೆ ಬಿಟ್ಟು ಕೂತ್ಕೊಳ್ಳೋಷ್ಟು ದಡ್ಡಿ ಆಗಬೇಡ. ಇನ್ನೊಂದು ಆಗು, ಮದುವೆ ಆಗು, ಏನಾಗು, ನಿನ್ನ ಕೆಲಸ ಇರಬೇಕು, ನಿನ್ನ ದುಡಿಮೆ ಇರಬೇಕು, ಇಷ್ಟೇ. ಹೌದು ಅಣ್ಣ. ನಾಳೆ ಯಾರು ಮತ್ ಮೋಸ ಮಾಡಿದ್ರು ನಿನ್ನ ಶಕ್ತಿ. ಹೌದು ಅಣ್ಣ. ನಂದು ನಾನ್ ಕಲ್ತಿರೋ ವಿದ್ಯೆ ನನ್ನ ಬಿಟ್ಟು ಹೋಗಲ್ಲ ಅಣ್ಣ, ಯಾರು ನನ್ನ ಬಿಟ್ಟೋದ್ರು. ಹಾಗಾಗಿ ಆ ಎಚ್ಚರ ಇಟ್ಕೋ. ಇರ್ಲಿ, ನೋಡು ನಿನ್ನ ಮಕ್ಕಳು ಏನ್ ನಿನ್ನ ಈ ನಿರ್ಧಾರಕ್ಕೆ ಒಪ್ಪುತ್ತಾರ ಅಥವಾ ಏನಂತಾರೆ ಅವ್ರಂತಾರೆ ಅನ್ನೋದಾದ್ರೆ ಫೈನ್. ಬಟ್ ಅಂತಿಮವಾಗಿ ನಾಳೆ ಒಂದಿನ ಏನೋ ಮಾತು ಬಂದಾಗ ಅಯ್ಯೋ ಇವನು ಹಿಂಗೆ ಮಾಡಿಬಿಟ್ಟ ಅಂತ ಮೊಸಳೆ ಕಣ್ಣೀರು ಹಾಕೋದು ಬಿಟ್ಟು, ನನಗೆ ಗೊತ್ತಿತ್ತು ಮೊದಲೇ. ಯಾಕಂದರೆ ಯಾವ ಮೊದಲನೇ ಸಂಬಂಧದಲ್ಲಿ 2 ಮಕ್ಕಳಾದ ಮೇಲೆ ತನ್ನ ಹುಟ್ಟಿಸಿದ ಮಕ್ಕಳ ಕುರಿತು ಕರುಣೆ ಇಲ್ಲದ ಈತ ಯಾರೋ ಹೆತ್ತ ಮಕ್ಕಳಿಗೆ ಇನ್ಯಾರೋ ಆಸರೆ ಎಷ್ಟು ದಿನ ಆಗುತ್ತಾರೆ ಅಂತ ನನಗೊಂದು ಬುದ್ಧಿ ಇರಬೇಕಿತ್ತು ಅಂತ ನಾಳೆ ದಿನ ನಿನ್ನ ಅಂತ ನಾನು ತುಂಬಾ ಕಥೆಗಳನ್ನ ಕೇಳಿದ್ದೀನಿ, ನಿನ್ ಗಮನಕ್ಕೆ ತಂದಿದ್ದೀನಿ. ನಾನು 100ರಲ್ಲಿ 70 ಅಥವಾ 100ರಲ್ಲಿ 20-30 ಮಾತ್ರ ಯಶಸ್ವಿ ಸಕ್ಸಸ್ ರೇಟ್ ಕೊಡ್ತಾ ಇದ್ದೀನಿ. ನೀನು ಮುಂದುವರಿ, ಬಟ್ ಅಲ್ಲಿ ಮುಂದೆ ಬಂದೇ ಬರುತ್ತೆ. ಆ ದಿನ ನಿನಗೆ ಈ ಮಾತು ನೆನಪಾಗಲಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ವ್ಯಕ್ತಿ ಕೆಟ್ಟವರು, ಅವ್ರ ಮನೆಯವರು ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಬರುತ್ತೆ, ಎಂತಹ ಸಂಬಂಧವಾದರೂ ಒಂದು ಮಾತು ಮುಂದೆ ಬಂದೇ ಬರುತ್ತೆ. ಅವತ್ತು ನಿನಗೆ ಈ ಕರೆ ಸಿಗದೆ ಇರ್ಬೋದು, ನಿನಗೆ ನೀನು ಧೈರ್ಯ ತುಂಬಕೋ. ನಿನ್ನ ಕೆಲಸ ನಿನ್ನ ಜೊತೆ ಇರಲಿ, ನಿನ್ನ ದುಡಿಮೆ ನಿನ್ನ ಜೊತೆ ಇರಲಿ. ಮಕ್ಕಳು ಬೆಳೆದು ದೊಡ್ಡವರಾದಂಥ ಕಾಲಕ್ಕೆ ನಾಳೆ ಬೀದಿಲಿ ಓಡಾಡಬೇಕಾದ್ರೆ ಅವ್ರಿಗೆ ಇರುಸು ಮುರುಸು ಆಗದಂತೆ ನೀನು ತುಂಬ ಬಹಳ ಗೌರವಾನ್ವಿತವಾಗಿ ಇವುಗಳನ್ನೆಲ್ಲ ಹ್ಯಾಂಡ್ಲ್ ಮಾಡಬೇಕು, ತಿಳ್ಕೊಂಡಿರು. ಅಷ್ಟು ಮಾಡು, ಯೋಚನೆ ಮಾಡು. 33-34 ಆಗಿದೆ, 2 ಮಕ್ಕಳು ದೊಡ್ಡವರಿದ್ದಾರೆ. ಈ ಸಮಯದಲ್ಲಿ ನಾನು ಇನ್ನೊಂದು ಹಾಕ್ತೀನಿ ಅಂದ್ಕೊಳ್ಳೋಣ, 4 ದಿನ ಚೆನ್ನಾಗಿರ್ತೀನಿ. ಅವರು ಕೂಡ ಪಾಪ ಚೆನ್ನಾಗಿ ನೋಡ್ಕೊಳ್ಳೋರಿದ್ದಾರೆ. ಏನೋ ಅವ್ರ ಮನೆ ಕಡೆಯಿಂದ ಏನೋ ಒಂಚೂರು 2 ಮಾತುಗಳು ಶುರುವಾದೋ, ಅವತ್ತು ಇವರು ಯಾಕೋ ಬದಲಾಗ್ಲಿಕ್ಕೆ ಶುರುವಾದರು ಅಂದಾಗ ನಿನಗೆ ನರಕ ಆಗ್ಬಿಡುತ್ತದು. ಅದಕ್ಕೆ ನೀನು ಮೊದಲೇ ಹೇಳಬೇಕು, ಅಪ್ಪ ನನಗೂ ಕೂಡ ನಿಮ್ಮ ಕುರಿತು ಯಾವುದೇ ಬೇಸರ ಇಲ್ಲ, ಆದರೆ ನನ್ನ ಮಕ್ಕಳಿಗೆ ನನ್ನ ಬಿಟ್ಟರೆ ಯಾರೂ ಗತಿ ಇಲ್ಲ. ನನಗೆ ನನ್ನ ಮಕ್ಕಳು ಬಿಟ್ಟರಿಲ್ಲ, ನನ್ನ ಮಕ್ಕಳಿಗೆ ನನ್ನ ಬಿಟ್ಟರಿಲ್ಲ. ನಾವು ದೇವ್ರನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ನಿನ್ನನ್ನು ನಂಬ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಯಾರೇ ನಮ್ಮ ಕುರಿತು ಯಾವುದೋ 2ನೇ ಮದುವೆ ಆಗೇನಂತೆ ಏನೋ 1000 ಅಂದಾಗ ನೀನು ಬದಲಾಗದೆ ಜಗತ್ತೆಲ್ಲ ನಮ್ಮನ್ನು ಬೈದರೂ ನಮಗೇನು ಬೇಜಾರಿಲ್ಲ. ಆದರೆ ನೀನು ಬದಲಾದರೆ ಅವತ್ತೇ ನನ್ನ ಮಕ್ಳನ್ನ ಕರ್ಕೊಂಡು ನಾನು ಹೊರಡ್ತೀನಿ ಅಂತ ಕಂಡೀಷನ್ ಹಾಕ್ಬಿಟ್ಟೆ ಹೊರಡ್ಬೇಕು. ಅಷ್ಟೇ, ಆಯ್ತಾ? ಒಳ್ಳೇದಾಗ್ಲವಾ ಪಾಪ ಅಣ್ಣ. ಮತ್ತೆ ಇನ್ನೊಂದು ಕೇಳ್ಬೇಕಣ್ಣ. ಮತ್ತೆ ಅಣ್ಣ, ನಾನು ಇಲ್ಲಿ ಬಂದು ಆಲ್ರೆಡಿ 3 years ಆಯ್ತಣ್ಣ. ಅದಕ್ಕೆ ಹಂಗಾಗಿ ಸ್ವಲ್ಪ ಸೈಟ್ ನೋಡ್ತಿದ್ದೀನಣ್ಣ. ಏನ ಸೈಟ್ ತಗೋಣ ಅಂತ ನೋಡ್ತಾ ಇದ್ದೀನಣ್ಣ ಈ ಕಡೆನೆ.
ಹಾ ಅಂದ್ರೆ ಊರ್ ಕಡೆ ಹೋಗೋ ಪ್ಲಾನ್ ಅಂತೂ ನಂಗೆ ಇಲ್ಲ ಅಣ್ಣ. ಯಾಕೆಂತಂದ್ರೆ ಅಲ್ಲಿ ಹೋದ್ರೆ ಅವ್ರಗಳ ಮುಖ ನೋಡ್ಬೇಕ್ ನಂಗೆ ಇಷ್ಟ ಇಲ್ಲ ಅಣ್ಣ. ಅವ್ರ ಫ್ಯಾಮಿಲಿ ಅವ್ರಗಳ್ದೆಲ್ಲ ಮತ್ತೆ ಇವ್ರ ಮನೆ ಕಡೆ ಅದು ನಂಗೆ ಇಷ್ಟ ಇಲ್ಲ ಅಣ್ಣ. ಹಂಗಾಗಿ ನಾನು ಇಲ್ಲೇ ಸೆಟ್ಲ್ ಆಗ್ಬೇಕಂತ ಅನ್ಕೊಂಡು ನೋಡ್ತಿದೀವಿ. ಬಟ್ ಇನ್ನು ಓಕೆ ಮಾಡಿಲ್ಲ ಯಾವ್ದು ನೋಡ. ಆಗ್ಲಿ ಒಳ್ಳೇದಾಗ್ಲಿ, ಇಲ್ಲೇ ತಗೋ ಆದಷ್ಟು. ಇವತ್ತು ನೋಡವ ಬೆಂಗಳೂರು ಕಡೆ ಒಂದೊಂದ್ ಸೈಡ್ನೇ 10 ಜನಕ್ಕೆ ಮಾರಿರ್ತಾರೆ, ಹುಷಾರ. ಹ್ಞೂ ಅಣ್ಣ, ಅದು ಸ್ವಲ್ಪ ನಂಗೆ ಭಯ ಇದೆ ಅಣ್ಣ. ಆಮೇಲೆ ಇಲ್ಲಿ ದುಡ್ಡು ಕಳ್ಕೊಂಡು ಮತ್ತೆ ಅದು ಇಲ್ಲ ನಂಗೆ ಆಗ್ಬಿಡೋದು ಅಷ್ಟೇ. ಆಯ್ತು, ಅದಕ್ಕೆ ದುಡ್ಡಿದ್ರೆ ಎಲ್ಲೂ ಹೋಗಲ್ಲ. ಅದನ್ನ ಚಿನ್ನ ಅಥವಾ ಭೂಮಿ ಮೇಲೆ ಹಾಕೋ ತಪ್ಪಿಲ್ಲ, ಆಯ್ತಾ? ಚಿನ್ನದ ಮೇಲೆ ಹಾಕಿದೀನಿ, ಅದಕ್ಕೆ ಭೂಮಿ ಮೇಲೆ ಹಾಕೋಣ ಅಂತ ನೆಕ್ಸ್ಟ್ ಅನ್ಕೊಂಡೆ. ಅದಕ್ಕೆ ನಿಮ್ಮನ್ನೊಂದ್ಸಲ ಕೇಳ್ದೆ ಅಣ್ಣ. ಒಳ್ಳೇದಾಗ್ಲಿ, ನಿನ್ನ ಯೋಜನೆ ಸರಿ ಇದೆ. ಇಲ್ಲೊಂದು ಒಂದೊಂದ್ ಸೈಡ್ ತಗೊಂಡ್ಬಿಡೋದು ಅದು ಮಕ್ಳಿಗೆ ಆಗುತ್ತೆ. ಒಳ್ಳೆ ವಿಚಾರವೇ. ದುಡ್ಡಿದ್ರೆ ಏನ್ ಮರಿ ಹಾಕಲ್ಲ. ಯಾಕೆ ಅಂತಂದ್ರೆ ನಾನ್ ಕಷ್ಟ ಅನ್ಭವಿಸಿರ್ತಾರ ನನ್ ಮಗ ಅನ್ಭವಿಸ್ಬಾರ್ದು ಮಕ್ಳು ಅನ್ಬಿಟ್ಟು ಅದು ಮುಂಚೆಯಿಂದನೇ ಅನಿಸ್ತಿದೆ ಅಣ್ಣ ನನಗೆ. ನಾನೇನ್ ಹೇಳ್ತೀನಿ, ನಿನ್ನ ಮಕ್ಳು ಕಷ್ಟ, ನಿಂದೊಂದ್ ಸೈಟಿಂದ ಮಕ್ಳು ಕಷ್ಟ ದೂರ ಆಗಲ್ಲ ಅಂತ ಅಂದ್ರೆ ಅಣ್ಣ. ಅದ ನಾನು ಹೇಳ್ತಿರೋ ಉದ್ದೇಶ ಏನಂತಂದ್ರೆ ಅಣ್ಣ, ಈಗ ನಾನ್ ಬಂದೆ ಅಲ್ಲ, ಬೆಂಗಳೂರಿಗೆ ಬಂದೆ ಅಲ್ವಾ. ಈಗ ಅಣ್ಣನ್ ಮನೆಗೆ ಹೋಗ್ಲೇ ಏನಿಲ್ಲ, ನಾನು ಓನಾಗ್ ಬಂದೆ. ಇಲ್ಲಿ ಹಾಸ್ಪಿಟಲ್ ಮೇಲೆನೆ ರೂಮ್ ಸ್ಟೇ ಮಾಡ್ಕೊಂಡೆ. ಓಕೆ, ಇವಾಗ ಮನೆ ಮಾಡ್ಕೊಂಡಿದೀನಿ, ಮನೇಲಿ ಇದ್ದೀವಿ. ಅಂದ್ರೆ ಎಷ್ಟು ದಿನ ಅಂತ ನಾವು ಬಾಡಿಗೆ ಕಟ್ಕೊಂಡು ಇರಕ್ ಆಗುತ್ತಣ್ಣ? ಅಂದ್ರೆ ಏಜ್ ನನ್ಗೆ ಹಿಂಗೆ ಇರುತ್ತಣ್ಣ. ನಾನು ಈಗ 2 ಕಡೆ ಕೆಲಸ ಮಾಡ್ತಿದ್ದೀನಲ್ವಾ. ಈಗ ನನ್ಗೆ ಇನ್ನು 34 ಇದೆ, ಕೆಲಸ ಮಾಡ್ತಿದ್ದೀನಿ. ಓಕೆ, ಸಮಸ್ಯೆ ಇಲ್ಲ. ಮಿನಿಮಮ್ ಅಂದ್ರೆ ಒಂದ್ 45 ಮಾಡ್ಬೋದು ನಾನು, ಸಮಸ್ಯೆ ಇರಲ್ಲ. ಆಮೇಲೆ 2 ಸೈಡ್ ಕೆಲಸ ಮಾಡಕ್ ಕಷ್ಟ ಆಗುತ್ತೆ ಅಣ್ಣ ಸ್ವಲ್ಪ. ಆಯ್ತು ತಪ್ಪಿಲ್ಲ, ಆಗ್ಲಿ. ನನ್ನ ಹಾರೈಕೆ. ದೇವರು ನಿಮ್ಮ ಆ ಸೈಟ್ ವಿಚಾರ ಏನಿದೆ ಯಾವುದೇ ಮೋಸವಾಗದೇ ಇರಲಿ, ಅಥವಾ ಯಾವುದೇ ತಪ್ಪು ವ್ಯಕ್ತಿಗಳು ನಿಮಗೆ ಪರಿಚಯ ಆಗದೇ ಇರಲಿ, ಎಲ್ಲವೂ ಸುಗಮವಾಗಲಿ. ದೇವರು ನಿಮ್ಮ ಪರಿಶ್ರಮಕ್ಕೆ ಫಲ ಎಂಬುವಂತೆ ಅದೊಂದು ಕೆಲಸ ಚೆನ್ನಾಗಿ ಆಗುತ್ತವ, ನಂಬಿಕೆ ಇಡು. ಆದ್ರೆ ಸ್ವಲ್ಪ ಜಾಗೃತೆಗಿರು, 4 ಕಡೆ ವಿಚಾರಿಸು. ಒಂದೇ ಅಂಗಡಿಲಿ ಸಿಕ್ತು ಅಂತ ಸಡನ್ ತಗೊಂಡು. ಇಲ್ಲ ಅಣ್ಣ, ಆಲ್ರೆಡಿ 1-2 ಸಲ ವಿಚಾರಿಸಿದೀವಿ, ಆದ್ರೆ ತಗೊಂಡಿಲ್ಲ, ಎಲ್ಲೂ ಇನ್ನು ಓಕೆ ಮಾಡಿಲ್ಲ ಅಣ್ಣ. ಆಯ್ತು, ಶುಭವಾಗ್ಲಿ. ನಿನ್ನ ಮಕ್ಕಳ ಕಾಲಕ್ಕೆ, ನಿನ್ನ ಮಕ್ಕಳ ಜೊತೆ ನಿನ್ನ ಸ್ವಂತ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳುವ ಕಾಲ ಬೇಗ ಬರ್ಲಿ. ನನ್ನ ಹಾರೈಕೆ. ಥ್ಯಾಂಕ್ಸ್ ಅಣ್ಣ, ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ ಜೊತೆ ಮಾತಾಡಿದ. ನನಗೆ ತುಂಬಾ ಸಲ ಕಾಲ್ ಮಾಡ್ತಿದ್ದೆ, ನಾನು ಹಾಸ್ಪಿಟಲ್ ಇದ್ದಾಗೆಲ್ಲ ಕಾಲ್ ಮಾಡ್ತಾನೆ ಇರ್ತಿದ್ದೆ. ಬಟ್ ಅಲ್ಲಿ ಮಾತಾಡಕ್ ಆಗ್ತಿರ್ಲಿಲ್ಲ ನನಗೆ. ಇಲ್ಲಿ ಓಕೆ, ಇಲ್ಲಿ ಪೇಷಂಟ್ ಇಲ್ಲ, ಹಂಗಾಗಿ ಮಾತಾಡ್ದೆ. ಖುಷಿ ಆಯ್ತು ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲಿ. ನಿಮ್ ಜೀವನ ಕತೆ ಕೇಳಿ ಏನು ಆಶ್ಚರ್ಯ, ದುಗುಡ, ಸ್ಫೂರ್ತಿ ಎಲ್ಲವೂ ಆಯ್ತು. ನೀವು ಬದುಕ್ತಿರೋ ರೀತಿ ಅಂತೂ ಅದ್ಭುತನವ. ಶುಭವಾಗ್ಲಿ ತಾಯಿ. ಥ್ಯಾಂಕ್ಸ್ ಅಣ್ಣ. ನೋಡಿ, ಎಷ್ಟೋ ಹೆಣ್ಣು ಮಕ್ಕಳುಗಳಿಗೆ ಈಕೆಯ ಕತೆ ಸ್ಫೂರ್ತಿ ಆಗಲಿ. ಅಪ್ಪ ಅಮ್ಮ ಕೆಲವೊಮ್ಮೆ ಎಂಥ ಎಡವಟ್ಟು ಮಾಡ್ತಾರೆ ಅಂದರೆ, ನೋಡಿ, ಆ ಹುಡುಗಿ ನಂಗೆ ಬೇಡ, ನಂಗೆ ಮದುವೆ ಆಗ್ಲಿಕ್ಕೆ ಆತ, ನೀವು ತಿರ್ಪೆ ಅವನು ತೋರಿಸ್ಬಿಡಿ, ಭಿಕ್ಷೆ ಬೇಡ ಅಂತ ತೋರಿಸ್ಬಿಡಿ, ನಾನು ಅವನ್ನ ಆಗ್ತೀನಿ, ಈತ ಅಂತೂ ಬೇಡ. ಏನೋ ಪಾಪ ಆ ಹುಡುಗಿ ಬಾಯಿಂದ ಭಗವಂತನ ಹೇಳಿಸಿದ್ದ. ಆದರೆ ಹೆತ್ತವರಿಗೆ ಆ ಮಗಳ ಆ ಅಭಿಪ್ರಾಯವನ್ನು ತಿರಸ್ಕರಿಸ್ಲಿಕ್ಕೆ ಅವ್ರ ಹತ್ರ ಒಂದಷ್ಟು ಕಾರಣಗಳಿದ್ದು. ನಮ್ಮ ಹತ್ರ ದುಡ್ಡಿಲ್ಲ, ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡೋ ಶಕ್ತಿ ಇಲ್ಲ, ಏನೇನೋ ಇತ್ತು. ಬಟ್ ಅದೇನೇ ಇರಲಿ, ಗಂಡ ಮೋಸ ಮಾಡಿದ್ರು, ನಮ್ದವರೆಲ್ಲ ಕೈ ಕೊಟ್ಟರು ಕೂಡ ಇವತ್ತು ಬೆಂಗಳೂರು ಪೇಟೆಗೆ ಬಂದು ನೋಡಿ. ಇದು ಬಹಳ ದೊಡ್ಡ ವಿಚಾರ ಏನಂದರೆ, ಎಜುಕೇಷನ್. ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ, ಅವರನ್ನು ಓದಿಸಿ, ಒಂದು ಮಿನಿಮಮ್ ಡಿಗ್ರಿ ಕೊಡಿಸಿ, ಅಥವಾ ಒಂದು ಸ್ಪೆಷಲ್ ಏನೋ ನರ್ಸೋ ಇನ್ನೇನೋ ಅವ್ರನ್ನ ಕಲಿಸಿ, ಮದುವೆಗೆ ಮುಂಚೆ ಏನೋ ಯೋಗ್ಯನಾದವನು ಸಿಕ್ಕರೆ ಓಕೆ. ಇಲ್ಲಾಂದ್ರೆ ಈ ರೀತಿ ಮದುವೆ ಮಾಡ್ಕೊಂಡು 2 ಮಕ್ಳು ಹುಟ್ಟಿಸ್ಬಿಟ್ಟು ಹೆಂಗೆ ಬೇಕು ಹಂಗೆ ಹೊಂಟು ಹೋದರೆ, ನಾಳೆ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಆಸರೆ ಇರಬೇಕಲ್ಲ. ಒಂದು ಟೈಲರಿಂಗ್ ಕಲಿಸಿ, ಅಥವಾ ನರ್ಸ್ ಓದಿಸಿ, ಅಥವಾ ಏನೋ ಒಂದು ಅವ್ರಿಗೆ ಒಂದು ಕಸಬು ಅಂತ ಇದ್ದರೆ ನಾಳೆ ದಿನ ಪಾಪ ಬದುಕೊಳ್ತಾರೆ. ಯಾಕಂದರೆ ಇವತ್ತು ಕಟ್ಟಿಕೊಂಡು ಗಂಡ ಅನ್ಯಾಯ ಮಾಡಿ ಪರಸ್ತ್ರೀಯಿಂದ ಹೊರಟೋದಾಗ ಮಕ್ಕಳನ್ನ ಸಾಕಲಿಕ್ಕೆ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಡಬೇಕಾಗುತ್ತಲ್ವ. ನೋಡಿ, ಈಗ ನಾನೇ ತುಂಬ ಸರಿ ಅಂದ್ಕೊಳ್ತೀನಿ, ಮಕ್ಕಳಿಗೋಸ್ಕರ ನಿನ್ನ ಜೀವನ ಮುಡಿಪಾಗಿಟ್ಬಿಡವ ಅಂತ ಹೇಳ್ತೀನಿ. ಮತ್ತು ಹುಟ್ಟಿಸಿದ್ದು ಅವನು ಗಂಡಸು ಹೆಂಗೆ ಬೇಕಂಗೆ ಹೋಗ್ಬೋದು, ಇವಳು ಮಾತ್ರ ಮಕ್ಕಳಿಗೋಸ್ಕರ ಒದ್ದಾಡಬೇಕಾ? ಎಂಥ ಅನ್ಯಾಯ ಅಂತ ಅನಿಸುತ್ತೆ. ಆದರೆ ಅದಕ್ಕೆ ಹೇಳ್ತಾರಲ್ಲ, ಭೂಮಿ ತೂಕದ ತಾಳ್ಮೆ, ಕರುಣಾಮಯಿ, ಕ್ಷಮೆಯ ಧರಿತ್ರಿ. ಹೆಣ್ಣನ್ನು ಆ ಕಾರಣಕ್ಕೆ ನಾವು ಮೊದಲೇ ಹೊಗಳಿ ಅಯ್ಯೋ ನೀನು ಭೂಮಿ ತೂಕದ ತಾಳ್ಮೆಯನ್ನು ಹೊಂದಿರೋಳವ್ವ, ನೀನು ಕ್ಷಮೆಯ ಧರಿತ್ರಿಯವ್ವ, ನೀನು ಕರುಣಾಮಯಿ, ನೀನು ಏನು
ಸಾಕ್ಷಾತ್ತು ದೇವಿಯ ಸ್ವರೂಪ ಹಂಗೆ ಹಿಂಗೆ ಅಂತ ಹೇಳಿ ಗಂಡ ಅನ್ಯಾಯ ಮಾಡಿ ಹೋದರೂ ಕೂಡ ಮಕ್ಕಳಿಗೋಸ್ಕರ ನಿನ್ನ ಜೀವನ ಮುಡಿಪಾಗಿಟ್ಟು ಬಿಡವ್ವ. ನಾನು ಹಂಗೆ ಹೇಳ್ತೀನಿ, ಬೇರೆ ವಿಧಿ ಇಲ್ಲ. ಯಾಕಂದ್ರೆ ಆಕೆ ಮಕ್ಕಳಿಗೋಸ್ಕರ ಪ್ರಾಣ ಕೊಡ್ಲಿಕ್ಕೆ ತಯಾರಿರೋ ಸಾಕ್ಷಾತ್ ದೇವರು. ಏನು ಮಾಡ್ತೀರಿ, ಹಂಗಾಗ್ಬಿಟ್ಟಿದೆ. ಅದಕ್ಕೆ ಈ ಹೆಣ್ಮಗಳ ಕತೆ ಕೇಳಿದ ಮೇಲೆ ಒಂದು ಮಕ್ಕಳಿಗೆ ಒಂದು ಎಜುಕೇಷನ್ ಚೆನ್ನಾಗಿ ಎಜುಕೇಷನ್ ಕೊಡಿಸ್ಬೇಕು. ಹಂಗೂ ಮದುವೆ ಮಾಡ್ತೀರಾ? ಒಬ್ಬ ಯೋಗ್ಯವಾದವನು ಸಿಕ್ಕರೆ ಆ ಹೆಣ್ಮಕ್ಳು ಭಾಗ್ಯ ಅದು ಅಲ್ವಾ? ಒಳ್ಳೆಯದಾಗಲಿ.